ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಮತ್ತೆ ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭುಜಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾನು ಉಪವೇದಗಳಲ್ಲಿ 4ನೇ ಉಪವೇದ ಆಯುರ್ವೇದ ಅದರ ಬಗ್ಗೆ ಮಾತಾಡ್ತೀನಿ. ಇದರ ವಿಷಯವನ್ನ ನಾನು ಎಲ್ಲಿ ಸಂಗ್ರಹಿಸ್ಕೊಂಡೆ ಅಂದ್ರೆ, ಒಬ್ರು ವಿನಾಯಕ ಹೆಬ್ಬಾರ್ ಅಂತ ಒಬ್ರು ಆಯುರ್ವೇದ ವೈದ್ಯರಿದ್ದಾರೆ, ಸಿರ್ಸಿ ಹತ್ರ ಆ ಕಡೆ ಇದ್ದಾರೆ. ಅವರ ಯೂಟ್ಯೂಬ್ ವಿಡಿಯೋಗಳ ಮೂಲಕ ನಾನು ಈ ವಿಷಯಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಮುಂದೆ ಇವಾಗ ಪ್ರಸ್ತಾಪಿಸ್ತೀನಿ. ಮನುಷ್ಯನ ಮುಖ್ಯವಾದ ಗುರಿ ಏನು? ಆನಂದದ ಅನ್ವೇಷಣೆ. ಆನಂದ ಎಲ್ಲಿ ಸಿಗುತ್ತಪ್ಪ? ಅದನ್ನ ಪಡೆಯೋದು ಹೇಗೆ? ಈ ಆನಂದವನ್ನ ಪಡೆಯೋದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ 4 ಪುರುಷಾರ್ಥಗಳನ್ನ ಹೇಳಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ನಿಮ್ಗೆಲ್ರಿಗೂ ಗೊತ್ತಿದೆ. ಇದರಲ್ಲಿ ಕೊನೆಯ ಪುರುಷಾರ್ಥ ಮೋಕ್ಷ ಇದೆಯಲ್ಲ, ಅದೇ ಆನಂದ. ಮೋಕ್ಷ ಅಥವಾ ಆನಂದವನ್ನ ಹೊಂದೋದಕ್ಕೆ ಧರ್ಮದಿಂದ ನಡಿಬೇಕು ಮತ್ತು ಆ ಧರ್ಮದ ಆಧಾರದ ಮೇಲೆ ಅರ್ಥ ಮತ್ತು ಕಾಮನೆಗಳನ್ನ ಪೂರೈಸಿಕೊಳ್ಳಬೇಕು ಅಂತ ನಮ್ಮ ವೇದಗಳೇ ಹೇಳುತ್ತೆ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಪಡೆಯೋಕೆ ಸಾಧನ ಯಾವುದು? ಈ ನಮ್ಮ ಶರೀರ. ಈ ಶರೀರ ಅಂದ ತಕ್ಷಣ ಬರೀ ನಮ್ಮ ದೇಹವಲ್ಲ, ಇದರ ಜೊತೆಯಲ್ಲಿ ಮನಸ್ಸು ಕೂಡ ಸೇರಿರುತ್ತೆ. ಆದ್ರಿಂದ ಆನಂದ ಅಥವಾ ಮೋಕ್ಷವನ್ನ ಪಡೆಯಕ್ಕೆ ಉಪಯೋಗಿಸೋ ಈ ಸಾಧನ ಹೇಗಿರ್ಬೇಕು? ಆ ಸಾಧನವನ್ನ ನಾವು ಹೇಗೆ ಬಳಸ್ಬೇಕು? ಈಗ ಯಾವ್ದಾದ್ರೂ ಒಂದು ಉಪಕರಣ ಸರಿಯಾಗಿ ನಡೆಯೋಕೆ ಉಪಯೋಗಿಸುವನಿಗೆ ಒಂದು ಮಾಹಿತಿ ಪುಸ್ತಕ ಅಂತ ಇರುತ್ತೆ. ಅದನ್ನ ಕಂಪನಿನವ್ರು ಕೊಟ್ಟಿರ್ತಾರೆ. ಅದರಲ್ಲಿ ಕೊಟ್ಟಿರೋ ಹಾಗೆ ಆ ಉಪಕರಣವನ್ನ ಬಳಸಿದ್ರೆ ಅದು ಹೆಚ್ಚು ಸಮಯ ಸರಿಯಾಗಿ ಬಾಳಿಕೆ ಬರುತ್ತೆ. ಮಾಹಿತಿ ಪುಸ್ತಕ ಓದ್ದೆ ಮನಸ್ಸಿಗೆ ಬಂದ ಹಾಗೆ ಆ ಉಪಕರಣವನ್ನ ಉಪಯೋಗಿಸಿದ್ರೆ ಅದು ಹಾಳಾಗುತ್ತೆ. ಆವಾಗ ಅದನ್ನ ನಿರ್ಮಿಸಿದ ಸಂಸ್ಥೆಗಳು ಅದ್ರ ಜವಾಬ್ದಾರಿ ತಗೊಳ್ಳಲ್ಲ. ಆಯುರ್ವೇದ ಶರೀರ ಮತ್ತು ಮನಸ್ಸು ಅನ್ನೋ ಯಂತ್ರವನ್ನ 100 ವರ್ಷಗಳವರೆಗೆ ಹೇಗೆ ಆರೋಗ್ಯವಾಗಿಡಬೇಕು, ಮತ್ತೆ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಮೋಕ್ಷ ಸಾಧನೆ ಬೇಕು ಅಂದ್ರೆ ಈ ಸಾಧನವನ್ನ ಹೇಗೆ ಇಟ್ಕೋಬೇಕು ಅನ್ನೋದಕ್ಕಾಗಿ ನಮ್ಮ ಋಷಿ ಮುನಿಗಳು ಕೊಟ್ಟ ಮಾಹಿತಿ ಪುಸ್ತಕನೇ ಆಗಿದೆ. ಆಯು ಕಾಮಯ ಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪದೇಶೇಶು ವಿಧೇಯ ಪರಮಾದರಃ. ಆಯುರ್ವೇದ ಹೇಳಿರುವಂತಹ ಉಪದೇಶಗಳನ್ನ ಅಂದರೆ ಸಲಹೆಗಳನ್ನ ಪರಮಾದರದಿಂದ ಪಾಲಿಸಿದ್ರೆ ಈ ಪುರುಷಾರ್ಥಗಳನ್ನ ಪಡೆಯೋಕೆ ಸಾಧ್ಯ ಅಂತ ಈ ಶ್ಲೋಕದ ಅರ್ಥ. ಹಾಗಾದ್ರೆ ಆಯುರ್ವೇದವನ್ನು ಯಾರು ಕಂಡುಹಿಡಿದ್ರು? ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಪ್ರಜಾಪತಿ ಮಜೀಗ್ರಾಹಿತ್ ಸೋ ಅಶ್ವಿನ ತಾವತ್ ಸಹಸ್ರಾಕ್ಷಂ ಸೋ ಅತ್ರಿಪುತ್ರಾದಿ ಕಾನ್ ಮುನೀನ್ಹೇ ಅಗ್ನಿಮೇಷಾದಿ ಕಾಂಸ್ತೇತು ಪ್ರಪತ್ ತಂತ್ರಾಣಿ ತೇ ಧೀರೆ. ಇದರ ಅರ್ಥ, ಆಯುರ್ವೇದವನ್ನ ಬ್ರಹ್ಮ ಸ್ಮೃತ್ವ, ಬ್ರಹ್ಮ ನೆನಪು ಮಾಡಿಕೊಂಡು ಅದನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟನಂತೆ. ದಕ್ಷ ಪ್ರಜಾಪತಿ ಅದನ್ನ ಅಶ್ವಿನಿ ಕುಮಾರರಿಗೆ ಕೊಟ್ಟ. ಅಶ್ವಿನಿ ಕುಮಾರರಿಂದ ಇದು ಇಂದ್ರನಿಗೆ ಬಂತು. ಇಂದ್ರನಿಂದ ಮುಂದೆ ಆತ್ರೇಯಾದಿ ಋಷಿಗಳು ಅದನ್ನ ಪಡೆದುಕೊಂಡ್ರು. ಇಲ್ಲಿ ಬ್ರಹ್ಮ ಇದನ್ನ ನೆನಪು ಮಾಡಿಕೊಂಡ ಅಂದ್ರೆ ಅರ್ಥ ಇದು ಸೃಷ್ಟಿಯ ಜೊತೆಗೆ ಇತ್ತು ಅಂತ ಅರ್ಥವಾಗುತ್ತೆ. ಅದಕ್ಕೆ ಆಯುರ್ವೇದವನ್ನ ನಿತ್ಯ ಅಂತಾರೆ. ಇದು ಆ ಸೃಷ್ಟಿಕರ್ತನಿಂದಲೇ ಬಂದದ್ರಿಂದ ಇದು ಎಂದಿಗೂ ಇರುವಂಥದ್ದು. ಆದ್ರಿಂದ ಸತ್ಯ. ಆದ್ರಿಂದ ಇನ್ನೂ ಎಷ್ಟೋ 1000 ವರ್ಷಗಳು ಕಳೆದ್ರು, ಇನ್ನು ಎಷ್ಟು ಹೊಸ ರೋಗಗಳು ಹುಟ್ಕೊಂಡ್ರು ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಅಂತ ನಾವು ತಿಳ್ಕೊಬಹುದು. ಮುಂದಿನ ಶ್ಲೋಕ, ಕಾಯ ಬಾಲ ಗ್ರಹ ಊರ್ಧ್ವಾಂಗ ಶಲ್ಯ ದಂಷ್ಟ್ರ ಜರಾವೃಷಾನ್ ಅಷ್ಟವಂಗಾದಿ ತಸ್ಯಾವೋ ಚಿಕಿತ್ಸಾಯೇ ಸಂಶ್ರಿತ. ಇದರ ಅರ್ಥ, ಆಯುರ್ವೇದದ ಈ 8 ಅಂಗ ಅಂದ್ರೆ ವಿಭಾಗಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಸೇರಿಕೊಂಡಿವೆ ಅಂತ. ಅದರಲ್ಲಿ ಮೊದಲನೇದಾಗಿ ಕಾಯ ಚಿಕಿತ್ಸಾ ಅಂದ್ರೆ ಜನರಲ್ ಮೆಡಿಸನ್. ನೆಗಡಿ, ಜ್ವರ, ವಾಂತಿ, ಭೇದಿ, ಅಜೀರ್ಣ ಈ ರೀತಿ ಸಮಸ್ಯೆಗಳು ಉಂಟಾದಾಗ ಮಾಡುವಂತಹ ಚಿಕಿತ್ಸಾ ಕ್ರಮ. ಮುಂದಿನದು ಬಾಲ ಚಿಕಿತ್ಸಾ ಅಂದ್ರೆ ಚಿಕ್ಕ ಮಕ್ಕಳಿಗೆ ಕೊಡುವಂತಹ ಚಿಕಿತ್ಸೆ. ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಉಂಟಾಗೋ ತೊಂದರೆಗಳು ಮತ್ತು ಬೆಳೆಯೋ ವಯಸ್ಸಿನಲ್ಲಿ ಮಕ್ಕಳಿಗೆ ಬರುವಂತಹ ರೋಗಗಳು, ಚಿಕಿತ್ಸೆ ನೀಡೋ ಕ್ರಮ ಅದು.
ಉತ್ರಹ ಅಂದ್ರೆ ಯಾವುದೋ ಬೇರೆ ಜೀವಿ, ಬ್ಯಾಕ್ಟೀರಿಯಾ, ವೈರಸ್ ಅವುಗಳಿಂದ ನಮಗೆ ಬರುವಂತಹ ಸಮಸ್ಯೆಗಳು. ಊರ್ಧ್ವಾಂಗ ಅಂದ್ರೆ ENT, ಕುತ್ತಿಗೆಯಿಂದ ಮೇಲ್ಭಾಗಗಳು. ಶಲ್ಯ ಚಿಕಿತ್ಸೆ ಅಂದ್ರೆ ಸರ್ಜರಿ. ಹಾಗೆ ನೋಡಿದ್ರೆ ಶಲ್ಯ ಅಂದ್ರೆ ನಮ್ಮ ದೇಹದ ಒಳಗಡೆ ಸೇರಿರೋ ಫಾರಿನ್ ಬಾಡಿ ಅಂತ ಹೇಳ್ತಾರೆ. ನಮ್ಮ ದೇಹದ ಒಳಗಡೆ ಯಾವುದೋ ಒಂದು ಹೊರಗಿನ ವಸ್ತು ಸೇರಿರೋದ ತೆಗೆಯುವುದಕ್ಕಾಗಿಯೇ ಶಲ್ಯ ಚಿಕಿತ್ಸೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ದಂಷ್ಟ್ರ ಚಿಕಿತ್ಸೆ ಅಂದ್ರೆ ವಿಷ ಚಿಕಿತ್ಸೆ, ಅಂದ್ರೆ ಹಾವು ಕಚ್ಚಿದ್ರೆ, ಚೇಳು ಕಚ್ಚಿದ್ರೆ ಅಥವಾ ವಿಷ ಪ್ರಾಶನವಾಗಿದ್ರೆ ಕೊಡುವಂತ ಚಿಕಿತ್ಸೆ. ಜರ ಅಂದ್ರೆ ಮುಪ್ಪನ್ನ ತಡೆಗಟ್ಟಲಿಕ್ಕೆ ಅಥವಾ ಮುಪ್ಪಿನ ಕಾಲದಲ್ಲಿ ಬರುವಂತಹ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇರುವಂತಹ ಚಿಕಿತ್ಸೆ. ಕೊನೆಯದಾಗಿ ವೃಷ ಅಂದ್ರೆ ವಾಜೀಕರಣ ಚಿಕಿತ್ಸೆ ಅಂತ ಹೇಳಬಹುದು. ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆಯಿಂದ ಆಗೋ ಪ್ರಯೋಜನವೇನು ಅಂದ್ರೆ ಮುಂದಿನ ಪೀಳಿಗೆ ತುಂಬಾ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು, ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗಬೇಕು, ಅದರಲ್ಲೂ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗಬೇಕು ಅನ್ನೋದಕ್ಕಾಗಿ ಕೊಡುವಂತ ಚಿಕಿತ್ಸಾ ಕ್ರಮ. ಹೀಗೆ 8 ರೀತಿಯ ಚಿಕಿತ್ಸಾ ಕ್ರಮಗಳಲ್ಲಿ ನಮಗೆ ಬರುವ ರೋಗಗಳಿಗೆ ಚಿಕಿತ್ಸೆ, ರೋಗ ಬರದ ಹಾಗೆ ತಡೆಗಟ್ಟುವ ವಿಧಾನ, ಮತ್ತೆ ಮುಂದಿನ ಪೀಳಿಗೆ ಈಗ ಇರೋ ಪೀಳಿಗೆಗಿಂತ ಆರೋಗ್ಯದಲ್ಲಿ, ಆಯುಷ್ಯದಲ್ಲಿ ವೃದ್ಧಿಯನ್ನು ಪಡೆದು ಉತ್ತಮವಾಗಿರಬೇಕು ಅನ್ನೋ ರೀತಿಯಲ್ಲಿ ಆಯುರ್ವೇದದ ಪದ್ಧತಿಯಲ್ಲಿ ಚಿಕಿತ್ಸಾ ಕ್ರಮಗಳಿದ್ದವು ಅಂತ ತಿಳಿದು ಬರುತ್ತೆ. ಆದ್ರೆ ನಾವು ಈ ನಮ್ಮ ಪೂರ್ವಜರ ಕೊಡುಗೆಯಾದ ಆಯುರ್ವೇದದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ, ಮತ್ತೆ ಅವುಗಳನ್ನ ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳದೇ ಇರೋದ್ರಿಂದ, ತಪ್ಪಾದ ಜೀವನ ಶೈಲಿಯ ಪರಿಣಾಮದಿಂದ ಪೀಳಿಗೆಯಿಂದ ಪೀಳಿಗೆಗೆ ಆಯುಷ್ಯ, ಆರೋಗ್ಯಗಳು ಕಡಿಮೆಯಾಗ್ತಾ ಬರ್ತಾ ಇದೆ. ಆಯುರ್ವೇದ ಅಂದ ತಕ್ಷಣ ನಮಗೆ ಒಂದು ಚಿಕಿತ್ಸಾ ಪದ್ಧತಿ ಅಂತ ಅನ್ಸುತ್ತೆ. ಆದ್ರೆ ಅದು ಬರೀ ಚಿಕಿತ್ಸಾ ಪದ್ಧತಿ ಅಲ್ಲ, ಅಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು. ಅದರ ಆಚೆಗೂ ಕೂಡ ಅದರ ವ್ಯಾಪ್ತಿ ಹರಡಿದೆ. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಚ ಹಿತಾಹಿತಂ ತಸ್ಯ ಮಾನಂಚ ಯತ್ರೋಕ್ತಂ ಸ ಆಯುರ್ವೇದ ಉಚ್ಯತೆ ಅಂತ ಆಯುರ್ವೇದ ಗ್ರಂಥವಾದ ಚರಕ ಸಂಹಿತೆಯಲ್ಲಿ ಆಯುರ್ವೇದದ ವ್ಯಾಖ್ಯಾನವನ್ನ ಮಾಡಲಾಗಿದೆ. ಇದರ ಅರ್ಥ ಆಯಸ್ಸಿನ ಅಹಿತವನ್ನ, ಆಯಸ್ಸಿನ ಅಂದ್ರೆ ಜೀವನದ ಸುಖ ದುಃಖಗಳನ್ನ, ಆ ಹಿತಾಹಿತ ಅಥವಾ ಸುಖ ದುಃಖಗಳ ಅಳತೆಗೋಲನ್ನ ಯಾವುದರಲ್ಲಿ ತಿಳಿಸಲ್ಪಟ್ಟಿದೆಯೋ ಅದು ಆಯುರ್ವೇದ ಅಂತ ಕರೆಯಲಾಗತ್ತೆ ಅಂತ. ಅಂದ್ರೆ ನಮ್ಮ ಜೀವನದಲ್ಲಿ ಬರೋ ಸುಖ ದುಃಖಗಳು, ಹಿತ ಅಹಿತಗಳು ಯಾವುವು, ಯಾವ ತರಹ ಅದನ್ನ ಅಳತೆ ಮಾಡಬೇಕು, ಯಾವ ತರಹ ಅದನ್ನ ಪರಿಹರಿಸ್ಕೊಳ್ಬೇಕು ಅಂತ ವಿವರಿಸುವಂತಹ ಮಾರ್ಗದರ್ಶನ ಕೊಡುವಂತಹ ಜ್ಞಾನಕ್ಕೆ ಆಯುರ್ವೇದ ಅಂತ ಹೇಳ್ತಾರೆ. ಚಿಕಿತ್ಸಾ ಪದ್ಧತಿ ಅದರ ಒಂದು ಭಾಗ ಅಷ್ಟೆ. ಹೀಗೆ ಆಯುರ್ವೇದ ನಮ್ಮ ಜೀವನ ಕ್ರಮವನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒತ್ತು ಕೊಡುತ್ತೆ ಮತ್ತೆ ವಿವರಿಸುತ್ತೆ. ಅದರಲ್ಲಿ ದಿನಚರ್ಯ, ಋತುಚರ್ಯ ಅಂತ ಬರುತ್ತೆ. ದಿನಚರ್ಯ ಅಂದ್ರೆ ನಾವು ಇಡೀ ದಿನ ಹೇಗಿರ್ಬೇಕು, ಹೇಗ್ ಬದುಕಬೇಕು ಅಂತ ತೋರಿಸುತ್ತೆ. ಋತುಚರ್ಯ ಅಂದ್ರೆ ನಾವು ವರ್ಷದಲ್ಲಿ ಯಾವ ಯಾವ ಕಾಲಕ್ಕೆ ಹೇಗೆ ಋತುಗಳು ಚೇಂಜ್ ಆಗುತ್ತೋ ಅದ್ರ ಜೊತೆಗೆ ಹೇಗ್ ಬದುಕಬೇಕು ಅಂತ ತೋರಿಸುತ್ತೆ. ಅದರಲ್ಲಿ ಹೇಳಿರೋ ರೀತಿ ನಡ್ಕೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ ಅಂದ್ರೆ ನಾವು ಸದಾ ಆರೋಗ್ಯವಂತರಾಗಿ ಇರೋಕೆ ಸಾಧ್ಯ ಆಗುತ್ತೆ. ನಾವು ಕೇಳಿದೀವಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆಯುರ್ವೇದ ನಾವು ಜೀವನವನ್ನ ನಡೆಸಬೇಕಾದ್ರೆ ಯಾವ ದೃಷ್ಟಿಕೋನ ಇರಬೇಕು, ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಮ್ಮ ವಿಚಾರಗಳು, ಆಲೋಚನೆಗಳು ಹೇಗಿರ್ಬೇಕು, ಆಹಾರ ವಿಹಾರ ಎಲ್ಲದರ ಬಗ್ಗೆನೂ ಮಾರ್ಗದರ್ಶನ ಕೊಡುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಲ್ಲಿ ಸ್ವಾಸ್ಥ್ಯವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿದಾರೋ ಅದಕ್ಕಿಂತ ಅದ್ಭುತವಾದ ರೀತಿಯಲ್ಲಿ, ಅದಕ್ಕಿಂತ ವಿಸ್ತಾರವಾದ ಸಾವಿರಾರು ವರ್ಷಗಳ ಹಿಂದೆಯೇ ಆಯುರ್ವೇದ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯಭಿಧೀಯತೆ. ಇದರ ಅರ್ಥ ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಅಂತ 3 ತ್ರಿದೋಷಗಳಿವೆ. ಅವುಗಳ ನಡುವೆ ಸಮತೋಲನ ಇರಬೇಕು. ಶರೀರದಲ್ಲಿರುವ 13 ತರಹದ ಅಗ್ನಿಗಳ ನಡುವೆ ಸಮತೆ ಇರಬೇಕು. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ ಅನ್ನೋ 7 ಧಾತುಗಳ ನಡುವೆ ಸಾಮ್ಯತೆ. ಕಾಲಕಾಲಕ್ಕೆ ಶರೀರದಲ್ಲಿ ಉತ್ಪತ್ತಿಯಾಗುವ ಅನೇಕ ರೀತಿಯ ಕೊಳೆಗಳು ಹೊರಹೋಗುವಿಕೆ ಸರಿಯಾಗಿರ್ಬೇಕು. ಮತ್ತು ನಮ್ಮ ಇಂದ್ರಿಯಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇರಬೇಕು. ಮನಸ್ಸು ಪ್ರಸನ್ನವಾಗಿರ್ಬೇಕು. ಅದಕ್ಕೆ ಯಾವುದೇ ತರಹದ ಒತ್ತಡವಾಗಲಿ, ಟೆನ್ಷನ್ ಆಗಲಿ ಇರಬಾರ್ದು. ಅಷ್ಟೇ ಅಲ್ಲ, ಈ ಶರೀರದಲ್ಲಿರುವ ಚೇತನ ಶಕ್ತಿಯಾದ ಆತ್ಮ ಕೂಡ ಪ್ರಸನ್ನವಾಗಿರ್ಬೇಕು. ಈ ಸ್ಥಿತಿಯನ್ನ
ಸ್ವಾಸ್ಥ್ಯ, ಆರೋಗ್ಯ ಅಂತ ಕರೆಯಲಾಗುತ್ತೆ. ಅಂತಹ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನ ಸ್ವಸ್ಥ ಅಥವಾ ಆರೋಗ್ಯವಂತ ಅಂತ ಕರೆಯಲಾಗುತ್ತೆ. ಆರೋಗ್ಯ ಆರೋಗ್ಯ ಅನ್ನೋ ವಿಷಯಕ್ಕೆ ಇದಕ್ಕಿಂತ ಒಳ್ಳೆಯ ವ್ಯಾಖ್ಯಾನ ಸಿಗೋಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ಆರೋಗ್ಯಕ್ಕೆ ಅಥವಾ ಸ್ವಾಸ್ಥ್ಯಕ್ಕೆ ಬೇಕಾದ ಎಲ್ಲ ರೀತಿಯ ವಿಷಯಗಳನ್ನ ಕೂಡ ಒಳಗೊಂಡಿದೆ. ಭಾರತೀಯ ವಿಜ್ಞಾನದ ಪ್ರಕಾರ ಸರ್ವಂ ದ್ರವ್ಯಂ ಪಾಂಚ ಭೌತಿಕಂ. ಇದರ ಅರ್ಥ ಜಗತ್ತಿನ ಪ್ರತಿಯೊಂದು ವಸ್ತುವು ಈ ಪಂಚಮಹಾಭೂತಗಳು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವುಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಆಕಾಶ ಅಥವಾ ಅವಕಾಶ ಎಂದರೆ ಅದು ಬಹಳ ಸೂಕ್ಷ್ಮವಾದದ್ದು. ಅವಕಾಶ ಎಲ್ಲ ಕಡೆ ಇದೆ. ಮುಂದಿನದು ಗಾಳಿ ಅಥವಾ ವಾಯು. ಇದು ನಮಗ್ ಗೊತ್ತೇ ಇದೆ. ಗಾಳಿಯನ್ನ ನಾವು ಅನುಭವಿಸ್ತೀವಿ. ಅದು ಆಕಾಶಕ್ಕಿಂತ ಸ್ವಲ್ಪ ಸ್ಥೂಲವಾದದ್ದು. ಅಗ್ನಿ, ಜಲ, ಪೃಥ್ವಿ ಇವು ಒಂದಕ್ಕಿಂತ ಒಂದು ಸ್ಥೂಲ. ಪೃಥ್ವಿ ತತ್ವ ಎಲ್ಲಕ್ಕಿಂತ ಹೆಚ್ಚು ಸ್ಥೂಲವಾದದ್ದು. ಆದರೆ ಎಲ್ಲ ವಸ್ತುಗಳಲ್ಲೂ, ಪ್ರಪಂಚದ ಎಲ್ಲ ವಸ್ತುಗಳಲ್ಲೂ ಈ ಎಲ್ಲಾ 5 ತತ್ವಗಳು ಇರುತ್ತವೆ. ಯಾವ ತತ್ವ ಹೆಚ್ಚಾಗಿರುತ್ತೋ ಆ ರೀತಿ ಆ ವಸ್ತು ವರ್ತಿಸುತ್ತೆ. ಈಗ ಉದಾಹರಣೆಗೆ ಒಂದು ಕಾಗದವನ್ನ ತೆಗೆದುಕೊಂಡ್ರೆ ಅದರಲ್ಲಿ ಈ 5 ಪಂಚಮಹಾಭೂತಗಳು ಇವೆ. ಆದರೆ ಅದರಲ್ಲಿ ಪೃಥ್ವಿ ತತ್ವ ಜಾಸ್ತಿ ಇರುತ್ತೆ. ಆದ್ರಿಂದ ಅದು ನಮಗೆ ಸ್ಥೂಲವಾಗಿ ಕಾಣಿಸುತ್ತೆ, ಕೈಯಲ್ಲಿ ಮುಟ್ಟಕ್ಕಾಗುತ್ತೆ. ನಮ್ಮ ದೇಹ ಮತ್ತು ಮನಸ್ಸು ಕೂಡ ಈ ಪಂಚಮಹಾಭೂತಗಳಿಂದಾನೇ ಆಗಿದೆ. ಹಾಗೇನೆ ನಮ್ಮ ದೇಹದಲ್ಲಿರುವ ವಾತ, ಪಿತ್ತ, ಕಫಗಳು ಕೂಡ ಈ ಪಂಚಮಹಾಭೂತಗಳಿಂದಾನೇ ಆಗಿದೆ. ಮೊದಲಿಗೆ ಇವಾಗ ನಾವು ವಾತ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ವಾತದೋಷ ವಾತದೋಷ ಆಕಾಶ ಮತ್ತೆ ವಾಯು ಮಹಾಭೂತಗಳಿಂದ ಆಗಿದೆ. ಆಮೇಲೆ ಪಿತ್ತ ದೋಷದಲ್ಲಿ ಅಗ್ನಿ ಮತ್ತೆ ಜಲ ಮಹಾಭೂತಗಳಿವೆ. ಕಫದೋಷ ಜಲ ಮತ್ತು ಪೃಥ್ವಿ ಮಹಾಭೂತಗಳಿಂದ ಆಗಿದೆ. ಈಗ ಮೊದಲಿಗೆ ವಾತದೋಷದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹವನ್ನ ಈಗ ಒಂದು ಯಂತ್ರ ಅಂತ ತಿಳ್ಕೊಂಡ್ರೆ ಆ ಯಂತ್ರವನ್ನ ಆಪರೇಟ್ ಮಾಡುವಂತ ಕೀ ಯಾವುದು ಗೊತ್ತಾ? ಅದು ವಾತ. ವಾತ ಈ ಶಬ್ದದ ಅರ್ಥ ವಾ ಗತಿ ಗಂಧನ ಯೋಹೋ, ಅಂದ್ರೆ ನಮ್ಮ ದೇಹದಲ್ಲಿ ಆಗೋ ಎಲ್ಲ ಚಲನವಲನಗಳಿಗೆ ಕಾರಣ ಆಗಿರುವಂಥದ್ದು ಅಥವಾ ಯಾವುದೇ ರೀತಿಯ ಹರಿಯುವಿಕೆಗೆ ಕಾರಣ ಆಗಿರುವಂಥದ್ದು ವಾತ. ಈ ವಾತ ಆಕಾಶ ಮತ್ತೆ ವಾಯುವಿನಿಂದ ಆಗಿರೋದು ಅಂತ ಹೇಳಿದ್ನಲ್ವಾ. ಯಾವುದೇ ಒಂದು ಚಲನೆಯನ್ನ ಇದು ನೋಡ್ಕೊಳತ್ತೆ. ಮತ್ತೆ ಸ್ಪರ್ಶ ಜ್ಞಾನ, ಮನಸ್ಸು ಉತ್ಸಾಹಗೊಳ್ಳಕ್ಕೆ, ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೊರಡ್ಬೇಕು ಅಂದ್ರೆ ವಾತ ಬೇಕು. ಯಾಕೆ ಅಂದ್ರೆ ವಾತಕ್ಕೆ ರಜೋಗುಣ ಇದೆ. ರಜೋಗುಣದ ಲಕ್ಷಣ ಯಾವಾಗ್ಲೂ ಉತ್ಸಾಹದಿಂದ ಇರೋದು. ಅದಕ್ಕೆ ಈ ಏನು ಈ ವಾತಗುಣ ಏನ್ ಮಾಡುತ್ತೆ ಅಂದ್ರೆ ಯಾವಾಗ್ಲೂ ಉತ್ಸಾಹದಿಂದ ಇರೋಕೆ ಅದು ನಮಗೆ ಸಹಾಯ ಮಾಡುತ್ತೆ. ಸೆನ್ಸರಿ ಫಂಕ್ಷನ್, ಮೋಟಾರ್ ಫಂಕ್ಷನ್ ಎಲ್ಲಾನು ನೋಡ್ಕೊಳ್ಳೋದು ವಾತದೋಷ. ಅದೇ ವಾತ ಕಡಿಮೆ ಇದ್ರೆ ಅವನು ಸೋಮಾರಿ ಆಗಿರ್ತಾನೆ, ಯಾವ ಕೆಲಸಕ್ಕೂ ಮುಂದುವರಿಯಲ್ಲ. ವಾತದೋಷದ ಗುಣಗಳನ್ನ ನೋಡೋಣ. ತತ್ರ ರೂಕ್ಷೋ ಲಘು ಶೀತಃ ಖರಃ ಸೂಕ್ಷ್ಮ ಚಲೋ ಅನಿಲಃ. ತತ್ರ ರೂಕ್ಷೋ ಅಂದ್ರೆ ಒಣಗಿಸುವ ಗುಣ ಇದೆ. ಅಂದ್ರೆ ಒಣಗಿಸುವ ಗುಣ ಅಂದ್ರೆ ಕೆಟ್ಟದ್ದು ಅಂತ ನಾವ್ ಅನ್ಕೋಬಾರ್ದು. ಎಲ್ಲೆಲ್ಲಿ ಒಣಗಿಸುವಿಕೆ ಆಗಬೇಕೋ ಅಲ್ಲಿ ಇದರ ಅವಶ್ಯಕತೆ ಇದೆ. ಆಕಾಶ ಮತ್ತು ವಾಯುವಿನಿಂದ ಆದ ಈ ವಾತ ದೋಷದ ಇನ್ನೊಂದು ಗುಣ ಲಘು, ದೇಹವನ್ನ ಲಘುವಾಗಿ ಇಳಿಸುವಂಥದ್ದು. ಆದ್ರಿಂದ ವಾತದೋಷ ಹೆಚ್ಚಾದಾಗ ದೇಹ ಕ್ಷಯಿಸುತ್ತೆ. ನಮ್ಮ ದೇಹದ ಮತ್ತು ಮೆದುಳಿನ ಜೀವಕೋಶಗಳು ಕ್ಷಯಿಸೋಕೆ ಪ್ರಾರಂಭ ಆಗುತ್ತೆ. ಇದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಹೇಳಿದ್ದಾರೆ. ಅಭ್ಯಂಗ, ಮೂಗಿನಲ್ಲಿ ಎಣ್ಣೆ ಹಾಕೊಳ್ಳೋ ಚಿಕಿತ್ಸಾ ವಿಧಾನ ಅಂದ್ರೆ ನಸ್ಯ ಚಿಕಿತ್ಸೆ, ಮತ್ತೆ ಶಿರೋಭ್ಯಂಗ, ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದನ್ನ ಹೇಳಿದ್ದಾರೆ. ಇದರಿಂದ ಜೀವಕೋಶಗಳು ಮತ್ತೆ ಚೇತರಿಸಿಕೊಳ್ಳಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಗುಣ ಶೀತ ಅಂದ್ರೆ ತಂಪು. ಅದರಿಂದ ವಾತದೋಷ ಹೆಚ್ಚಾಗಿರೋರ್ಗೆ ಚಳಿ ಜಾಸ್ತಿ. ಅದರಿಂದ ಇದಕ್ಕೆ ಆದಷ್ಟು ಬಿಸಿಯಾಗಿರುವ ಆಹಾರವನ್ನ ತಗೊಂಡ್ರೆ ಒಳ್ಳೇದು. ಅವಾಗ ದೇಹಕ್ಕೆ ಸ್ವಲ್ಪ ಶಾಖ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಗುಣ ಖರಹ ಅಂದ್ರೆ ಒರಟು. ಅದಕ್ಕೆ ಈ ಗುಣ ಇರೋದ್ರಿಂದ ವಾತದೋಷ ಹೆಚ್ಚಾದಾಗ ನಮ್ಮ ದೇಹ ಒರಟಾಗುತ್ತೆ. ಎಷ್ಟೋ ಸತಿ ನಮ್ಮ ಮನಸ್ಸು ಕೂಡ ಒರಟಾಗುತ್ತೆ. ಅದು ನಮ್ಮ ಒರಟಾದ ನಡವಳಿಕೆಯಿಂದ ಗೊತ್ತಾಗುತ್ತೆ. ಆದ್ರಿಂದ ಇದಕ್ಕೂ ಕೂಡ ಆದಷ್ಟು ಸ್ನಿಗ್ಧ ಪದಾರ್ಥಗಳ ಸೇವನೆ ಒಳ್ಳೇದು ಅಂತ ಹೇಳ್ತಾರೆ. ಮುಂದಿನ ಗುಣ ಸೂಕ್ಷ್ಮ ಅಂದ್ರೆ ಇದಕ್ಕೆ ಯಾವ ಚಿಕ್ಕ ಜಾಗದಲ್ಲಿ ಬೇಕಾದ್ರೂ ತೂರ್ಕೊಂಡು ಹೋಗುವಂತ ಸಾಮರ್ಥ್ಯ ಇದೆ.
ಅದಕ್ಕೆ ಇದು ನಮ್ಮ ಚಲನವಲನಗಳಿಗೆ ಹೆಚ್ಚು ಸಹಾಯ ಆಗುತ್ತೆ. ಹಾಗೆ ಎಂಥ ಚಿಕ್ಕ ಸಂಧಿಗಳಲ್ಲೂ ಕೂಡ ಇದು ಮುಂದೆ ಹೋಗದೆ ಅಲ್ಲೇ ಉಳಿದಾಗ ನಮಗೆ ಸಂಧಿ ನೋವು ಬರಕ್ಕೆ ಸಾಧ್ಯ ಆಗುತ್ತೆ, ಕಾರಣ ಆಗುತ್ತೆ. ಹಾಗೆ ವಾತದೋಷ ಪ್ರಕೋಪವಾದಾಗ ಪ್ಯಾರಾಲಿಸಿಸ್, ಅರ್ಧಾಂಗವಾಯು ಅಂತ ಹೇಳ್ತಾರೆ, ಅದು ಬರುತ್ತೆ. ಆಮೇಲೆ ಪಾರ್ಕಿನ್ಸನ್ ಡಿಸೀಸ್ ಅಂತಾರಲ್ಲ, ಅದು ಬರುತ್ತೆ. ಒಂದರಲ್ಲಿ ಚಲನೆನೇ ಇರಲ್ಲ, ಇನ್ನೊಂದರಲ್ಲಿ ಚಲನೆ ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಆದ್ರಿಂದ ವಾತದೋಷವನ್ನ ನಾವು ಯಾವಾಗ್ಲೂ ಸರಿಯಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನಿಸ್ಬೇಕು. ಇದಕ್ಕೆ ಆಯುರ್ವೇದದಲ್ಲಿ ಪ್ರಾಣಾಯಾಮ, ಧ್ಯಾನ, ವ್ಯಾಯಾಮಗಳನ್ನ ಕೂಡ ನಮ್ಮ ನಿತ್ಯಚರ್ಯೆಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದೆ. ಈಗ ಪಿತ್ತದೋಷದ ಬಗ್ಗೆ, ಪಿತ್ತದೋಷ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದು ಪಿತ್ತದೋಷ ಎಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ. ಪಿತ್ತ ಅನ್ನೋ ಶಬ್ದ ತಪ ಅನ್ನೋ ಶಬ್ದದಿಂದ ಬಂದಿದೆ ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಸುಡೋದು ಅಂತ ಆಗುತ್ತೆ. ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ, ವಿಕೃತಾವಸ್ಥೆಯ ನಾಶ್ಯತೆ, ವಾಶ್ಯೈ ರಂ ಇತಿ. ಅಂದ್ರೆ ಪಿತ್ತದೋಷ ಸರಿಯಾಗಿದ್ದರೆ ಅದು ನಮ್ಮನ್ನ ರಕ್ಷಿಸುತ್ತೆ, ವಿಕೃತಿ ಹೊಂದಿದ್ರೆ ನಾಶ ಮಾಡುತ್ತೆ. ಅದರಿಂದ ಈ ಪಿತ್ತದೋಷ ಜಲ ಮತ್ತು ಅಗ್ನಿಯಿಂದ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅದರಿಂದ ಈ ಎರಡು ಪಂಚಭೂತಗಳ ಗುಣಗಳನ್ನು ಇದರಲ್ಲಿ ಕಾಣಬಹುದು. ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣ ಲಘು ವಿಸ್ರಂ ಸರಂ ದ್ರವಂ. ಪಿತ್ತದೋಷ ಸಸ್ನೇಹ, ಸ್ವಲ್ಪ ಮಟ್ಟಿನ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶವನ್ನ ಹೊಂದಿದೆ ಅಂತ. ತೀಕ್ಷ್ಣ ಅಂದ್ರೆ ಅದು ವಾತದ ಹಾಗೆ ಎಲ್ಲಿ ಬೇಕಾದ್ರೂ ನೇರವಾಗಿ ನುಸುಳಕ್ ಆಗದೆ ಹೋದ್ರೂ ಅದು ಸುಟ್ಟುಕೊಂಡು ದಾರಿ ಮಾಡ್ಕೊಂಡು ಹೋಗುತ್ತೆ. ಹಾಗೆ ಉಷ್ಣ ಗುಣ ಇದೆ, ಇದು ಕೂಡ ಲಘುವಾಗಿದೆ. ವಿಶ್ರಮ್ ಅಂದ್ರೆ ಕೆಟ್ಟ ವಾಸನೆಯಿಂದ ಕೂಡಿದೆ ಅಂತ ಅರ್ಥ. ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕೆಟ್ಟ ವಾಸನೆ ಬರುತ್ತೋ ಅಲ್ಲೆಲ್ಲ ಪಿತ್ತದ ಒಳಗೊಳ್ಳುವಿಕೆ ಇದೆ ಅಂತ ಅರ್ಥ. ಉದಾಹರಣೆಗೆ ಬೆವರು, ಮೂತ್ರ, ಮಲ ಇವು ಎಲ್ಲ ಮನುಷ್ಯರಲ್ಲೂ ಕೆಟ್ಟ ವಾಸನೆಯಿಂದ ಕೂಡಿರುತ್ತೆ. ಸರಂ ಅಂದ್ರೆ ನೀರಿನಂತೆ ಹರಿಯುತ್ತೆ. ಸಾಮಾನ್ಯವಾಗಿ ಪಿತ್ತ ದೋಷವನ್ನ ಶಮನ ಮಾಡಕ್ಕೆ ಇದರ ಗುಣಕ್ಕೆ ವ್ಯತಿರಿಕ್ತವಾಗಿರುವ ಒಳ್ಳೆಯ ಪರಿಮಳ ಇರುವಂತಹ ವಸ್ತುಗಳನ್ನ ಉಪಯೋಗಿಸ್ತೇವೆ. ಉದಾಹರಣೆಗೆ ಸೊಗದೆ ಬೇರು, ಲಾವಂಚ, ಶ್ರೀಗಂಧ. ಪಿತ್ತ ವಿಕೋಪದಿಂದ ಎಲ್ಲಾದ್ರೂ ಗುಳ್ಳೆಗಳಾಗಿ ಕೀವು ಬರ್ತಿದ್ರೆ ಅದಕ್ಕೆ ಈ ಮೇಲೆ ಹೇಳಿದ ವಸ್ತುಗಳಿಂದ ಬಳಕೆಯನ್ನು ಮಾಡಿದ್ರೆ, ಅವನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದು ಶಮನ ಆಗುತ್ತೆ. ಪಿತ್ತಂ ಪ್ರತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನು ಮಾರ್ಧವೈಹಿ. ಇದರ ಅರ್ಥ ಪಕ್ತಿ ಅಂದ್ರೆ ಪಚನ ಮಾಡುತ್ತೆ. ಇದಕ್ಕೆ ಹಲವಾರು ಅರ್ಥಗಳಿವೆ. ನಾವು ತಿಂದ ಆಹಾರವನ್ನ ಪಚನ ಮಾಡುತ್ತೆ ಅಂತ ಒಂದ್ ಅರ್ಥ ಆದ್ರೆ, ಅದು ಜೀರ್ಣ ಆದ ಮೇಲೆ ನಮ್ಮ ಧಾತುಗಳಿಗೆ ಸಿಗ್ಬೇಕಲ್ಲ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವುಗಳಿಗೆಲ್ಲ ಪಚನವಾದ ಆಹಾರದ ಪೋಷಕಾಂಶಗಳು ಸಿಗಬೇಕಲ್ಲ. ಅಂದ್ರೆ ಆಹಾರದಲ್ಲಿರೋ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನ ರಕ್ತವಾಗಿ, ಮಾಂಸವಾಗಿ, ಮಜ್ಜೆಯಾಗಿ, ಮೂಳೆಯಾಗಿ, ವೀರ್ಯವಾಗಿ ಕನ್ವರ್ಟ್ ಮಾಡುತ್ತಲ್ಲ, ಟ್ರಾನ್ಸ್ಫಾರ್ಮ್ ಮಾಡೋದು ಅಂತೀವಲ್ಲ, ಅದಕ್ಕೂ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ ಆಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾಂದ್ಯ ಆಗುತ್ತೋ ಆಗ ಯಾವ ಕೆಲಸಗಳು ಸರಿಯಾಗಿ ಆಗೋದಿಲ್ಲ. ಆಗ ಹಲವಾರು ಸಮಸ್ಯೆಗಳು, ರೋಗಗಳು ತಲೆದೋರುತ್ತೆ. ಮುಂದಿನ ಗುಣ ಉಷ್ಣ ಅಂದ್ರೆ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳುತ್ತೆ. ದರ್ಶನೈಹಿ ಅಂದ್ರೆ ನಾವು ನಮ್ಮ ಕಣ್ಣುಗಳಿಂದ ನೋಡೋದಕ್ಕೂ ಕೂಡ ಪಿತ್ತ ಬೇಕು. ನಾವು ಸರಿಯಾಗಿ ನೋಡಕ್ ಆಗ್ತಾ ಇದೆ ಅಂದ್ರೆ ನಮ್ಮ ಕಣ್ಣಿನಲ್ಲಿರೋ ಆಲೋಚಕ ಪಿತ್ತ ಸರಿಯಾಗಿರ್ಬೇಕು. ತೃಟ್ ಅಂದ್ರೆ ಹಸಿವೆಯನ್ನ ಉಂಟು ಮಾಡುತ್ತೆ, ಬಾಯಾರಿಕೆಯನ್ನ ಉಂಟು ಮಾಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಕೆಲಸಗಳು ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ರುಚಿ, ನಾಲಿಗೆಯನ್ನ ರುಚಿ ಸರಿಯಾಗಿ ಗೊತ್ತಾಗೋ ಹಾಗೆ ಮಾಡುತ್ತೆ. ಪ್ರಭಾ, ದೇಹಕ್ಕೆ ಕಾಂತಿ ಕೊಡುತ್ತೆ. ನಮ್ಮ ಚರ್ಮದಲ್ಲಿ ಇರೋ ಪ್ರಾಜಕ ಪಿತ್ತದಿಂದ ಇದು ಸಾಧ್ಯ ಆಗುತ್ತೆ. ಮೇಧ ಅಂದ್ರೆ ಬುದ್ಧಿ ಸರಿಯಾಗಿ ಕೆಲಸವನ್ನ ಮಾಡುವ ಹಾಗೆ ನೋಡ್ಕೊಳ್ಳುತ್ತೆ. ಧೀ ಅಂದ್ರೆ ಏನನ್ನಾದ್ರೂ ಮಾಡೋ ಸಂಕಲ್ಪ ಶಕ್ತಿಯನ್ನ ಕೊಡುತ್ತೆ. ಇದಕ್ಕೆ ಹೃದಯದಲ್ಲಿರುವ ಪಿತ್ತಕ್ಕೆ ಈ ಸಂಕಲ್ಪ ಶಕ್ತಿ ಕೊಡುವಂತ ಪಿತ್ತ ಹೃದಯದಲ್ಲಿರೋದು, ಅದಕ್ಕೆ ಸಾಧಕ ಪಿತ್ತ ಅಂತ ಹೇಳ್ತಾರೆ. ಶೌರ್ಯವನ್ನ ಕೊಡುತ್ತೆ. ತನು ಮಾರ್ಧವೈಹಿ ಅಂದ್ರೆ ದೇಹಕ್ಕೆ ಮೃದುತ್ವವನ್ನ ಕೊಡುತ್ತೆ. ಈಗ ಮುಂದಿನ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಕಫದೋಷ. ಕಫದೋಷ ಅಂದ್ರೆ ಏನು, ಅದು ಎಲ್ಲಿರುತ್ತೆ, ಏನ್ ಕೆಲಸ ಮಾಡುತ್ತೆ? ತೇನ ಜಲೇನ ಫಲತಿ ಇತಿ ಕಫ ಅಂದ್ರೆ
ಯಾವುದು ನೀರಿನಿಂದ ಆಗದೆಯೋ ಅಥವಾ ನೀರಿನಿಂದ ಬೆಳೆಯುತ್ತೋ ಅದು ಕಫ. ಈ ಕಫದೋಷ ಜಲ ಮತ್ತೆ ಪೃಥ್ವಿ ಮಹಾಭೂತಗಳಿಂದ ಆಗಿದೆ. ಇದರ ಗುಣಗಳನ್ನ ತಿಳ್ಕೊಳ್ಳೋಣ. ಸ್ನಿಗ್ಧ ಶೀತ ಗುರುರ್ ಮಂದಃ ಸ್ಲಕ್ಷ್ಣೋ ಮೃತ್ಸನಃ ಸ್ಥಿರ ಕಫಃ. ಸ್ನಿಗ್ಧ ಅಂದ್ರೆ ಜಿಡ್ಡಿನ ಗುಣ, ಅಂದ್ರೆ ಅಂಟ್ಕೊಳ್ಳೋ ಗುಣ ಇರುತ್ತೆ. ಶೀತ ಅಂದ್ರೆ ತಂಪು, ಗುರು ಅಂದ್ರೆ ಭಾರವಾಗಿರೋದು. ಎಲ್ಲಿ ಕಫ ವೃದ್ಧಿ ಆಗಿರುತ್ತೋ ಅಲ್ಲಿ ಭಾರ ಕಾಣಿಸುತ್ತೆ. ನಮ್ಗೆ ತಲೆ ಭಾರ ಅನ್ನಿಸ್ತಾ ಇದೆ ಅಂದ್ರೆ ಅಲ್ಲಿ ಕಫ ಜಾಸ್ತಿ ಸೇರ್ಕೊಂಡಿದೆ ಅಂತ ಅರ್ಥ. ಈ ಮಂದ, ಆಮೇಲೆ ಮಂದ ಅಂದ್ರೆ ವಿಸ್ಕಸ್, ಜಿಗುಟಾದ ದಪ್ಪಗಿನ ಹರಿಯಕ್ಕೆ ಕಷ್ಟಪಡುವಂತ ಸ್ಥಿತಿ. ಈ ಮಂದ ಕಾರಣದಿಂದಲೇ ಕಫದ ಸಮಸ್ಯೆಗಳು ಬರೋದು ನಿಧಾನ ಮತ್ತೆ ವಾಸಿಯಾಗೋದು ನಿಧಾನ. ಸ್ಲಕ್ಷಣ ಅಂದ್ರೆ ಸ್ಮೂತ್ ಅಂತ ಅರ್ಥ. ಮೃತ್ಸ್ನ ಅಂದ್ರೆ ಜೆಲ್ಲಿ ತರಹ ಇರುವಂತದ್ದು ಅಂತ ಅರ್ಥ. ಇದಕ್ಕೆ ಉದಾಹರಣೆ ಸೈನಾವಿಯಲ್ ಫ್ಲೂಯಿಡ್, ಕೀಲೆಣ್ಣೆ ಅಂತ ಹೇಳ್ತೀವಿ. ಇದಕ್ಕೆ ಶ್ಲೇಷಕ ಕಫ ಅಂತ ಹೇಳ್ತಾರೆ. ಹಾಗಾಗಿ ಕಫದ ಈ ಗುಣಗಳನ್ನ ನಾವು ಸರಿಯಾಗಿ ನಮ್ಮ ದೇಹದಲ್ಲಿ ಕಾಪಾಡ್ಕೊಳ್ದೆ ಹೋದ್ರೆ ಸಹಜವಾಗಿ ಎಲ್ಲ ಕೀಲುಗಳಲ್ಲಿ ನೋವು, ಕಟಕಟ ಶಬ್ದ ಬರುತ್ತೆ, ನಮಗೆ ಇದು ಜಾಯಿಂಟ್ಸ್ ನ ಮಡ್ಸಕ್ಕಾಗಲ್ಲ, ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ಕಾರಣ ಪೃಥ್ವಿ ಮಹಾಭೂತ. ನಮ್ಮ ಮಾಂಸಖಂಡಗಳು ಮೂಳೆ ಚೆನ್ನಾಗಿ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕಫದೋಷ ಚೆನ್ನಾಗಿರ್ಬೇಕು. ಈ ಕಫದೋಷದ ಕರ್ಮ ಏನು ಅಂತ ತಿಳ್ಕೊಳ್ಳೋಣ. ಶ್ಲೇಷ್ಮ ಸ್ಥಿರತ್ವ ಸ್ನಿಗ್ಧತ್ವ ಸಂಧಿ ಬಂಧ ಕ್ಷಮಾಧಿಭಿಹಿ. ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಜೋಡಿಸುವ ಕೆಲಸವಾಗಬೇಕೋ, ಉದಾಹರಣೆಗೆ ಜೀವಕೋಶಗಳು ಒಂದರೊಡನೆ ಒಂದು ಸೇರ್ಬೇಕಾದ್ರೆ ಶ್ಲೇಷ್ಮ ಅಂದ್ರೆ ಕಫದೋಷ ಸರಿಯಾಗಿರ್ಬೇಕು. ಆಗ್ಲೇ ನೋಡಿದ ಹಾಗೆ ಇದು ಸ್ಥಿರತೆಯನ್ನ ಅಂದ್ರೆ ದೃಢತೆಯನ್ನ ತರುತ್ತೆ, ಸ್ನಿಗ್ಧತೆಯನ್ನ ಉಂಟು ಮಾಡುತ್ತೆ, ಮತ್ತು ಸಂಧಿ ಬಂಧ ಜಾಯಿಂಟ್ಸ್ ಗಳನ್ನ ಒಂದ್ರ ಜೊತೆಗೊಂದು ಸರಿಯಾಗಿ ಜೋಡಿಸಿ ಗಟ್ಟಿಯಾಗಿ ಇರೋ ಹಾಗೆ ಮಾಡುತ್ತೆ. ಕ್ಷಮಾಧಿಭಿಹಿ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಒಂದು ಕಷ್ಟವನ್ನ ಸಹಿಸಿಕೊಳ್ಳುವಂತಹ, ಕ್ಷಮಿಸುವಂತಹ ಗುಣ, ಅಥವಾ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಅದನ್ನು ಎದುರಿಸುವಂತಹ ಗುಣ ಕಫದೋಷ ಸರಿಯಾಗಿದ್ರೆ ನಮ್ಮಲ್ಲಿರುತ್ತೆ. ಕಫದೋಷ ಹೆಚ್ಚಾದ್ರೆ ಅವನು ಆಲಸಿ ಆಗ್ತಾನೆ. ಕಫದೋಷ ಕಡಿಮೆ ಆದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಚಡಪಡಿಸ್ತಾನೆ. ಈ ವಾತ ಪಿತ್ತ ಕಫಗಳು ಯಾವ ಸಮಯದಲ್ಲಿ ಹೆಚ್ಚಿರುತ್ತವೆ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ವಯೋಹು ರಾತ್ರಿ ಭುಕ್ತಾನಾಂತೆ ಅಂತ ಮಧ್ಯಾಧಿ ಗ್ರಾಹ ಕ್ರಮ. ಇದರ ಅರ್ಥ ನಮ್ಮ ಆಯಸ್ಸು, ವಯೋಹು ಅಂದ್ರೆ ಆಯಸ್ಸು ಅಥವಾ ವಯಸ್ಸು, ಹಗಲು ಮತ್ತೆ ರಾತ್ರಿ ಮತ್ತು ಊಟ ಮಾಡಿದ ನಂತರದ ಕಾಲ ಅಂದ್ರೆ ಜೀರ್ಣಕಾಲ, ಈ 4 ಅವಸ್ಥೆಗಳಲ್ಲಿ ಈ ವಾತ ಪಿತ್ತ ಕಫ ದೋಷಗಳು, ಮೊದಲು ಕಫ ನಂತರ ಪಿತ್ತ ಕೊನೆಯಲ್ಲಿ ವಾತ ದೋಷಗಳು ಪ್ರಧಾನವಾಗಿರುತ್ತವೆ. ಈ ದೋಷಗಳು ಯಾವಾಗ ಹೆಚ್ಚಿರುತ್ತವೆ, ಪ್ರಧಾನ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ನಮ್ಮ ಜೀವನ ಶೈಲಿಯನ್ನ, ಆಹಾರದ ಅಭ್ಯಾಸವನ್ನ ಸರಿಯಾಗಿ ಆಯಾಯ ಕಾಲಕ್ಕೆ ಅನುಗುಣವಾಗಿ ಹೇಗ್ ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಮೊದಲನೇದು ನಮ್ಮ ವಯಸ್ಸು ಅಥವಾ ಆಯಸ್ಸು. ಆಯಸ್ಸಿನ ಮೊದಲ ಭಾಗದಲ್ಲಿ ಕಫದೋಷ ಪ್ರಧಾನವಾಗಿರುತ್ತೆ. ಆದ್ದರಿಂದ ಚಿಕ್ಕ ಮಕ್ಕಳು ನೋಡಿದೀವಲ್ಲ, ಮಕ್ಕಳ ಮೈ ಮೃದುವಾಗಿರುತ್ತೆ. ಕಫದೋಷದಲ್ಲಿ ಪೃಥ್ವಿ ತತ್ವ ಹೆಚ್ಚಾಗಿರೋದ್ರಿಂದ ಅವೆಲ್ಲ ಗುಂಡ ಕೈ ನೋಡಕ್ ಮುದ್ದಾಗಿರುತ್ತವೆ. ಅವರ ಮೈಕೈಗಳ ಮೂಳೆಗಳ ಜಾಯಿಂಟ್ಸ್ ಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಕಫದೋಷ ಹೆಚ್ಚಾಗಿರೋದ್ರಿಂದ ಬೇಗ ಶೀತ ಕೆಮ್ಮು ನೆಗಡಿ ಬಂದ್ಬಿಡುತ್ತೆ ಅಲ್ವಾ. ಇನ್ನು ಒಂದು 15-16 ವರ್ಷ ಆಗೋತಿದ್ದ ಹಾಗೆ ದೇಹದಲ್ಲಿ ಪಿತ್ತದೋಷ ಪ್ರಧಾನವಾಗುತ್ತೆ. ಪಿತ್ತದೋಷದಲ್ಲಿ ಅಗ್ನಿ ಮತ್ತು ಜಲ ಮಹಾಭೂತಗಳು ಪ್ರಧಾನವಾಗಿರುತ್ತೆ. ಅದಕ್ಕೆ ಬಿಸಿ ರಕ್ತದ ತರುಣಿ ಅಂತ ಕರಿತೀವಿ. ಆಗ ಈ ಕಫದ ಸಮಸ್ಯೆಗಳು ತಾನಾಗೆ ಕಡಿಮೆ ಆಗೋಗುತ್ತೆ. ಮುಖದಲ್ಲಿ ಒಂದು ರೀತಿಯ ಕಾಂತಿ, ತೇಜಸ್ಸು ಬರುತ್ತೆ. ನಾನು ಏನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನೋ ಉತ್ಸಾಹ, ಮುನ್ನಡೆಯೋ ಧೈರ್ಯ ಇವೆಲ್ಲ ಕಾಣಿಸ್ಕೊಳ್ಳುತ್ತವೆ. ಬಹಳ ಬೇಗ ಸಿಟ್ಟು ಬರುತ್ತೆ. ತರುಣಿಯರಲ್ಲಿ ಈ ವಯಸ್ಸಿಗೆ ಸಹಜವಾಗಿ ಹಾರ್ಮೋನುಗಳ ಉತ್ಪಾದನೆಯಾಗಿ ದೇಹದಲ್ಲಿ ಕೆಲವು ಬದಲಾವಣೆಗಳು, ಬೆಳವಣಿಗೆಗಳು ಕೂಡ ಆಗುತ್ತೆ. ಮುಂದೆ ಒಂದು 40 ವರ್ಷಗಳ ನಂತರ ವಾತದೋಷ ಪ್ರಧಾನವಾಗುತ್ತೆ. ಹಾಗಾಗಿ ಮೂಳೆಗಳ ಸವಕಳಿ ಆಗೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋಗೋದು, ಮರ್ತ್ ಹೋಗೋದು, ಚರ್ಮ ಸುಕ್ಕಟ್ಟು ಬಿಡೋದು, ಕೂದಲು ಉದುರೋದು, ಭಯ ಆಗೋದು, ಮನಸ್ಸು ಚಂಚಲ ಆಗೋದು, ಚಿಂತೆ ಹೆಚ್ಚಾಗೋದು, ಇವೆಲ್ಲ ಆಗುತ್ತೆ. ಇದಿಷ್ಟು ನಮ್ಮ ಆಯಸ್ಸಿನ 3 ಭಾಗದಲ್ಲಿ ಯಾವ ದೋಷ ಪ್ರಧಾನವಾಗಿರುತ್ತೆ ಅಂತ ತಿಳ್ಕೊಟ್ಟಂಗಾಯ್ತು. ಈಗ ಒಂದು ದಿನ ಬೆಳಗ್ಗೆನ ತಗೊಳ್ಳೋಣ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಂತ ತಗೊಂಡ್ರೆ, ಹಗಲಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಕಫ ಪ್ರಧಾನ ಕಾಲ, 10 ಗಂಟೆಯಿಂದ 2 ಗಂಟೆವರೆಗೆ ಪಿತ್ತ ಪ್ರಧಾನ ಕಾಲ, 2 ಗಂಟೆಯಿಂದ 6 ಗಂಟೆವರೆಗೆ ವಾತ ಪ್ರಧಾನ ಕಾಲ.
ಅದಕ್ಕೆ ಬೆಳಗ್ಗೆ 6 ಗಂಟೆ ಒಳಗೆ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಿ 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 ಅಂತ ಆಯುರ್ವೇದದಲ್ಲಿ ಹೇಳುತ್ತೆ. ಯಾಕೆ 6 ಗಂಟೆ ಆದ್ಮೇಲೆ 10 ಗಂಟೆವರೆಗೆ ಕಫದೋಷ ಪ್ರಧಾನ ಇರೋದ್ರಿಂದ ನಮ್ಮ ದೇಹ ಭಾರವಾಗಿರುತ್ತೆ, ಆಲಸ್ಯವಾಗಿರುತ್ತೆ. ಆದ್ರಿಂದ ಚುರುಕಾಗಿ ಉತ್ಸಾಹ ಭರಿತರಾಗಿ ನಾವು ಏನು ಕೆಲಸ ಮಾಡಕ್ ಆಗಲ್ಲ. ನಮ್ಮ ದೇಹದಲ್ಲಿ ಪಿತ್ತ ದೋಷ ಪ್ರಧಾನವಾಗಿರುವಾಗ ಆವಾಗ ನಮಗೆ ಆಹಾರನ ಸೇವಿಸ್ಬೇಕು. ಪಿತ್ತ ಅಂದ್ರೆ ಅಗ್ನಿ ಅಲ್ವಾ, ಅದರಿಂದ ನಮ್ಮ ಜೀರ್ಣ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಆಗ್ತಾ ಆಗ್ತಾ ವಾತದೋಷ ಪ್ರಧಾನ ಆಗೋದ್ರಿಂದ ಸುಸ್ತಾಗೋದು, ಏನು ಕೆಲಸ ಮಾಡದೆ ಹೋದ್ರೂ ಮೈ ಕೈ ನೋವು ಬರೋದು, ಸೋಂಬೇರಿತನ ಇದೆಲ್ಲ. ಈಗ ರಾತ್ರಿ ಕಾಲನೂ ಕೂಡ ಹೀಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಂತ ತಗೊಂಡ್ರೆ, 6 ಗಂಟೆಯಿಂದ 10 ಗಂಟೆವರೆಗೆ ಕಫ ಪ್ರಧಾನ ಕಾಲ. ಅದರಿಂದ ಅವಾಗ ನಮ್ಗೇನಾಗುತ್ತೆ, ಸ್ವಲ್ಪ ನಿದ್ದೆಗೆ ಹೋಗೋದಿಕ್ಕೆ ಅನುಕೂಲವಾಗುತ್ತೆ. ಅದಕ್ಕೆ ಅಲ್ವಾ ಹೊರಗಡೆ ಪ್ರಾಣಿಗಳೆಲ್ಲ ಈ ಪಕ್ಷಿಗಳು ಅವೆಲ್ಲ ಸಾಯಂಕಾಲ ಆದ ತಕ್ಷಣ ಗೂಡು ಸೇರ್ಕೊಂಡ್ಬಿಡತ್ವೆ, ಮಲ್ಕೊಂಡ್ಬಿಡತ್ವೆ ಚೆನ್ನಾಗಿ. ಕಫದೋಷದ ಗುಣ, ಶೀತ ಗುಣ, ಸ್ನಿಗ್ಧ ಗುಣ ಇದಕ್ಕೆ ಕಾರಣ ನಿದ್ದೆ ಬರೋದಕ್ಕೆ. ಅದೇ ರಾತ್ರಿ 10 ಗಂಟೆ ಅಥವಾ ಇನ್ನೂ ಸ್ವಲ್ಪ ಲೇಟ್ ಆಗಿ, ನಾವ್ ಇವಾಗೆಲ್ಲ 12 ಗಂಟೆ 1 ಗಂಟೆ ಮಾಡ್ಕೊಂಡ್ಬಿಡ್ತೀವಿ ಮಲ್ಕೊಳಕ್ಕೆ. ಹಾಗ್ ಮಾಡಿದ್ರೆ ಏನಾಗತ್ತೆ, ಪಿತ್ತ ಪ್ರಧಾನ ಕಾಲ ಆಗಿರೋದ್ರಿಂದ ನಿದ್ದೆ ಅಷ್ಟ್ ಚೆನ್ನಾಗಿ ಬರಲ್ಲ. ಈ 3 ದೋಷಗಳು ನಮ್ಮಲ್ಲಿ ಸಮಾನವಾಗಿರಬೇಕು. ಆಗ ಮಾತ್ರ ನಮ್ಗೆ ಎಲ್ಲಾನು ಕಾಲಕ್ಕೆ ಸರಿಯಾಗತ್ತೆ. ಅದನ್ನ ಈ ಶ್ಲೋಕ ವಿವರಿಸೋದು, ಮೇಲಿನ ಶ್ಲೋಕ. ಆಗ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂತ ಹೇಳಕ್ ಸಾಧ್ಯ. ಈ ವಾತ ಪಿತ್ತ ಕಫಗಳು ಒಂದು ಟ್ರೈಪಾಯ್ಡ್ ಸ್ಟ್ಯಾಂಡ್ ಹಾಗೆ, ಅಂದ್ರೆ 3 ಕಾಲಿರುತ್ತಲ್ಲ ಒಂದ್ ಸ್ಟ್ಯಾಂಡ್. ಯಾವುದೋ ಒಂದ್ ಕಾಲು ಮುರಿದು ಹೋದ್ರುನು ಆ ಸ್ಟ್ಯಾಂಡ್ ಬಿದ್ದು ಹೋಗುತ್ತೆ. ವಾತದೋಷ ಪ್ರಧಾನ ಆದ್ರೆ ದೇಹ ಒಣಗುತ್ತೆ, ಗಾಳಿಗೆ ಒಣಗಿಸೋ ಗುಣ ಇರುತ್ತೆ. ಆಮೇಲೆ ಚರ್ಮದಲ್ಲಿ ತೇವಾಂಶ ಕಡಿಮೆಯಾಗಿ ಚರ್ಮ ಬಹಳ ಒಣಗುತ್ತೆ. ನಮ್ಮ ದೇಹದ ಮೂಳೆಗಳು ಬಹಳ ಗಟ್ಟಿ, ಅವು ಪೃಥ್ವಿ ಮಹಾಭೂತದಿಂದ ಆಗಿದೆ. ವಾತದೋಷ ಹೆಚ್ಚಾಗಿ ಮೂಳೆಗಳ ಸಂಧಿಗಳಲ್ಲಿರೋ ಸೈನಾವಿಯಲ್ ಫ್ಲೂಯಿಡ್ ಒಣಗೋಗುತ್ತೆ. ಆಗ ಮೂಳೆಗಳು ಒಂದಕ್ಕೊಂದು ಕುಜ್ಜುತ್ತೆ, ನಮ್ಗೆ ನೋವು ಬರುತ್ತೆ. ವಾತದೋಷ ಹೆಚ್ಚಾದಾಗ ಮೂಳೆಗಳಲ್ಲಿ ಆಕಾಶ ತತ್ವ ಹೆಚ್ಚಾಗಿ ಅದು ಬೇಗ ಮುರಿಯೋ ಹಾಗಾಗುತ್ತೆ. ಇದೇ ಮೂಳೆಗಳ ಡಿಜನರೇಷನ್. ಆದ್ರೆ ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಅಭ್ಯಂಗ ಈ ಒಣಗಿಸುವಿಕೆ ಕಡಿಮೆ ಮಾಡುತ್ತೆ. ಆಯುರ್ವೇದದಲ್ಲಿ ಮತ್ತೆ ಮತ್ತೆ ಈ ಅಭ್ಯಂಗಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಹುಟ್ಟಿದ ಚಿಕ್ಕ ಮಕ್ಕಳಿಂದ ಶುರು ಮಾಡ್ತೀವಿ, ಆದ್ರೆ ಆಮೇಲೆ ನಿಲ್ಸ್ಬಿಡ್ತೀವಿ. ಆದ್ರೆ ಅದ್ರಲ್ಲಿ ಏನ್ ಹೇಳುತ್ತೆ, ಚಿಕ್ಕ ಮಕ್ಕಳಿಂದ ಶುರು ಮಾಡಿದ ಅಭ್ಯಂಗ ನಾವು ಬದುಕಿರೋವರೆಗೂ ಮಾಡ್ಕೋಬೇಕು, ಅದು ನಿತ್ಯ ಅಭ್ಯಂಗ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಮಾಡ್ಕೊಂಡಾಗ ನಾವು ವಯಸ್ಸಾದ ಮೇಲೆ ನಮಗೆ ಬರುವಂತ ಈ ಮೂಳೆಗಳು ಸವಕಳಿ ಅದೆಲ್ಲ ಲೇಟ್ ಆಗುತ್ತೆ. ನಮ್ಮ ಆಯುಷ್ಯದಲ್ಲಿ ನಾವು ಇನ್ನು ಚೆನ್ನಾಗಿ ಜಾಸ್ತಿ ವರ್ಷ ಆರೋಗ್ಯವಾಗಿ ಬದುಕಬಹುದು. ಬೇಗ ನಮ್ಗೆ ಮುದುಕರಾಗ್ಬಿಟ್ವಿ, ನಮ್ ಕೈಕಾಲು ನೋವು ಬಂತು ಅನ್ನೋದನ್ನ ನಾವು ತಡೀಬಹುದು ಅಂತ ಆಯುರ್ವೇದ ಹೇಳುತ್ತೆ. ಹಾಗೆ ಆಹಾರದಲ್ಲೂ ಕೂಡ ಒಳ್ಳೆ ಕೊಬ್ಬನ್ನು ಸೇರಿಸೋದ್ರ ಬಗ್ಗೆನೂ ಆಯುರ್ವೇದ ತುಂಬಾ ಹೇಳುತ್ತೆ. ಯಾಕೆಂದ್ರೆ ದೇಹದ ಹೊರಗಡೆ ಹಚ್ಕೊಳ್ಳೋದು ಒಂದೇ ಅಲ್ಲ, ಒಳಗಡೆಯಿಂದಾನು ಅದು ಕೊಬ್ಬಿನ ಅಂಶ ಅಂದ್ರೆ ಆ ಸ್ನಿಗ್ಧ ಅಂಶ ಒಳಗಡೆ ಹೋದಾಗ ಅದು ವಾತದೋಷನ ಕಡಿಮೆ ಮಾಡುತ್ತೆ, ಅಂದ್ರೆ ಒಂದು ತಹಬದಿಯಲ್ಲಿಡುತ್ತೆ ಅಂತ. ಈ ವಾತದ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಈ ವಾತಕ್ಕೆ 5 ವಿಧಗಳಿವೆ. ಇದರಲ್ಲಿ ಆ 5 ವಿಧದ ವಾಯುಗಳಿಗೆ ಏನೇನ್ ಹೆಸರಿದೆ, ಅದು ಏನೇನ್ ಕೆಲಸ ಮಾಡುತ್ತೆ, ಇದೆಲ್ಲ ತಿಳ್ಕೊಳ್ಳೋಣ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಾತ್ಮನಃ. ಅಂದ್ರೆ ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು ಮತ್ತು ಸಮಾನವಾಯು ಅಂತ 5 ರೀತಿಯಲ್ಲಿ ನಮಗೆ ತಿಳ್ಕೊಳ್ಳೋಕೆ, ಅರ್ಥ ಆಗೋಕೆ ಸುಲಭವಾಗಿ ಅದನ್ನ ವಿವರಿಸಿದ್ದಾರೆ. ಈಗ ಪ್ರಾಣವಾಯು ಅದ್ ಎಲ್ಲಿರುತ್ತೆ, ಮೂರ್ಧ್ನಿ ಸ್ಥಿತ, ಅಂದ್ರೆ ತಲೆಯಲ್ಲಿ ಇದೆ ಅಂತ ಹೇಳಲಾಗಿದೆ. ಉರಃ ಕಂಠ ಚಲೋ, ಅಂದ್ರೆ ಕತ್ತು ಮತ್ತೆ ಎದೆಯ ಭಾಗದಲ್ಲಿ ಅದು ಚಲಿಸುತ್ತದೆ. ಅದರ ವ್ಯಾಪ್ತಿ ತಲೆ, ಕತ್ತು ಮತ್ತು ಎದೆಯ ಭಾಗದಲ್ಲಿ ಇರುತ್ತೆ. ಇದ್ರ ಕೆಲಸ ಏನು, ಬುದ್ಧಿ, ಹೃದಯ, ಇಂದ್ರಿಯ, ಚಿತ್ತ, ದೃಕ್. ಬುದ್ಧಿ, ಹೃದಯ, ಇಂದ್ರಿಯಗಳು, ಚಿತ್ತ ಅಂದ್ರೆ ನಮ್ಮ ಮನಸ್ಸು ಮತ್ತು ಮೆದುಳು, ಇವು ಸರಿಯಾಗಿ ಕೆಲಸ ಮಾಡೋವಾಗ ನೋಡ್ಕೊಳ್ಳುತ್ತೆ. ನಿಷ್ಠೀವ ಕ್ಷವತುದ್ಗಾರ ನಿಶ್ವಾಸ ಅನ್ನ ಪ್ರವೇಶ ಕೃತ್. ಸೀನು, ತೇಗು, ಉಸಿರಾಟ ಮತ್ತು ನಾವು ತೆಗೆದುಕೊಂಡ ಆಹಾರ ಹೊಟ್ಟೆಗೆ ಹೋಗುವುದು, ಇವೆಲ್ಲ ಪ್ರಾಣವಾಯು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ. ಪ್ರಾಣವಾಯು ಹಾಳಾದ್ರೆ ನಾವು ತೆಗೆದುಕೊಂಡ ಆಹಾರ ಸರಿಯಾಗಿ ಹೊಟ್ಟೆಗೆ ಪ್ರಯಾಣ ಮಾಡೋದಿಲ್ಲ, ನುಂಗೋಕೆ ಕಷ್ಟ ಆಗುತ್ತೆ, ಎದೆಯಲ್ಲಿ ಹಿಡಿದ ಹಾಗಾಗುತ್ತೆ. ಇದು ಹ್ಯಾಕ್ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳ. ಪ್ರಾಣವಾಯು ನಮ್ಮ ಇಂದ್ರಿಯಗಳನ್ನ ನೋಡಿದ ಸಂವೇದನೆಗಳನ್ನ ಮೆದುಳಿಗೆ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರಾಸೆಸ್ ಮಾಡಿ
ಮುಂದೆ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿರ್ಧರಿಸೋ ಕೆಲಸ ಮಾಡುತ್ತೆ. ಯಾವಾಗ ಪ್ರಾಣವಾಯು ಸರಿ ಇರೋದಿಲ್ವೋ ಯಾವ ಇಂದ್ರಿಯಗಳು ಕೆಲಸ ಮಾಡಕ್ಕಾಗಲ್ಲ. ಮೇಲೆ ನೋಡಕ್ಕೆ ಎಲ್ಲಾ ಇಂದ್ರಿಯಗಳು ಸರಿಯಾಗೇ ಕಾಣಿಸ್ಬಹುದು, ಆದ್ರೆ ಅದ್ರ ಕೆಲಸ ಸರಿಯಾಗಿ ಆಗೋದಿಲ್ಲ. ಪ್ರಾಣವಾಯು ಹಾಳಾದ್ರೆ ನಮ್ಮ ಮಾನಸಿಕ ಸ್ಥಿತಿನೂ ಕೂಡ ಹಾಳಾಗುತ್ತೆ. ಹ್ಯಾಲಿಸಿನೇಷನ್, ಡೆಲ್ಯೂಷನ್ ಈ ತರಹದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಕ್ ಆಗೋಲ್ಲ, ರಕ್ತ ಸರಿಯಾಗಿ ಪಂಪ್ ಮಾಡಕ್ಕಾಗಲ್ಲ. ಆದ್ರಿಂದ ಏನಾಗುತ್ತೆ, ನಮ್ಗೆ ಕಷ್ಟ ಆಗತ್ತೆ, ಆಯಾಸ ಆಗತ್ತೆ. ಪ್ರಾಣವಾಯು ಆಳ ಉಸಿರಾಟಕ್ಕೆ ಮತ್ತೆ ಹೃದಯಕ್ಕೆ ಇದಕ್ಕೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಅದರಿಂದ ಪ್ರಾಣವಾಯು ನಿಂತು ಹೋಗ್ಬಿಟ್ರೆ ಉಸಿರಾಟ ನಿಂತು ಹೋಗ್ಬಿಟ್ರೆ ಅಲ್ಲಿ ಪ್ರಾಣವಾಯು ತನ್ನ ಕೆಲಸವನ್ನ ಪೂರ್ತಿ ನಿಲ್ಲಿಸ್ಬಿಡ್ತು, ಹೃದಯ ತನ್ನ ಕೆಲಸವನ್ನ ನಿಲ್ಲಿಸ್ಬಿಡ್ತು ಅಂತ ಅರ್ಥ. ಅದೇ ಬೇರೆ ವಾಯುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೂನು ಆ ಮನುಷ್ಯ ಬದುಕಿರೋಕೆ ಸಾಧ್ಯ ಇಲ್ಲ. ಪ್ರಾಣವಾಯು ನಿಂತು ಹೋದ್ರೆ ಅವನ್ ಕೊನೆ, ಅದಕ್ಕೆ ಅವನ್ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ. ಪ್ರಾಣವಾಯು ಹಾಗಾದ್ರೆ ಯಾಕೆ ಹಾಳಾಗುತ್ತೆ? ನಾವು ಹಸಿವು, ನಿದ್ದೆ, ಬಾಯಾರಿಕೆ ಇವುಗಳು ಬಂದಾಗ ನೀಗಿಸಿಕೊಳ್ಳದೆ ತಡೆದಾಗ ವಾತ ಪ್ರಕೋಪವಾಗಿ ಪ್ರಾಣವಾಯು ಹಾಳಾಗುತ್ತೆ. ಬಹಳ ಡ್ರೈ ಅಂದ್ರೆ ಒಣಗಿರೋ ಪದಾರ್ಥಗಳು, ತಣ್ಣಗಿರೋದು, ಲೈಟ್ ಆಗಿರೋ ಪದಾರ್ಥಗಳನ್ನ ಮಾತ್ರ ಸೇವಿಸ್ತಾ ಇದ್ರೆ, ಕೊಬ್ಬು ಇರೋ ಅಂತಹ ಆಹಾರವನ್ನ ಕೆಲವರು ಪೂರ್ತಿ ತೆಗೆದುಕೊಳ್ಳೋದೇ ಇಲ್ಲ, ಆಗ ವಾತಾವೃದ್ಧಿಯಾಗಿ ಅತಿಯಾದ ಚಿಂತೆ, ದುಃಖ ವಾತಾವೃದ್ಧಿ ಆಗುತ್ತೆ. ಆಮೇಲೆ ಅತಿಯಾಗಿ ಚಿಂತೆ ಮಾಡೋದು, ದುಃಖ ಪಟ್ಕೊಳ್ಳೋದು, ಕೊರತಾ ಇರೋದು, ಇದರಿಂದಾನೂ ಪ್ರಾಣವಾಯು ಹಾಳಾಗುತ್ತೆ. ತುಂಬಾ ಮಾತಾಡೋದು ಕೂಡ ವಾತವೃದ್ಧಿಗೆ ಕಾರಣವಾಗುತ್ತೆ. ಪ್ರಾಣವಾಯು ಮತ್ತೆ ಉದಾನ ವಾಯು ಹಾಳಾಗೋದಕ್ಕೆ ಇದು ಕಾರಣ ಆಗುತ್ತೆ. ಮಾತಾಡೋದು, ಜಾಸ್ತಿ ಮಾತಾಡಲೂಬಾರ್ದು. ನಮಗೆ ಗೊತ್ತಿದ್ದು ನಾವು ಮಾಡೋ ಕೆಲವು ತಪ್ಪುಗಳು ಟಾಕ್ಸಿನ್ ಇರುವ ಆಹಾರ ಸೇವನೆ, ಧೂಮಪಾನ ಇತ್ಯಾದಿಗಳು. ಇದಕ್ಕಿವಾಗ ಪರಿಹಾರ ಏನು? ಒಳ್ಳೆ ಕೊಬ್ಬಿರುವಂತಹ ಪದಾರ್ಥಗಳ ಸೇವನೆ, ಆಮೇಲೆ ಧ್ಯಾನ, ಪ್ರಾಣಾಯಾಮ ಎಲ್ಲ, ಮನಸ್ಸು ಶಾಂತ ಆಗುತ್ತವಾಗ, ಹೃದಯ ಆರೋಗ್ಯಯುತವಾಗುತ್ತೆ. ಹೀಗೆ ಪ್ರಾಣವಾಯು, ಉಸಿರಾಟ ಮತ್ತು ಮನಸ್ಸು ಇವೆಲ್ಲಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಮನಸ್ಸು ಸರಿ ಇಲ್ಲದೆ ಹೋದ್ರೆ ನಮ್ಮ ಉಸಿರಾಟ ಹೇಗೋ ಆಗುತ್ತೆ. ಕೋಪ ಬಂದಾಗ ಉಸಿರಾಟ ಬೇಗ ಆಗುತ್ತೆ, ಇದರಿಂದ ವಾತ ಪ್ರಕೋಪ ಆಗುತ್ತೆ, ಪ್ರಾಣವಾಯುವಿನ ಮೇಲೆ ಪರಿಣಾಮ ಉಂಟಾಗುತ್ತೆ. ನಿಧಾನವಾದ ಉಸಿರಾಟದಿಂದ ವಾತ ಶಮನ ಆಗುತ್ತೆ. ಇದಕ್ಕೂ ಕೂಡ ಶಿರೋಭ್ಯಂಗ, ಆಯಿಲ್ ಪುಲ್ಲಿಂಗ್, ಪ್ರತಿಮರ್ಶನಸ್ಯ ಅಂದ್ರೆ ಮೂಗಿಗೆ ಎಣ್ಣೆ ಹಾಕೊಳ್ಳೋದು, ಇವನ್ನೆಲ್ಲ ಮಾಡ್ಕೊಂಡ್ರೆ ಪ್ರಾಣವಾಯು ಸರಿಯಾಗಿರೋಕ್ ಸಾಧ್ಯ ಆಗುತ್ತೆ. ಅತಿಯಾಗಿ ಹಾಳಾಗಿದ್ರೆ ಪಂಚಕರ್ಮ ಚಿಕಿತ್ಸೆ ತಗೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ಶಿರೋಧಾರ, ಶಿರೋಬಸ್ತಿ ಮುಂತಾದವುಗಳನ್ನ ಮಾಡ್ತಾರೆ. ಈಗ ಮುಂದೆ ಉದಾನ ವಾಯುವಿನ ಬಗ್ಗೆ ತಿಳ್ಕೊಳ್ಳೋಣ. ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಉದಾನ ವಾಯು ಸರಿ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಚೈತನ್ಯ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ಕಂಠ ಮತ್ತು ಅದರ ಮೇಲಿನ ಅಂಗಗಳು, ನಮ್ಮ ನೆನಪಿನ ಶಕ್ತಿ, ಇವುಗಳನ್ನೆಲ್ಲ ಉದಾನ ವಾಯು ನಿರ್ಧಾರ ಮಾಡುತ್ತೆ ಅಥವಾ ಕಂಟ್ರೋಲ್ ಮಾಡುತ್ತೆ. ಉದಾನ ವಾಯು ಸರಿ ಇದ್ರೆ ಮಾತ್ರ ಇವೆಲ್ಲ ಸರಿಯಾಗಿರುತ್ತೆ. ಉದಾನ ವಾಯು ಹಾಳಾದ್ರೆ ಇವೆಲ್ಲ ಹಾಳಾಗುತ್ತೆ. ಉದಾನ ವಾಯುವಿನ ಸ್ಥಾನ ಯಾವುದು? ಉದಾನೋ ಉರಸ್ಥಿತ ನಾಸಾ ನಾಭಿ ಗಲಾಶ್ಚರೇ ಅಂದ್ರೆ ಅರ್ಥ, ಉದಾನ ವಾಯು ಎದೆಯಲ್ಲಿದ್ದು ಮೂಗಿನಿಂದ ಕಂಠದ ಮೂಲಕ ನಾಭಿಯವರೆಗೆ ಅದು ಓಡಾಡುತ್ತೆ. ಅದರ ಹೆಡ್ ಕ್ವಾರ್ಟರ್ಸ್ ಇರೋದು ಎದೆ. ಮೂಗಿನಿಂದ ಹಿಡಿದು ಕಂಠ ನಾಭಿ ಅಲ್ಲಿವರೆಗೂ ಎಲ್ಲ ಅಂಗಗಳನ್ನ ಅದು ನೋಡ್ಕೊಳ್ಳುತ್ತೆ. ವಿಶೇಷವಾಗಿ ಉದಾನ ವಾಯು ಮೇಲ್ಮುಖವಾಗಿ ಹರಿಯುತ್ತೆ. ಅದಕ್ಕೆ ಆ ಉದಾನ ಅನ್ನೋ ಶಬ್ದ ಬಂದಿರೋದು. ಕೆಳಗಡೆಯಿಂದ ಮೇಲಕ್ಕೆ ಚಲಿಸಕ್ಕೆ ಏನೇನ್ ಬೇಕು ಅದನ್ನ ಅದು ನೋಡ್ಕೊಳ್ಳುತ್ತೆ. ಇಡೀ ದೇಹದ ಬಾಸ್ ವಾತದೋಷ, ಪ್ರಭುರ್ ವಾಯು ಅಂತ ಹೇಳ್ತಾರೆ. ಅದರಲ್ಲಿ ಉದಾನೋ ಪವನೋತ್ತಮ ಅಂತ ಆಚಾರ್ಯ ಸುಶ್ರುತರು ಹೇಳ್ತಾರೆ. ವಾಕ್ ಪ್ರವೃತ್ತಿ ಪ್ರಯತ್ನೋರ್ಜ ಬಲ ವರ್ಣ ಸ್ಮೃತಿ ಕ್ರಿಯಾ. ಮಾತು ಚೆನ್ನಾಗಿ ಬರ್ಬೇಕು, ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು, ಮಾತಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಆಗ್ಬಾರ್ದು, ವಾಕ್ ಪಟುತ್ವ ಬೇಕು ಅಂತ ಇದ್ರೆ ಆಗ ಉದಾನ ವಾಯು ಸರಿಯಾಗಿದೆ. ಯಾವುದೇ ಕೆಲಸಕ್ಕೆ ಪ್ರಯತ್ನ ಮಾಡೋ ಉತ್ಸಾಹ, ಬಲ ಇರಬೇಕು ಅಂದ್ರೆ ಉದಾನ ವಾಯು ಚೆನ್ನಾಗಿರ್ಬೇಕು. ಪ್ರಯತ್ನ, ಉತ್ಸಾಹ ಮತ್ತು ಬಲ ಈ ಮೂರು ಚೆನ್ನಾಗಿದ್ರೆ ಯಾವ ಕೆಲಸ ತಾನೇ ಅಸಾಧ್ಯ ಹೇಳಿ? ಇದರಲ್ಲಿ ನಮಗೆ ಉದಾನ ವಾಯುವಿನ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಎಷ್ಟೋ ಸರ್ತಿ ಆರೋಗ್ಯ ಚೆನ್ನಾಗಿದ್ರು ಯಾವ ಕೆಲಸ ಮಾಡೋಕ್ಕೂ ಉತ್ಸಾಹವೂ ಇರೋಲ್ಲ. ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯಗಳಿಗೆ, ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗೋ ಹಾಗೆ ನೋಡ್ಕೊಳ್ಳೋದು ಉದಾನ ವಾಯು.
ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಬಲ ಚೆನ್ನಾಗಿರ್ಬೇಕಾದ್ರೆ ಉದಾನವಾಯು ಚೆನ್ನಾಗಿರ್ಬೇಕು. ವರ್ಣ ಅಂದ್ರೆ ನಮ್ಮ ಚರ್ಮಕ್ಕೆ ಒಳ್ಳೆ ಬಣ್ಣವನ್ನ ಉದಾನವಾಯು ಕೊಡುತ್ತೆ. ಕೆಲವರು ಹೇಳೋದನ್ನ ಕೇಳಿದೀವಿ, ನನ್ನ ದೇಹದ ಬಣ್ಣ ಚೆನ್ನಾಗಿದೆ ಆದ್ರೆ ಮುಖ ಮಾತ್ರ ಅಲ್ಲಲ್ಲಿ ಕಪ್ಪಾಗಿದೆ, ಇದಕ್ಕೆ ಕಾರಣ ಏನು ಅಂದ್ರೆ ಉದಾನವಾಯು ಹಾಳಾಗಿರುತ್ತೆ. ಸ್ಮೃತಿ ಕ್ರಿಯಾಹ, ಸ್ಮೃತಿ ಅಂದ್ರೆ ನೆನಪಿನ ಶಕ್ತಿ. ಆದ್ರೆ ಅಷ್ಟೇ ಅಲ್ಲ, ಅಷ್ಟಾಂಗ ಹೃದಯದಲ್ಲಿ ಧೃತಿ, ಸ್ಮೃತಿ, ಮನೋಬೋಧನ ಅಂತ ಹೇಳ್ತಾರೆ. ಧೃತಿ ಅಂದ್ರೆ ನಾವು ಕೇಳಿಸಿಕೊಂಡದ್ದನ್ನ ಗ್ರಹಿಸುವ ಶಕ್ತಿ, ಗ್ರಾಸ್ಪಿಂಗ್ ಪವರ್. ಸ್ಮೃತಿ ಅಂದ್ರೆ ನೆನಪು ಮಾಡ್ಕೊಳ್ಳೋದು. ನಾವೆಲ್ಲ ಚೆನ್ನಾಗಿ ಓದಿರ್ತೀವಿ, ಪರೀಕ್ಷೆಗೆ ಹೋಗ್ಬಿಟ್ಟು ಅದನ್ನ ನೆನಪಿಸ್ಕೊಳಕ್ ಸಾಧ್ಯ ಆದ್ರೆ ತಾನೇ ಪರೀಕ್ಷೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಕರ್ಣಂಗ್ ನೋಡಿ, ಎಲ್ಲ ಬಾಣಗಳ ಪ್ರಯೋಗ ಗೊತ್ತಿತ್ತು, ಎಲ್ಲ ಮಂತ್ರಗಳು ಗೊತ್ತಿದ್ವು, ಆದ್ರೆ ಅವಶ್ಯಕತೆ ಇದ್ದಾಗ ಅವೆಲ್ಲ ಮರ್ತು ಹೋಯ್ತು. ಹಾಗೆ ಆ ಕರ್ಣನ ಸ್ಥಿತಿ, ನಮ್ಮ ಉದಾನ ವಾಯುವನ್ನ ನಾವು ಸರಿಯಾಗಿ ಇಟ್ಕೊಳ್ಳದೆ ಹೋದ್ರೆ ನಮಗೂ ಬರುತ್ತೆ. ಅವನಿಗೇನೋ ಪಾಪ ಶಾಪ ಕೊಟ್ಬಿಟ್ಟು ಬರೆಸ್ತಾನೆ. ಮನೋಬೋಧನ ಅಂದ್ರೆ ಮನಸ್ಸಿಗೆ ಆ ವಿಷಯ ಚೆನ್ನಾಗಿ ಅರ್ಥ ಆಗಿ ಸಾಮರ್ಥ್ಯವನ್ನ, ಅರ್ಥ ಆಗುವಂತ ಸಾಮರ್ಥ್ಯವನ್ನ ಉದಾನವಾಯು ಕೊಡುತ್ತೆ. ಅಂದ್ರೆ ನಮ್ಗೆ ಅರ್ಥ ಆದಾಗ ನಾವು ಎಲ್ಲ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಮಗ್ ಗೊತ್ತಾಗತ್ತಲ್ವಾ, ಆ ಸಾಮರ್ಥ್ಯ ಅದು ಕೊಡುತ್ತೆ. ಹಾಗಾದ್ರೆ ಉದಾನವಾಯು ಯಾಕೆ ಹಾಳಾಗುತ್ತೆ? ಉದಾನಃ ಕ್ಷವತುದ್ಗಾರ ಛರ್ದಿ ನಿದ್ರಾ ವಿಧಾರಣೈಹಿ ಗುರುಭಾರ ಅತಿರುದಿತ ಹಾಸ್ಯದೈಹಿ ವಿಕೃತೋಂಗ ತಾನ್. ಉದಾನ ಯಾವ್ದಕ್ಕೆ ಹಾಳಾಗತ್ತೆ ಅಂದ್ರೆ, ಮೇಲ್ಮುಖವಾಗಿ ಹರಿಯುವ ಸಹಜ ಕ್ರಿಯೆಗಳಾದ ಕ್ಷವತುದ್ಗಾರ ಅಂದ್ರೆ ಸೀನು, ಉದ್ಗಾರ ಅಂದ್ರೆ ತೇಗು, ಛರ್ದಿ ಅಂದ್ರೆ ವಾಂತಿ, ನಿದ್ರೆ ಇವುಗಳನ್ನ ತಡೆದರೆ ಆಗ ಉದಾನವಾಯು ಹಾಳಾಗುತ್ತೆ. ಗುರುಭಾರ, ಈಗ ಉದಾನವಾಯು ಶಕ್ತಿನೇನೋ ಕೊಡುತ್ತೆ, ಆದ್ರೆ ನಮ್ಮ ಶಕ್ತಿಗೆ ಮೀರಿ ನಾವು ದೇಹದ ಬಲವನ್ನ ಉಪಯೋಗ ಮಾಡಿದ್ರೆ, ಈಗ ಎಷ್ಟೋ ಜನ ಜಿಮ್ಗಳಿಗೆ ಹೋಗ್ಬಿಟ್ಟು ಮಾಂಸಖಂಡ ಬೆಳೆಸ್ಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಭಾರ ಎತ್ತಾರೆ, ವ್ಯಾಯಾಮ ಮಾಡ್ತಾರೆ, ಆಗ ಉದಾನವಾಯು ಹಾಳಾಗುತ್ತೆ. ಆಯುರ್ವೇದದ ಪ್ರಕಾರ ನಮ್ಮ ದೇಹದ ಶಕ್ತಿ ಎಷ್ಟಿದೆಯೋ ಅದರ ಅರ್ಧದಷ್ಟು ಮಾತ್ರ ವ್ಯಾಯಾಮ ಮಾಡಬೇಕು ಅಂತ ಇದೆ. ಅತಿ ರುದಿತ ಹಾಸ್ಯದೈಹಿ ವಿಕೃತೋಂಗದಾನ್ ಅಂದ್ರೆ ಅತಿಯಾಗಿ ಅಳೋದು, ಮಾನಸಿಕ ಹಿಂಸೆಯಿಂದ ಅತಿಯಾಗಿ ದುಃಖ ಪಡೋದು, ಅಳೋದು, ಆಮೇಲೆ ಅತಿಯಾಗಿ ನಗೆಯಾಡುವುದು ಕೂಡ ಉದಾನವಾಯು ಹಾಳಾಗೋ ಹಾಗೆ ಮಾಡಿ ದೇಹದ ಅಂಗಗಳಲ್ಲಿ ವಿಕೃತಿಯನ್ನ ಉಂಟು ಮಾಡಿ ರೋಗಗಳನ್ನ ತರುತ್ತೆ. ಹಾಗಾದ್ರೆ ನಗುವುದೋ ಅಳುವುದೋ ನೀವೇ ಹೇಳಿ ಅಂದ್ರೆ, ನಗು ಬಂದಾಗ ನಗ್ಬೇಕು, ಅಳು ಬಂದಾಗ ಅಳಬೇಕು, ಆದ್ರೆ ಅದು ಅತಿಯಾದ್ರೆ ಮಾತ್ರ ತೊಂದ್ರೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾದ್ರೆ ಉದಾನ ವಾಯುವಿನ ವಿಕೃತಿಯಿಂದ ಯಾವ ಕಾಯಿಲೆಗಳು ಬರ್ತದೆ ನೋಡೋಣ. ಕಂಠರೋಧ, ಮನೋಭ್ರಂಶ, ಛರ್ದಿ, ಅರೋಚಕ, ಪೀನಸಾನ್, ಕುರ್ಯಾಚ ಗಲಗಂಡಾದಿ, ಜತ್ರೂರ್ಧ್ವ ಸಂಶ್ರಯಾನ್. ಕಂಠರೋಧ ಅಂದ್ರೆ ಗಂಟಲಿನಲ್ಲಿ ತಡೆ ಉಂಟಾಗುವಿಕೆ, ವಿಶೇಷವಾಗಿ ಮಾತಾಡೋಕೆ ಕಷ್ಟ ಪಡೋ ಹಾಗೆ, ಕೆಲವರಿಗೆ ಉಗ್ಗಿರುತ್ತೆ, ಮಾತಾಡುವಾಗ ಸರಿಯಾಗಿ ಹೇಳಕ್ ಬರಲ್ಲ. ಹಾಗೆ ಮನಸ್ಸು ಪೂರ್ತಿ ಹಾಳಾಗಿ ಮನೋರೋಗಗಳು ಉಂಟಾಗೋದು. ಛರ್ದಿ ಅಂದ್ರೆ ಪದೇ ಪದೇ ವಾಂತಿ ಆಗೋದು. ಅರೋಚಕ ಅಂದ್ರೆ ಬಾಯಿಗೆ ರುಚಿನೇ ಗೊತ್ತಾಗ್ತಾ ಇರೋದು, ಬಾಯಿ ಕಹಿ ಆಗಿರೋದು. ಪೀನಸ ತುಂಬಾ ನೆಗಡಿ ಆಗೋದು, ಅಲರ್ಜಿ ಆಗೋದು. ಕುರಿಯಾಚ ಗಲಗಂಡಾದಿ ಅಂದ್ರೆ ಥೈರಾಯ್ಡ್ನ ಸಮಸ್ಯೆ ಉಂಟಾಗುತ್ತೆ. ಜತ್ರೂರ್ಧ್ವ ಅಂದ್ರೆ ಸಂಶ್ರಯಾನ್ ಅಂದ್ರೆ ಕತ್ತಿನ ಮೇಲಿನ ಅಂಗಗಳು ಹಾಳಾಗಲು ಕೂಡ ಉದಾನವಾಯು ಕಾರಣ ಆಗುತ್ತೆ. ಹಾಗಾದ್ರೆ ಈ ತೊಂದರೆಗಳಿಂದ ಹೊರಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಇಲ್ಲಿ ಹೇಳಿರುವಂತಹ ಕಾರಣಗಳನ್ನೆಲ್ಲ ಸರಿಯಾಗಿ ಗಮನಿಸಿ ಅದ್ರಲ್ಲಿ ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ನಾವು ತಪ್ಪುಗಳನ್ನ ಮಾಡೋದನ್ನ ಬಿಟ್ರೆ ಆಗ ನಿಧಾನವಾಗಿ ಉದಾನವಾಯು ತನ್ನಿಂದ ತಾನೇ ಸರ್ ಹೋಗಕ್ಕೆ ಸಾಧ್ಯ ಆಗುತ್ತೆ. ನಂತರ ಪ್ರಾಣಾಯಾಮಗಳಾದ ಕಪಾಲಭಾತಿ, ಅನುಲೋಮ ವಿಲೋಮ, ಭಸ್ತ್ರಿಕ, ಉಜ್ಜಾಯಿ, ಭ್ರಾಮರಿ ಇವು ಉದಾನವಾಯು ಮತ್ತು ಪ್ರಾಣವಾಯು ಎರಡರ ಮೇಲೂ ಚೆನ್ನಾಗಿ ಕೆಲಸ ಮಾಡಿ. ಇವನ್ನ ಅಭ್ಯಾಸ ಮಾಡೋದು ನಮ್ಮ ದಿನಚರಿಯಾಗಿ ನಾವು ಮಾಡ್ಕೋಬೇಕು. ನಾವು ಸುಮ್ನೆ ಕೂತಿರುವಾಗ ಅಟ್ಲೀಸ್ಟ್ ಟಿವಿ ನೋಡ್ತಾ ಕೂತಿರ್ತೀವಲ್ಲ, ಆಗ್ಲಾದ್ರೂ ಸ್ವಲ್ಪ ನಿಧಾನವಾಗಿ ಜ್ಞಾಪಿಸ್ಕೊಂಡು ಈ ಉಜ್ಜಾಯಿ, ಭ್ರಾಮರಿ ಇಂಥದೆಲ್ಲ ಮಾಡ್ಬೋದು. ಆದ್ರೆ ನಾವು ಟಿವಿ ನೋಡೋದ್ರಲ್ಲಿ ಮುಳುಗ್ ಹೋಗಿರ್ತೀವಿ, ನಮ್ಗೆ ಉಸಿರಾಟದ ಮೇಲೆ ಗಮನನೇ ಇರಲ್ಲ, ಹಾಗಾಗತ್ತೆ. ಆದ್ರೆ ಇದನ್ನ ನಮ್ಮ ದಿನಚರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದಕ್ಕೂ ಕೂಡ ದಿನಾನು ಶಿರೋಭ್ಯಂಗ, ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು. ಗಂಟಲಿನ ತೊಂದರೆ ಇದ್ರೆ ಜ್ಯೇಷ್ಠ ಮಧು ಚೂರ್ಣವನ್ನ ಸ್ವಲ್ಪ ಹಾಲಿಗೆ ಹಾಕೊಂಡು ಕುಡಿದ್ರೆ ಸಹಾಯ ಆಗುತ್ತೆ. ಒಂದೆಲಗದ ರಸವನ್ನ ತಗೊಂಡು ಸ್ವಲ್ಪ ಹಾಲು ಮತ್ತೆ ಜೇನುತುಪ್ಪ ಅಥವಾ ಜೋನಿ ಬೆಲ್ಲ ಹಾಕೊಂಡು ನಿತ್ಯ ಸೇವಿಸಬಹುದು. ಇದು ಸಿಗ್ಲಿಲ್ಲ ಅಂದ್ರೆ ಬ್ರಾಹ್ಮಿ ಚೂರ್ಣ ತಂದು ಆ ರೀತಿ ಬಳಸಬಹುದು. ಇದು ಮನಸ್ಸೂ ಕೂಡ ಚೆನ್ನಾಗಿರಕ್ ಸಹಾಯ ಆಗುತ್ತೆ.
ಸೊಗದೆ ಬೇರನ್ನ ತಂದು ಒಂದ್ ಚಮಚ ಆಗುವಷ್ಟು ಹಾಲಿನಲ್ಲಿ ತೇಯ್ದು ಹಾಲಿಗೆ ಹಾಕೊಂಡು ಕುಡಿದ್ರೆ ಅದು ಮುಖದ ಚರ್ಮದ ರೋಗಗಳನ್ನ ತೊಂದರೆಗಳನ್ನ ನಿವಾರಿಸುತ್ತೆ. ಮತ್ತೆ ಅದನ್ನ ಮುಖಕ್ಕೆ ಹಚ್ಚಕ್ಕೂ ಕೂಡ ಉಪಯೋಗಿಸಬಹುದು. ಅದು ಮುಖ ಕಪ್ಪಾಗಿದ್ರೆ ಸರಿ ಆಗ್ತದೆ. ಆದ್ರೆ ಮನೆ ಔಷಧಿಗಳನ್ನ 1 ಅಥವಾ 1.5 ತಿಂಗಳಿಗಿಂತ ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ತಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಮುಂದೆ ಸಮಾನ ವಾಯುವಿನ ಬಗ್ಗೆ ತಿಳ್ಕೊಂಡು, ಅಸಿಡಿಟಿ, ಗ್ಯಾಸ್ಟ್ರಬಲ್, IBS, ಊಟ ಮಾಡಿ ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಇದೆಲ್ಲ ಯಾಕೆ? ನಮ್ ದೇಹ ಎಷ್ಟು ಊಟ ಮಾಡ್ತೀನಿ ನಾನು, ಉಂಡಿದ್ದೆಲ್ಲ ಕುಂಡೀಲ್ ಹೋಯ್ತು ಅಂತ ಒಂದು ಗಾದೆ ಇದೆ. ಎಷ್ಟು ಊಟ ಮಾಡ್ತಾರೆ ಅವರು, ಆದ್ರೆ ನೋಡಕ್ಕೆ ಸಣ್ಣಕ್ಕಿರ್ತಾರೆ, ವೀಕು ಯಾವಾಗ. ಯಾಕೆ? ಪೌಷ್ಟಿಕಾಂಶಗಳನ್ನ ಹೀರ್ಕೊಳಕ್ ಆಗ್ತಾ ಇರಲ್ಲ. ಇದೆಲ್ಲ ನಾವು ನೋಡ್ತೀವಿ. ಇದೆಲ್ಲ ಯಾಕೆ ಗೊತ್ತಾ? ಸಮಾನ ವಾಯುವಿನ ಸಮಸ್ಯೆ ಕಾರಣ. ಸಮಾನ ವಾಯುವಿನ ಸ್ಥಾನ ಯಾವುದು? ಸಮಾನೋ ಅಗ್ನಿ ಸಮೀಪಸ್ಥ ಕೋಷ್ಠೋ ಜರತಿ ಸರ್ವತಃ ಅಂತ ಹೇಳ್ತಾರೆ. ಅಂದ್ರೆ ಸಮಾನ ವಾಯು ಅಗ್ನಿಯ ಸಮೀಪ ಇರುತ್ತೆ. ಇಲ್ಲಿ ಅಗ್ನಿ ಅಂದ್ರೆ ನಮ್ಮ ಜೀರ್ಣ ಶಕ್ತಿಗೆ ಸಹಾಯ ಮಾಡುವ ಅಗ್ನಿ, ಅಂದ್ರೆ ಪಾಚಕಾಗ್ನಿ ಅಥವಾ ಜಠರಾಗ್ನಿಯ ಹತ್ತಿರ ಇರುತ್ತೆ. ಬೆಂಕಿ ಉರಿಬೇಕಾದ್ರೆ ಗಾಳಿ ಬೇಕಲ್ವಾ? ಈ ಅಗ್ನಿ ಅಂತ ಹೇಳ್ತೀವಲ್ಲ, ಅಗ್ನಿಯ ಕೆಲಸ ಏನು? ಪಾಕ ಮಾಡೋದು. ಸಂಸ್ಕೃತದಲ್ಲಿ ಪಾಕ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಜಗತ್ತಿನಲ್ಲಿ ಯಾವುದೇ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಅಗ್ನಿ ಬೇಕೇ ಬೇಕು. ನಮ್ಮ ದೇಹದಲ್ಲೂ ಕೂಡ ಪ್ರತಿಯೊಂದು ಟ್ರಾನ್ಸ್ಫಾರ್ಮೇಶನ್ಗೂ ಅಗ್ನಿ ಬೇಕು. ನಮ್ಮ ದೇಹದಲ್ಲಿ 13 ರೀತಿಯ ಅಗ್ನಿ ಇದೆ ಅಂತ ಹೇಳ್ತಾರೆ. ನಾವು ಊಟ ಮಾಡಿದ್ದು ಧಾತುಗಳಾಗಿ ಬದಲಾಗಬೇಕು. ನಾವು ಅನ್ನ ಊಟ ಮಾಡಿದೀವಿ, ಆ ಅನ್ನನೇ ಡೈರೆಕ್ಟ್ ಆಗಿ ಮಾಂಸಖಂಡ ಆಗ್ಬಿಡಲ್ಲ. ಅನ್ನ ಒಂದು ಪಾಕ ಆಗಿ ಅನಂತರ ಧಾತುಗಳಾಗಿ ತಯಾರಾಗುತ್ತೆ. ಹೀಗೆ ನಾವು ತಿಂದ ಆಹಾರ ಪಾಕ ಆಗೋದಕ್ಕೆ ಅಗ್ನಿ ಬೇಕು. ಆ ಅಗ್ನಿ ಆರದೇ ಇರೋ ಹಾಗೆ ನೋಡ್ಕೊಳ್ಳಕ್ಕೆ ಇರೋ ವಾಯು ಸಮಾನ ವಾಯು. ಆದ್ರಿಂದ ಹೊಟ್ಟೆಯಲ್ಲಿ ಸಮಾನ ವಾಯು ಇದೆ. ಮತ್ತೆ ಇಡೀ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಅದು ಓಡಾಡ್ತಾ ಇರುತ್ತೆ. ಮುಂಚೆ ಎಲ್ಲ ನಾವು ಇಜ್ಜುಲೊಲೆ ಆಮೇಲೆ ಉರಿ ಒಲೆ ಎಲ್ಲ ಇದ್ದಾಗ ಇದು ನಮಗ್ ಗೊತ್ತಿದೆ. ಇಜ್ಜುಲೊಲೆ ಗಾಳಿ ಬೀಸ್ತಾ ಇದ್ವಿ, ಉರಿ ಒಲೆಗೆ ಒಂದು ಕೊಳಲು ಇಟ್ಕೊಂಡು ಊದ್ತಾ ಇದ್ವಿ. ಅಂದ್ರೆ ಉರಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಗಾಳಿಯ ಅವಶ್ಯಕತೆ ಇದೆ. ಸಮಾನ ವಾಯುವಿನ ಮುಖ್ಯ ಕೆಲಸ ಅನ್ನಂ ಗೃಹಾತಿ ಪಚತಿ ವಿವೇಚಯತಿ ಮುಂಚತಿ. ಅನ್ನಂ ಗೃಹಾತಿ ಅಂದ್ರೆ ನಾವು ತಿಂದ ಆಹಾರವನ್ನ ಹಿಡಿದಿಡುತ್ತೆ ಅಂತ. ಆಹಾರ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೋದ್ಮೇಲೆ ಅದು ನಮ್ಮ ಹೊಟ್ಟೆಯಲ್ಲಿ ಕರುಳಲ್ಲಿ ಪೂರ್ಣವಾಗಿ ಜೀರ್ಣವಾಗಿ ಅದರ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳೋ ತನಕ ಅದು ಅಲ್ಲಿ ಇರ್ಬೇಕಲ್ವಾ? ಆ ಕೆಲಸವನ್ನ ಸಮಾನವಾಗಿ ಮಾಡುತ್ತೆ. ಆಗ್ಲೇ ಹೇಳಿದ್ನಲ್ಲ ಒಂದು ಗಾದೆ, ಎಷ್ಟೋ ಜನ ಹೇಳೋದುಂಟು, ನಾನು ಊಟ ಮಾಡಿದ ತಕ್ಷಣ ನನಗ್ ಮೋಷನ್ ಆಗ್ಬಿಡುತ್ತೆ, ತಿಂದ ಆಹಾರ ಎಲ್ಲ ಹಾಗೆ ಹೋಗ್ಬಿಡುತ್ತೆ ಅಂತ. ಅವಾಗ್ಲೇ ಹೇಳಿದ್ ಗಾದೆ, ಉಂಡಿದ್ದೆಲ್ಲ ಕುಂಡೀಲ್ ಹೋಯ್ತು ಅಂತ. ಹಾಗೆ ತಿಂದ ಆಹಾರ ಜೀರ್ಣ ಆಗದೆ ಹಾಗೆ ಹೊರಗೆ ಹೋಗ್ಬಿಟ್ರೆ ಅದರ ಪೋಷಕಾಂಶವನ್ನ ದೇಹ ಹೀರ್ಕೊಳ್ಳಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹೀಗಾಗೋಕ್ಕೆ ಕಾರಣ ಸಮಾನ ವಾಯು ಸರಿಯಾಗಿಲ್ಲದೆ ಇರೋದು. ಸಮಾನ ವಾಯುವಿಗೆ ಚಿಕಿತ್ಸೆ ನೀಡಿದಾಗ ಆ ಗ್ರಹಣ ಶಕ್ತಿ ಸರಿ ಹೋಗುತ್ತೆ. ಹೀಗೆ ಹಿಡಿದಿಟ್ಟುಕೊಂಡ ಆಹಾರ ಚೆನ್ನಾಗಿ ಜೀರ್ಣ ಆಗ್ಬೇಕು. ಅದಕ್ಕೇನ್ ಬೇಕು? ಪಾಚಕಾಗ್ನಿ ಎಷ್ಟು ಮುಖ್ಯನೋ ಸಮಾನ ವಾಯುನು ಅಷ್ಟೇ ಮುಖ್ಯ. ಈಗ ಹೊಟ್ಟೆಗೆ ಹೋಗಿದ್ದ ಆಹಾರ ಸರಿಯಾಗಿ ಹಿಡಿದಿಟ್ಕೊಂಡಿದ್ದಾಯ್ತು, ಅದು ಸರಿಯಾಗಿ ಜೀರ್ಣ ಆಗಿದ್ದಾಯ್ತು. ಈಗ ಮುಂದಿನ ಕ್ರಿಯೆ ಏನು? ವಿವೇಚನ. ವಿವೇಚನ ಅಂದ್ರೆ ಯಾವುದನ್ನ ನಮ್ಮ ದೇಹ ತೆಗೆದಿಟ್ಕೊಳ್ಬೇಕು, ಯಾವುದನ್ನ ದೇಹದಿಂದ ಹೊರಗೆ ಹಾಕ್ಬೇಕು, ಈ ವಿವೇಚನೆಯನ್ನ ಕೂಡ ಸಮಾನವಾಯು ಮಾಡುತ್ತೆ. ಅಂದ್ರೆ ಇಲ್ಲಿ ಕರುಳು ಮತ್ತು ಕಿಡ್ನಿ ಇವುಗಳ ಕೆಲಸನ ಅದರ ಮೇಲ್ವಿಚಾರಣೆಯನ್ನ ಸಮಾನವಾಯು ಮಾಡುತ್ತೆ. ಹೀಗೆ ಜೀರ್ಣಾದ ಆಹಾರದ ಪೌಷ್ಟಿಕಾಂಶಗಳನ್ನ ನಮ್ಮ ದೇಹ ತೆಗೆದು ಇಳಿಸಿಕೊಳ್ಳೋದಕ್ಕೆ ಮತ್ತು ಬೇಡದೇ ಇರೋದನ್ನ ಬೇರ್ಪಡಿಸೋ ಕೆಲ್ಸಕ್ಕೆ ಅದು ಸರಿಯಾಗಿ ಆಗಿಲ್ಲ ಅಂದ್ರೆ ಅಲ್ಲಿ ಸಮಾನ ವಾಯುವಿಗೆ ಚಿಕಿತ್ಸೆ ಕೊಟ್ಟಾಗ ಅದು ಸರಿ ಹೋಗುತ್ತೆ. ಈ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಎಲ್ಲಾ ರೋಗಕ್ಕೂ ಇದೇ ಮೂಲ ಕಾರಣ. ಮುಂದಿನದು ಮುಂಚತಿ. ಅಂದ್ರೆ ನಮ್ಗೆ ಬೇಕಿದ್ದನ್ನ ಇಟ್ಕೊಂಡಿದ್ದಾಯ್ತಲ್ವಾ, ಈಗ ಬೇಡವಾದನ್ನ ಕೆಳಕ್ಕೆ ಕಳಿಸ್ಬೇಕು. ಆ ಕೆಲ್ಸ ಕೆಳಕ್ಕೆ ಕಳಿಸಿದ ಮೇಲೆ ಅದನ್ನ ಅಪಾನ ವಾಯು ಹೊರಗೆ ಕಳಿಸುತ್ತೆ. ಆದ್ರೆ ಕೆಳಗೆ ಕಳಿಸಿ ಅಪಾನ ವಾಯುವಿಗೆ ಅದನ್ನ ಒಪ್ಸೋ ತನಕ ಅದನ್ನ ಸಮಾನ ವಾಯು ನೋಡ್ಕೊಳತ್ತೆ. ಸಮಾನ ವಾಯು ಹಾಳಾಗಕ್ಕೆ ಕಾರಣ ಏನು? ಹಾಗಾದ್ರೆ ಕಾರಣವನ್ನ ತಿಳ್ಕೊಂಡ್ಬಿಟ್ರೆ ಯಾಕೆ ಇಷ್ಟೊಂದು ಜನ ಅಸಿಡಿಟಿ ಗ್ಯಾಸ್ಟ್ರಬಲ್ ಅಂತ ಗೊತ್ತಾಗ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸಮಾನೋ ವಿಷಮಾ ಜೀರ್ಣ ಶೀತ ಸಂಕೀರ್ಣ ಭೋಜನೈಹಿ ಅಕಾಲ ಶಯನ ಜಾಗರಾದ್ಯಶ್ಚ ದೂಷಿತ. ಅಂದ್ರೆ ಸಮಾನ ವಾಯು ಹಾಳಾಗೋದಕ್ಕೆ ಕಾರಣಗಳು ವಿಷಮ ಭೋಜನ, ಅಜೀರ್ಣ ಭೋಜನ, ಶೀತ ಭೋಜನ ಮತ್ತು ಸಂಕೀರ್ಣ ಭೋಜನ.
ವಿಷಮ ಭೋಜನ ಅಂದ್ರೆ ಸರಿಯಾದ ಸಮಯದಲ್ಲಿ ಊಟ ಮಾಡದೇ ಇರೋದು. ಅಂದ್ರೆ ಹಸ್ವಾಗಿದ್ರು ಸ್ವಲ್ಪ ಟೀನೋ ಕಾಫಿನೋ ಕುಡಿದ್ಬಿಟ್ಟು ಊಟನ ಪೋಸ್ಟ್ಪೋನ್ ಮಾಡ್ಬಿಡೋದು. ಅಥವಾ ಹಸ್ವಿಲ್ದಿದ್ರು ಎಲ್ಗೋ ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಊಟ ಮಾಡ್ಕೊಂಡು ಒಂದಿಷ್ಟು ತುಂಬ್ಕೊಂಡು ಹೊಟ್ಟೆಗೆ ಹೋಗ್ಬಿಡೋದು. ನಾವು ಮೊದ್ಲು ತಗೊಂಡಿರೋ ಆಹಾರ ಏನು ಪೂರ್ಣ ಜೀರ್ಣನೇ ಆಗಿರಲ್ಲ, ಅದ್ರ ಮೇಲೆ ಇನ್ನೊಂದಿಷ್ಟು ಆಹಾರ ಹಾಕ್ಬಿಡೋದು. ಆಮೇಲೆ ವಿರುದ್ಧ ಆಹಾರ. ಆಯುರ್ವೇದದಲ್ಲಿ 18 ರೀತಿಯ ವಿರುದ್ಧ ಆಹಾರಗಳನ್ನ ಹೇಳುತ್ತೆ. ಅದರಲ್ಲಿ ಕೆಲವು ಉದಾಹರಣೆ ಹೇಳೋದಾದ್ರೆ, ಹಾಲಿನ ಜೊತೆ ಹುಳಿಯಾದ ಪದಾರ್ಥ ಸೇವಿಸೋದು, ಅಂದ್ರೆ ಹಾಲು ನಿಂಬೆ ಹಣ್ಣು ಇದಾದ್ಮೇಲೆ ಅದು ಅಂತ ತಿನ್ಬಿಡೋದು. ತುಪ್ಪ ಮತ್ತೆ ಜೇನುತುಪ್ಪವನ್ನ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡು ತಿನ್ನೋದು ಕೂಡ ವಿಷ. ಹಾಲು ಮತ್ತೆ ಮೀನು ಅದನ್ನು ಕೂಡ ಒಟ್ಟಿಗೆ ಸೇವಿಸೋದು ವಿಷ. ಇದು ವಿರುದ್ಧ ಆಹಾರ ಆಗುತ್ತೆ. ಮುಂದಿನದು ಶೀತ ಭೋಜನ. ಪದೇ ಪದೇ ತಂಪಾದ ಆಹಾರಗಳನ್ನ ಸೇವಿಸೋದು. ಮಾಡಿದ ಅಡಿಗೆನ ಬಿಸಿಯಾಗಿರುವಾಗ ಊಟ ಮಾಡದೆ ಎಷ್ಟೋ ಹೊತ್ತಾದ್ಮೇಲೆ ತಣ್ಣಗಾದ್ಮೇಲೆ ಊಟ ಮಾಡೋದು. ಇವಾಗೇನೋ ನಾವು ಮತ್ತೆ ಬಿಸಿ ಮಾಡ್ಕೋತೀವಿ, ಆದ್ರೆ ಮತ್ತೆ ಬಿಸಿ ಮಾಡ್ಲೇಬಾರ್ದು. ಊಟ ಅಡಿಗೆ ಆದ ತಕ್ಷಣ ಊಟ ಮಾಡ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳುತ್ತೆ. ಮುಂಚೆ ಎಲ್ಲ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮಮ್ಮ ಉರಿ ಒಲೆ ಮೇಲೆ ಅಡಿಗೆ ಮಾಡ್ತಿದ್ರು. ಕರೆಕ್ಟಾಗಿ 10 ಗಂಟೆಗೆ ನಾವು ಹೊರಡ್ಬೇಕು, 10:30 ಸ್ಕೂಲು. ಅವಾಗ ಬಿಸಿ ಬಿಸಿಯಾಗಿ ಅಲ್ಲಿ ತೆಗೆದು ಅಡಿಗೆ ಬಡಿಸ್ತಾ ಇದ್ರು. ಕಷ್ಟ ಪಟ್ಕೊಂಡು ಬಿಸಿ ಬಿಸಿಯಾಗಿ ತಿಂದ್ಬಿಟ್ಟು ಓಡ್ತಾ ಇದ್ವಿ. ಹಾಗೆ ಬಿಸಿಯಾಗಿ ಇರುವಾಗ್ಲೇ ಊಟ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ತಣ್ಣಗಿರೋದು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತ ಪದಾರ್ಥಗಳನ್ನ ಪದೇ ಪದೇ ತಿನ್ನೋದು. ಚಾಕ್ಲೇಟ್ ತಿನ್ನೋದು, ಊಟ ಮಾಡ್ತಾ ಮಾಡ್ತಾ ತಂಪು ಪಾನೀಯಗಳನ್ನ ಕುಡಿಯೋದು. ಇದು ಶೀತ ಭೋಜನ. ಸಂಕೀರ್ಣ ಭೋಜನ ಅಂದ್ರೆ ಈಗ ಬಹಳ ಹೆಸರುವಾಸಿಯಾಗಿರೋ ಎಲ್ಲರ ಫೇವರೇಟ್ ಆಗಿರೋ ಜಂಕ್ ಫುಡ್. ಇವುಗಳನ್ನ ಸಾಮಾನ್ಯವಾಗಿ ಸರಿಯಾಗಿ ತಯಾರಿಸಿರೋದು. ನಮ್ಮ ಆರೋಗ್ಯಕ್ಕೆ ಮಾರಕವಾಗಿರುವಂತಹ ವಿಷ ಪದಾರ್ಥಗಳು ಇದರಲ್ಲಿ ಸೇರಿರ್ತವೆ. ಅದನ್ನ ಮಾರುವಂತಹ ಸ್ಥಳ ಶುಚಿಯಾಗಿರೋದಿಲ್ಲ. ಅದರ ಮುಂದಿನದು ಅಕಾಲ ಶಯನ ಮತ್ತು ಜಾಗರಣ. ರಾತ್ರಿ ಸರಿಯಾದ ಸಮಯಕ್ಕೆ ಮಲಗದೆ ಇರೋದು. ಈಗಂತೂ ಈ ಮೊಬೈಲ್ ಮತ್ತು ಟಿವಿಗಳ ಹಾವಳಿಯಿಂದ ಎಲ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ವಿಷಯ ಜ್ಞಾಪಿಸ್ಕೋಬೇಕು. ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತ ಕೇಳಿದೀವಿ. ಕತ್ತಲಾದ ಮೇಲೆ ಎಷ್ಟೋ ಹೊತ್ತಿನ ಮೇಲೆ ನಾವು ಮಲಗಿದ್ರೆ ನಮ್ಮ ದೇಹದಲ್ಲಿ ನಿದ್ದೆಗೋಸ್ಕರನೇ ಉತ್ಪನ್ನವಾಗುವಂತಹ ಕೆಲವು ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ. ಕೆಲವು ಅಂಗಾಂಗಗಳು ನಾವು ನಿದ್ದೆ ಮಾಡಿದಾಗ ತಮ್ಮ ಕೆಲಸವನ್ನ ಮಾಡ್ಬೇಕಾಗಿರುತ್ತೆ, ಅವುಗಳ ಕೆಲಸಕ್ಕೆ ಅಡಚಣೆ ಉಂಟಾಗುತ್ತೆ. ಉದಾಹರಣೆಗೆ ನಮ್ಮ ಲಿವರ್. ಮುಂದಿನದು ಜಾಗರ. ಪ್ರಕೃತಿ ಎದ್ದಾಗ ಬೆಳಗಿನ ಹೊತ್ತು ನಾವು ಹೇಳ್ಬೇಕು, ಆದ್ರೆ ರಾತ್ರಿ ಬಹಳ ಹೊತ್ತು ನಿದ್ದೆ ಕೆಟ್ಟಿರೋದ್ರಿಂದ ಬೆಳಗ್ಗೆ ಬೇಗ ಹೇಳಕ್ ಸಾಧ್ಯ ಆಗಲ್ಲ. ಈ ಎಲ್ಲ ಕಾರಣಗಳಿಂದ ಸಮಾನವಾಯು ಹಾಳಾಗುತ್ತೆ. ಆದ್ರೆ ಕೆಲವರಿಗೆ ಚಿಕ್ಕ ಚಿಕ್ಕ ತೊಂದರೆಗಳ ರೂಪದಲ್ಲಿ ನಮ್ಮ ದೇಹ ಎಚ್ಚರಿಕೆಗಳನ್ನ ಕೊಡಬಹುದು. ನಾವು ಆ ಎಚ್ಚರಿಕೆ ಗಂಟೆ ಕಿವಿ ಕೊಡದೇ ಇದ್ರೆ ನಮ್ಮ ದೇಹ ಹಾಳಾಗುತ್ತೆ. ಅಥವಾ ಕೆಲವರಿಗೆ ಯಾವ ಸೂಚನೆಯನ್ನು ಕೊಡೋದೆ ಯಾವುದಾದ್ರೂ ಭಯಂಕರವಾದ ಕಾಯಿಲೆಯಲ್ಲಿ ಅದು ಕಾಣಿಸ್ಬೋದು. ಹಾಗಾದ್ರೆ ಸಮಾನ ವಾಯುವನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಅದು ಹಾಳಾಗೋಕೆ ಹೇಳಿರುವಂತಹ ಕಾರಣಗಳನ್ನ ನಾವು ಬಿಡ್ಬೇಕು. ಎರಡನೇದು, ಊಟ ಮತ್ತು ಉಪವಾಸದಲ್ಲಿ ಸಮತೋಲನವನ್ನು ತಂದ್ಕೊಳ್ಬೇಕು. ಸಮಾನ ವಾಯು ಸರಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಅವಕಾಶನೂ ಬೇಕು. ಈ ಅವಕಾಶವನ್ನ ನಾವು ಉಪವಾಸ ಮೂಲಕ ಒದಗಿಸಬಹುದು. ಇದಕ್ಕೆ ವಾರಕ್ಕೊಂದು ದಿನ ಉಪವಾಸ ಮಾಡಬಹುದು. ಅಥವಾ ಇವಾಗೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಮಧ್ಯಂತರ ಉಪವಾಸ ಅಂದ್ರೆ ನಿರ್ದಿಷ್ಟ ಸಮಯಗಳಲ್ಲಿ ಆಹಾರ ಸೇವಿಸಿ ಉಳಿದ ಅವಧಿಯಲ್ಲಿ ಉಪವಾಸ ಮಾಡೋದಾಗಿದೆ. 16 ಗಂಟೆ ಉಪವಾಸ ಮತ್ತು 8 ಗಂಟೆ ಆಹಾರ ಸೇವನೆ ಈಗೆಲ್ಲ ಅತ್ಯಂತ ಜನಪ್ರಿಯ ವಿಧಾನವಾಗಿದೆ. ಇದು ಜೀರ್ಣಕ್ರಿಯೆಗೆ ವಿಶ್ರಾಂತಿ ನೀಡಿ ದೇಹದ ಚಯಾಪಚಯಗಳನ್ನ ಸುಧಾರಿಸುತ್ತೆ. ಹಸಿವೆಯಾದಾಗ ಊಟ ಮಾಡಬೇಕು ಮತ್ತು ದಿನವೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಊಟ ಮಾಡಬೇಕು. ಸಕಾಲ ಭೋಜನ ಅಂತ ಹೇಳ್ತಾರೆ. ಸರಿ, ಹಾಳಾಗಿದ್ರೆ ಏನ್ ಮಾಡ್ಬೇಕು? ಶುಂಠಿ ಮತ್ತು ಉಪ್ಪು, ಸೈಂಧವ ಲವಣ ಅಂತ ಹೇಳ್ತಾರೆ, ಸೇರಿಸಿ ಊಟದ ಮಧ್ಯದಲ್ಲಿ ಸ್ವಲ್ಪ ಸೇರಿಸ್ಬೇಕು. ಇದರಿಂದ ಅಗ್ನಿ ಚೆನ್ನಾಗಿ ವೃದ್ಧಿ ಆಗುತ್ತೆ ಮತ್ತು ಸಮಾನವಾಯು ನಿಯಂತ್ರಣಕ್ಕೆ ಬರುತ್ತೆ. ಊಟದ ಪ್ರಾರಂಭದಲ್ಲಿ 1-2 ತುತ್ತು ಅನ್ನಕ್ಕೆ ಅಥವಾ 2 ಚಮಚ 1 ಅಥವಾ 2 ಚಮಚ ತುಪ್ಪ ಬಿಟ್ಟು ಸೈಂಧವ ಲವಣ ಸೇರಿಸಿ ಊಟ ಮಾಡಿದ್ರೆ ಊಟ ಪ್ರಾರಂಭ ಮಾಡೋದ್ರಿಂದ ಜಠರಾಗ್ನಿ ಚೆನ್ನಾಗಾಗುತ್ತೆ. ತುಪ್ಪ ಅಗ್ನಿ ಮತ್ತು ವಾತು ದೋಷ ಎರಡನ್ನು ಸರಿ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಮನೆ ಮದ್ದನ್ನು ಹೇಳ್ಬೇಕು ಅಂದ್ರೆ, ವಿಶೇಷವಾಗಿ ಬೊಜ್ಜು ಇರುವಂತವ್ರು, ಮಲಬದ್ಧತೆ ಇರುವಂತವ್ರು ಅಥವಾ ಹೊಟ್ಟೆಯಲ್ಲಿ ಭಾರ ಭಾರ ಅನ್ಸೋರಂತವ್ರು ರಾತ್ರಿ ಮಲಗೋವಾಗ 1 ಚಮಚ ತ್ರಿಫಲಾ ಚೂರ್ಣವನ್ನ ಬಿಸಿ ನೀರಿಗೆ ಹಾಕಿ ಕುಡ್ಕೊಂಡ್ರೆ ತೂಕ ಕಡಿಮೆ ಆಗುತ್ತೆ, ಮೋಷನ್ ಈಸಿಯಾಗಿ ಆಗುತ್ತೆ, ಹೊಟ್ಟೆ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ.
ಅಥವಾ ಊಟದ ಮಧ್ಯದಲ್ಲಿ ಸ್ವಲ್ಪ ಬಿಸಿನೀರಿಗೆ ಒಂದು ಚಮಚ ತ್ರಿಫಲ ಚೂರ್ಣವನ್ನ ಹಾಕಿ ತೆಗೆದುಕೊಂಡ್ರೆ ಸಮಾನ ವಾಯುವಿಗೆ ನೇರವಾಗಿ ತಲುಪಿ ಸರ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಸಣ್ಣಕ್ಕಿರೋರು ಕೃಷರಾಗಿರುವವರು ಊಟ ಮಾಡಿ ಸರಿಯಾಗಿ ಹೀರ್ಕೊಳ್ತಿಲ್ಲ ಅನ್ನೋರು 1 ಲೋಟ ದಾಳಿಂಬೆಯ ರಸವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಔಷಧಿ ಹೇಳ್ತಾರೆ. ಈ ದಾಳಿಂಬೆ ಸಿಪ್ಪೆನ ಒಣಗಿಸಿಟ್ಕೊಂಡು ಸುಮಾರು 50 ಗ್ರಾಮದಷ್ಟು ದಾಳಿಂಬೆ ಸಿಪ್ಪೆ ಪುಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಏಲಕ್ಕಿ ಪುಡಿ 5 ಗ್ರಾಮು, ಶುಂಠಿ ಪುಡಿ 5 ಗ್ರಾಮು, ಹಿಪ್ಪಳಿ ಪುಡಿ 5 ಗ್ರಾಮು, ಲವಂಗದ ಪುಡಿ 5 ಗ್ರಾಮು ಇಷ್ಟನ್ನ ಬೆರೆಸಿಟ್ಕೊಂಡು ಅರ್ಧ ಚಮಚ ಪುಡಿಯನ್ನ ದಿನಕ್ಕೆ 2 ಬಾರಿ ಊಟವಾದ ಮೇಲೆ ಮಜ್ಜಿಗೆಗೆ ಬೆರೆಸಿಕೊಂಡು ಕುಡಿದ್ರೆ ಅವಾಗ ಊಟ ಮಾಡಿದ ತಕ್ಷಣ ಹೊಟ್ಟೆ ಏನೋ ಒಂಥರ ಆಗ್ತಿದೆ ಅಂತ ಮೋಷನ್ ಆಗುತ್ತೆ. ಆಮೇಲೆ ಲೂಸ್ ಮೋಷನ್ ಆಗುತ್ತೆ, ಮೋಷನ್ ಅಲ್ಲಿ ಸಿಂಬಳದ ತರಹ ಹೋಗುತ್ತೆ. ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಇದು ನನಗೆ ಇಷ್ಟೆಲ್ಲ ಬೆರೆಸ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಾನು ಬರೀ ದಾಳಿಂಬೆ ಸಿಪ್ಪೆ ಮತ್ತೆ ಸ್ವಲ್ಪ ಈ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿ ಅದೆರಡನ್ನ ಬೆರೆಸ್ಬಿಟ್ಟು ತಗೊಂಡ್ರೆ ಲೂಸ್ ಮೋಷನ್ಗೆ ಹೆಲ್ಪ್ ಆಗ್ತಿತ್ತು. ಅದನ್ನ ನಮ್ಮ ಫ್ರೆಂಡ್ಗೆ ಹೇಳಿದ್ದಿಂದ ಅವರು ಫಾರಿನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಒಂದು 6 ತಿಂಗಳು ಇರೋವಾಗ ಈ ಪುಡಿನ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಆ ಸಮಸ್ಯೆ ಇತ್ತು. ಯಾವಾಗ್ಲೂ ಬೇಗ ಅವ್ರಿಗೆ ಲೂಸ್ ಮೋಷನ್ ಆಗ್ಬಿಡ್ತಿತ್ತು. ಅದನ್ನ ಉಪಯೋಗಿಸ್ಕೊಂಡು ಅವ್ರು 6 ತಿಂಗಳು ಅಲ್ಲಿ ಆರಾಮಾಗಿ ಇದ್ಬಿಟ್ಟು ಬಂದ್ರು. ಅಂತೂ ಒಟ್ನಲ್ಲಿ ಆ ದಾಳಿಂಬೆ ಅದರಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ದಾಳಿಂಬೆ ಸಿಪ್ಪೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಆದ್ರೆ ಇದು ಯಾವುದನ್ನೇ ಮಾಡಿದ್ರು ತುಂಬಾ ದಿವಸ ಮಾಡಬಾರ್ದು. ಯಾಕೆಂದ್ರೆ ಅದು ಗೊತ್ತಿಲ್ಲ ನಮ್ಗೆ ತ್ರಿಫಲ ಅದನ್ನೆಲ್ಲ ತಗೊಳ್ಳೋದಾದ್ರೆ ವೈದ್ಯರ ಸಲಹೆ ಮೇರೆಗೆ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ಇದು ಇಷ್ಟೆಲ್ಲ ಮಾಡ್ಕೊಂಡ್ರು ನಮ್ಗೆ ಸರಿ ಹೋಗ್ತಿಲ್ಲ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಸಮಾನ ಮುದ್ರೆ ಅಂತ ಇದೆ. ಸಮಾನ ಮುದ್ರೆ ಮಾಡೋದ್ರಿಂದನೂ ಅಂದ್ರೆ ಎಲ್ಲ ಬೆರಳುಗಳ ತುದಿಗಳನ್ನ ಹೆಬ್ಬೆರಳಿನ ತುದಿಗೆ ಸೇರಿಸಿ ಹಿಡಿದುಕೊಂಡು ದಿನಕ್ಕೆ 10-15 ನಿಮಿಷ ಶಾಂತ ಮನಸ್ಕರಾಗಿ ಕುಳಿತುಕೊಂಡ್ರೆ ಸಮಾನ ವಾಯುವಿನ ತೊಂದರೆ ಸರಿಯಾಗುತ್ತೆ. ಸಮಸ್ಯೆ ಇಲ್ಲದವ್ರಿಗೂ ಕೂಡ ಮುಂದೆ ಸಮಸ್ಯೆ ಆಗದಂತೆ ಈ ಮುದ್ರೆ ತಡೆಯುತ್ತೆ ಅಂತ ಹೇಳ್ತಾರೆ. ಈ ಮುದ್ರೆ ಮಾಡಿದ್ಮೇಲೆ 10 ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡಿ ಅಂತ ಹೇಳ್ತಾರೆ. ಈಗ ಮುಂದೆ ಅಪಾನ ವಾಯುವಿನ ಬಗ್ಗೆ ತಿಳ್ಕೊಳ್ಳೋಣ. ಅಪಾನ ವಾಯುವಿನ ಸ್ಥಾನ ಯಾವುದು? ವೃಷಣೌ ಬಸ್ತಿ ಮೇಢ್ರಂಚ ನಾಭ್ಯೋರು ವಂಕ್ಷಣೋ ಗುದೋ ಅಪಾನ ಸ್ಥಾನಂ. ವೃಷಣೌ ಅಂದ್ರೆ ಟೆಸ್ಟಿಕಲ್ಸ್, ಬಸ್ತಿ ಅಂದ್ರೆ ಮೂತ್ರಾಶಯ ಅಥವಾ ಯೂರಿನರಿ ಬ್ಲಾಡರ್, ಮೇಢ್ರ ಅಂದ್ರೆ ಪುರುಷರ ಜನನ, ನಾಭ್ಯೋರು ನಾಭಿಯಿಂದ ತೊಡೆಯವರೆಗೆ, ವಂಕ್ಷಣೋ ಅಂದ್ರೆ ಹಿಪ್ ಜಾಯಿಂಟ್ ಅಥವಾ ಪೆಲ್ವಿಕ್ ರೀಜನ್ ಅಂತಾರೆ, ಗುದ ಅಂದ್ರೆ ಮಲದ್ವಾರ. ಈ ಸ್ಥಾನಗಳಲ್ಲಿ ಅಪಾನ ವಾಯು ಇರುತ್ತೆ. ಅಂದ್ರೆ ನಾಭಿಯ ಕೆಳಗಡೆ ಕೆಳಹೊಟ್ಟೆ ಅಪಾನ ವಾಯುವಿನ ಸ್ಥಾನ ಅಂತ ಅರ್ಥ ಮಾಡ್ಕೋಬಹುದು. ಅದ್ರ ಕೆಲಸಗಳೇನು? ಶುಕ್ರಾರ್ಥವ ಶಕೃತ್ ಮೂತ್ರ ಗರ್ಭ ನಿಷ್ಕ್ರಮಣ ಕ್ರಿಯಾ. ಶುಕ್ರ ಅಂದ್ರೆ ವೀರ್ಯ, ಆರ್ತವ ಅಂದ್ರೆ ಮುಟ್ಟಾದ ಸಮಯದಲ್ಲಿ ಹೊರಗೆ ಹೋಗೋ ರಕ್ತಸ್ರಾವ, ಮೂತ್ರ ಅಂದ್ರೆ ಗೊತ್ತಿದೆ, ಶಕೃತ್ ಅಂದ್ರೆ ಮಲ, ಗರ್ಭ ನಿಷ್ಕ್ರಮಣ ಕ್ರಿಯಾ ಅಂದ್ರೆ ಹೆರಿಗೆ. ಹೀಗೆ ನಮ್ಮ ದೇಹದಿಂದ ಕೆಳಮುಖವಾಗಿ ಹೋಗುವ ಏನೇನಿದೆಯೋ ಅದನ್ನೆಲ್ಲ ಹೋಗುವಂತೆ ಸಕಾಲದಲ್ಲಿ ಹೋಗುವಂತೆ ಮಾಡುವಂತಹ ಕೆಲಸ ಅಪಾನವಾಯು. ಆಚಾರ್ಯ ಸುಶ್ರುತರು ಹೇಳ್ತಾರೆ, ಅಪಾನಃ ಕಾಲೇ ಕರ್ಷತಿ ಚಾಪ್ಯತಃ. ಅಪಾನವಾಯು ಕಾಲ ಬಂದಾಗ ಚಾಪಿಯತಃ ಕೆಳಗಡೆಗೆ ತರುತ್ತೆ. ಇದು ಬಹಳ ಮುಖ್ಯ. ಅಪಾನವಾಯು ಸರಿ ಇದ್ದಾಗ ಮಾತ್ರ ಕಾಲ ಕಾಲಕ್ಕೆ ಸರಿಯಾಗಿ ಇವೆಲ್ಲವನ್ನೂ ಕೆಳಗಡೆಗೆ ತೆಗೆದುಕೊಂಡು ಹೋಗುತ್ತೆ. ಈ ರೀತಿ ವಿಷಯಗಳಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅಪಾನ ವಾಯುವಿಗೆ ಚಿಕಿತ್ಸೆ ನೀಡಿದ್ರೆ ಅದು ಸರಿಹೋಗುತ್ತೆ. ಹಾಗಾದ್ರೆ ಅಪಾನವಾಯು ಯಾಕೆ ಹಾಳಾಗುತ್ತೆ? ಅಪಾನೋ ರೂಕ್ಷ ಗುರುವನ್ನ ವೇಗಾಘಾತ ಅತಿ ವಾಹನೈ ಜ್ಞಾನ ಸ್ಥಾನ ಚಕ್ರ ಮುಂಚತಿ ಸೇವಿತೈ. ಅತಿಯಾಗಿ ಡ್ರೈ ಫುಡ್ ಅಂದ್ರೆ ಒಣಗಿರೋ ಪದಾರ್ಥಗಳು, ಜಿಡ್ಡಿಲ್ದೆ ಇರೋದು, ಅಂದ್ರೆ ಹಾಲು ತುಪ್ಪ ಬೆಣ್ಣೆ ಎಣ್ಣೆ ಯಾವುದೂ ಇಲ್ಲದೆ ಇರೋದು, ಬರೀ ಹಸಿ ತರಕಾರಿಗಳು ತಿನ್ನೋದು ಅಥವಾ ಕಾಳುಗಳನ್ನ ತಿನ್ನೋದು, ಹೆವಿ ಫುಡ್ ಅಂದ್ರೆ ಕಂಠ ಪೂರ್ತಿ ಊಟ ಮಾಡೋದು, ಜೀರ್ಣಕ್ಕೆ ತುಂಬಾ ಹೆವಿ ಆದ ಕರಿದ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸೋದು, ಊಟ ಮಾಡಿ ಅದಿನ್ನು ಜೀರ್ಣ ಆಗೋಕ್ ಮುಂಚೆನೆ ಮತ್ತೆ ಊಟ ಮಾಡೋದು, ವೇಗಾಘಾತ ಅಂದ್ರೆ ಪ್ರಕೃತಿ ಸಹಜವಾದ ಕ್ರಿಯೆಗಳನ್ನ ತಡೆಯಬಾರದು ಅಂತಾರೆ. ಇದಕ್ಕೆ ನ್ಯಾಚುರಲ್ ಅಡ್ಜಸ್ಟ್ ಅಂತಾರೆ. ಅದನ್ನ ತಡಿಬಾರ್ದು. ಅಂದ್ರೆ ಮಲ ಮೂತ್ರಗಳನ್ನ ಎಷ್ಟೋ ಸತಿ ಕೆಲಸ ಇದೆ ಅಂದ್ಬಿಟ್ಟು ನಾವು ತಡ್ಕೊಳ್ಳೋಂತ ಪರಿಸ್ಥಿತಿ ಇರುತ್ತೆ. ಅದನ್ನ ತಡೆಯೋದು ಆದಷ್ಟು ಒಳ್ಳೇದಲ್ಲ. ಅನುಕೂಲ ಇದ್ರೆ ಅದನ್ನ ಮುಗಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಅದು ಬರೋಲ್ಲ ಅಂದಾಗ ಬಲವಂತವಾಗಿ ಮಾಡೋಕ್ಕೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅತಿಯಾಗಿ ತಿರ್ಗಾಡೋದು,
ತುಂಬಾ ಹೊತ್ತು ಒಂದೇ ಆಸನದಲ್ಲಿ ನಿಂತಿರೋದು ಅಥವಾ ಕೂತೇ ಇರೋದು ಅದು ಕೂಡ ಒಳ್ಳೇದಲ್ಲ. ಗ್ಯಾಸ್ ಆಗೋ ಪದಾರ್ಥಗಳನ್ನ ಅತಿಯಾಗಿ ಸೇವಿಸೋದು, ಈ ರೀತಿ ಮಾಡಿದಾಗ ಅಪಾನವಾಯು ಹಾಳಾಗತ್ತೆ. ಹಾಳಾದ್ರೆ ಏನಾಗತ್ತೆ? ವೃದ್ಧಶ್ಚ ಕುರುತೆ ರೋಗಾನ್ ಬಸ್ತಿ ಗುದಾಶ್ರಯ. ಅಪಾನ ವಾಯುವಿಗೆ ಸಿಟ್ಟು ಬಂದ್ರೆ ಮೂತ್ರಕೋಶ, ಮೂತ್ರದ್ವಾರದಲ್ಲಿ ಮತ್ತು ಮಲದ್ವಾರದಲ್ಲಿ ಘೋರವಾದ ರೋಗಗಳನ್ನು ಉಂಟು ಮಾಡುತ್ತೆ. ಇದನ್ನೆಲ್ಲ ಆರಂಭಿಕ ಹಂತದಲ್ಲೇ ವಾಸಿ ಮಾಡ್ಕೊಳ್ದೆ ಹೋದ್ರೆ ಮುಂದೆ ದೊಡ್ಡ ತೊಂದರೆಗಳಾಗುವ ಸಂಭವ ಇದೆ. ಪ್ರಾಸ್ಟೇಟ್ ಸಮಸ್ಯೆ, ಪದೇ ಪದೇ ಗರ್ಭಪಾತ ಆಗೋದು, ಮಲಬದ್ಧತೆ ಆಗೋದು, ಪದೇ ಪದೇ ಮಲಮೂತ್ರ ವಿಸರ್ಜನೆ ಆಗೋದು ಮುಂತಾದ ತೊಂದರೆಗಳು ಆಗುತ್ತೆ. ಶುಕ್ರದೋಷ ಪ್ರಮೇಯಾಸ್ತು ವ್ಯಾನಾಪಾನ ಪ್ರಕೋಪಜಾಹ. ವೀರ್ಯಕ್ಕೆ ಸಂಬಂಧಪಟ್ಟ ದೋಷಗಳು, ಪ್ರಮೇಯ ಅಂದ್ರೆ ಡಯಾಬಿಟೀಸು, ಇವುಗಳು ವ್ಯಾನ ಮತ್ತು ಅಪಾನ ವಾಯುಗಳು ಕೋಪಗೊಂಡಾಗ ಆಗತ್ವೆ ಅಂತ ಹೇಳ್ತಾರೆ. ಹಾಳಾಗಿರೋ ಅಪಾನ ವಾಯುವನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಮೊದಲನೇದು ಬಸ್ತಿ ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ತುಪ್ಪ, ಎಣ್ಣೆ, ಜೇನುತುಪ್ಪ, ಕೆಲವು ಕಷಾಯಗಳನ್ನ, ಔಷಧಯುಕ್ತ ಪದಾರ್ಥಗಳನ್ನ ಗುದದ್ವಾರದ ಮೂಲಕ ಕರುಳಿನ ಒಳಕ್ಕೆ ಹಾಕ್ತಾರೆ. ಇದನ್ನ ವರ್ಷಕ್ಕೆ ಒಂದ್ಸತಿನಾದ್ರೂ ಮಾಡಿಸ್ಕೊಳ್ಳೋದು ಒಳ್ಳೇದು. ರೋಗ ಇಲ್ಲದೆ ಹೋದ್ರೂ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಇದನ್ನ ಮಾಡಿಸ್ಕೊಳ್ಳೋಕ್ ಸಾಧ್ಯ ಆಗದೆ ಹೋದ್ರೆ ಮಾತ್ರಾ ಬಸ್ತಿ ಅಂತ ಇರುತ್ತೆ, ಅದನ್ನಾದ್ರೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಚಿಕಿತ್ಸೆಗಳು ಒಂದು ತೂಕ ಆದ್ರೆ ಬಸ್ತಿ ಚಿಕಿತ್ಸೆ ಒಂದೇ ಅವೆಲ್ಲಕ್ಕೂ ಸಮವಾದ ಚಿಕಿತ್ಸೆ ಅಂತ ಹೇಳ್ತಾರೆ. ಆದ್ರೆ ಬಸ್ತಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳುವಾಗ ಕೆಲವೊಂದು ನಿಯಮಗಳನ್ನ ಕಠಿಣವಾಗಿ ಪಾಲಿಸ್ಬೇಕು. ಆದ್ರಿಂದ ಅದನ್ನ ನಾವು ವೈದ್ಯರ ಸಲಹೆ ಮೇರೆಗೆ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಇದಕ್ಕಿಂತ ಸ್ವಲ್ಪ ಸುಲಭವಾದ ವಾತಾನುಲೋಮನ ಅಂತಾರೆ. ವಾತ ಅನುಲೋಮನ ಅಂದ್ರೆ ಕೆಳಗಡೆ ಹೋಗೋ ಹಾಗೆ ಮಾಡೋದು. ವಾತ ಕೆಳಗಡೆ ಹೋಗೋ ಹಾಗೆ ಮಾಡೋ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಉದಾಹರಣೆಗೆ ಹರಳೆಣ್ಣೆ ಕುಡಿಯೋದು, ಅದು ಕೂಡ ವೈದ್ಯರ ಸಲಹೆ ಮೇರೆಗೆ ಮಾಡ್ಬೇಕು. ಯಾಕೆಂದ್ರೆ ಒಬ್ಬೊಬ್ಬರ ದೇಹದ ಪ್ರಕೃತಿ ಒಂದೊಂದ್ ತರಹ ಇರುತ್ತೆ. ಆದ್ರಿಂದ ಯಾರೋ ಎಲ್ಲೋ ನೋಡಿದ್ವಿ, ಎಲ್ಲೋ ಕೇಳಿದ್ವಿ ಅಂತ ನಾವು ಹರಳೆಣ್ಣೆ ಕುಡಿದ್ಬಿಟ್ಟು ಲೂಸ್ ಮೋಷನ್ ಇದು ಕಿತ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾವು ಆಸ್ಪತ್ರೆಗೆ ಸೇರಿ ತುಂಬಾ ತೊಂದರೆ ಆಗೋದು ಮಾಡಕ್ ಹೋಗ್ಬಾರ್ದು. ಅದರಿಂದ ವೈದ್ಯರ ಸಲಹೆ ಮೇರೆಗೆ ಮಾಡಬೇಕು. ಹರಳೆಣ್ಣೆ ಯಾಕೆ ಈ ವಿಷಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂದ್ರೆ ಅದು ಅದ್ಭುತವಾದ ವಾತಶಾಮಕ, ಜೊತೆಗೆ ವಾತವನ್ನ ಕೆಳಮುಖವಾಗಿ ಕರೆದುಕೊಂಡು ಹೋಗುವಂಥದ್ದು, ಮತ್ತೆ ಹೊಟ್ಟೆಯನ್ನ ಚೆನ್ನಾಗಿ ಶುದ್ಧ ಮಾಡತಕ್ಕದ್ದು. ಎರಡನೇದಾಗಿ ಅಳಿಲೆಕಾಯಿ ಕೂಡ ಅದ್ಭುತ ಔಷಧ. ಸಾಮಾನ್ಯವಾಗಿ ಆಯುರ್ವೇದದ ವೈದ್ಯರನ್ನ ಅಳಿಲೆಕಾಯಿ ಪಂಡಿತ ಅಂತ ತಮಾಷೆ ಮಾಡ್ತಾರೆ. ಆದ್ರೆ ಅಳಿಲೆಕಾಯಿ ಅದ್ಭುತ ಔಷಧೀಯ ಶಕ್ತಿಗಳನ್ನ ತಿಳಿದುಕೊಂಡ್ಮೇಲೆ ಇದು ತಮಾಷೆ ವಿಷಯ ಅಲ್ಲ ಅಂತ ಗೊತ್ತಾಗುತ್ತೆ. ಇದನ್ನ ಋತು ಹರಿತಕಿ ಅಂತ ಕರೀತಾರೆ. ಆಮೇಲೆ ಮೂಲಿಕೆಗಳ ರಾಜ ಅಂತಾನೂ ಕರೀತಾರೆ. ಒಂದೊಂದು ಋತುವಿನಲ್ಲೂ ಅಳಿಲೆಕಾಯಿಯನ್ನ ತುಪ್ಪ, ಜೇನುತುಪ್ಪ ಈ ತರ ಬೇರೆ ಬೇರೆ ವಸ್ತುಗಳ ಜೊತೆ ತೆಗೆದುಕೊಂಡಾಗ ಬೇರೆ ಬೇರೆ ತರಹದ ಅದ್ಭುತವಾದ ಪರಿಣಾಮವನ್ನ ಅದು ಕೊಡುತ್ತೆ. ಆದ್ರೆ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಇದನ್ನು ಸೇವಿಸೋದೊಳ್ಳೆ. ಮೂರನೆಯದಾಗಿ ಹಿಂಗವಾಷ್ಟಕ ಚೂರ್ಣ. ಊಟ ಮಾಡುವಾಗ ಮೊದಲು ಸ್ವಲ್ಪ ಬಿಸಿ ಅನ್ನಕ್ಕೆ ಅರ್ಧ ಚಮಚ ಹಿಂಗವಾಷ್ಟಕ ಚೂರ್ಣ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಅದು ನೇರವಾಗಿ ಅಪಾನ ವಾಯುವಿನ ಮೇಲೆ ಕೆಲಸ ಮಾಡುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರ ಇದನ್ನ ನಾವು ತಿನ್ಬೋದು. ಸುಮ್ಮನೆ ಒಂದೆರಡು ತುತ್ತಷ್ಟು ಹಿಂಗವಾಷ್ಟಕಕ್ಕೆ ಎರಡು ತುತ್ತ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ಬೋದು. ನಾಲ್ಕನೇದಾಗಿ ಜಿಡ್ಡಿನ ಅಂಶ ಅಂದ್ರೆ ಎಣ್ಣೆ, ತುಪ್ಪ ಇವುಗಳ ಸೇವನೆ ಮಾಡಿದ್ರೆ ವಾತವನ್ನ ಅದು ಕೆಳಮುಖವಾಗಿ ತೆಗೆದುಕೊಂಡು ಹೋಗಕ್ಕೆ ಸಹಾಯ. ಆಮೇಲೆ ನಿತ್ಯನೂ ಅಭ್ಯಂಗ ತಿರ್ಗಾ ಹೇಳ್ದಂಗೆ ವಾತದೋಷವನ್ನ ನಿಯಂತ್ರಣಕ್ಕೆ ತರುತ್ತೆ. ವಿಶೇಷವಾಗಿ ಅಪಾನವಾಯು ಕೆಳಮುಖವಾಗಿ ಹರಿಯಕ್ಕೆ ಅಭ್ಯಂಗ ತುಂಬಾ ಸಹಾಯ ಮಾಡುತ್ತೆ. ಐದನೇದಾಗಿ ಅಪಾನ ಮುದ್ರೆ. ದಿನವೂ ಈ ಮುದ್ರೆಯನ್ನು ಹಾಕಿಕೊಂಡು ಒಂದು 15 ನಿಮಿಷ ನಿಧಾನವಾಗಿ ಉಸಿರಾಡ್ತಾ ಶಾಂತ ಮನಸ್ಕರಾಗಿ ಕುಳಿತುಕೊಂಡ್ರೆ ಅದೂ ಕೂಡ ಅಪಾನ ವಾಯುವಿನ ಪ್ರಕೋಪದಲ್ಲಿ ಅದ್ಭುತವಾದ ಪರಿಣಾಮವನ್ನು ಕೊಡುತ್ತೆ. ಇನ್ನೊಂದು ಅಶ್ವಿನಿ ಮುದ್ರೆ, ಅದು ಕೂಡ ಬಹಳ ಪರಿಣಾಮಕಾರಿ ಅಂತ ಹೇಳಿದೆ. ಈಗ ವ್ಯಾನ ವಾಯುವಿನ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪ್ರಾಣ, ಅಪಾನ, ಉದಾನ, ಸಮಾನ ವಾಯುಗಳ ಬಗ್ಗೆ ತಿಳ್ಕೊಂಡ್ವಿ. ಅವು ಯಾವ ಯಾವ ಭಾಗಗಳಲ್ಲಿರುತ್ತೆ, ಅವುಗಳ ಕೆಲಸಗಳೇನು, ಅವು ಪ್ರಕೋಪಗೊಂಡ್ರೆ ಆಯಾಯ ಜಾಗಗಳಿಗೆ ತೊಂದರೆ ಮಾಡುತ್ತೆ ಅಂತ ತಿಳ್ಕೊ. ಆದ್ರೆ ವ್ಯಾನವಾಯು ವಿಚಾರ ಹಾಗಲ್ಲ. ಇದು ಇಡೀ ದೇಹವನ್ನ ಸಂಚಾರ ಮಾಡುತ್ತೆ. ಪ್ರಕೋಪಗೊಂಡ್ರೆ ಇಡೀ ದೇಹಕ್ಕೂ ತೊಂದರೆ ಮತ್ತು ಹಲವಾರು ಗಂಭೀರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ವ್ಯಾನೋ ಹೃದಯ ಸ್ಥಿತ ಕೃತ್ಸ್ ನ ದೇಹಚರಿ ಮಹಾಜರ. ವ್ಯಾನ ವಾಯುವಿನ ಸ್ಥಾನ ಹೃದಯ, ಆದರೆ ಅದು ಇಡೀ ದೇಹವನ್ನ ಸಂಚಾರ ಮಾಡುತ್ತೆ ಅಂತ ಅರ್ಥ. ಇಲ್ಲಿ ಹೃದಯ ಅಂದ್ರೆ ಎರಡು ರೀತಿ ಅರ್ಥ ಮಾಡ್ಕೋಬೇಕು.
ಅಂತ ಹೇಳ್ತಾರೆ. ಒಂದು ಹೃದಯ ಅಂದ್ರೆ ಹಾರ್ಟ್, ಇನ್ನೊಂದು ನಮ್ಮ ಮೆದುಳು, ಬ್ರೈನ್. ಅಂದ್ರೆ ಇದು ಇಡೀ ದೇಹದ ಸಂಚಾರ ಹೇಗ್ ಮಾಡುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಮೂಲಕ. ಹೃದಯದಿಂದ ಹೊರಟ ನಂತರ ರಕ್ತನಾಳಗಳು ಇಡೀ ದೇಹವನ್ನ ಪಸರಿಸುತ್ತವೆ, ಮತ್ತು ಇಡೀ ದೇಹಕ್ಕೆ ಹೃದಯದ ಮೂಲಕ ರಕ್ತ ಸಂಚಾರ ಆಗುತ್ತೆ. ಅಲ್ಲಿ ವ್ಯಾನವಾಯು ಕೆಲಸ ಮಾಡುತ್ತೆ. ಮತ್ತೆ ಮೆದುಳಿನ ಮೂಲಕ ಇಡೀ ದೇಹಕ್ಕೂ ನರದ ಕನೆಕ್ಷನ್ ಇರುತ್ತೆ. ಆದ್ರಿಂದ ಇಲ್ಲಿ ಹೃದಯ ಮತ್ತು ನಮ್ಮ ಬ್ರೈನ್ ಎರಡರ ಫಂಕ್ಷನ್ ಸರಿಯಾಗಿ ಆಗಬೇಕು ಅಂದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ನರದ ಕಂಡಕ್ಷನ್ ಇವೆರಡೂ ಸರಿಯಾಗಿ ಆಗ್ಬೇಕು ಅಂದ್ರೆ ವ್ಯಾನವಾಯು ಸರಿಯಾಗಿ. ಮಹಾಜವಹ ಅಂದ್ರೆ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಎಲ್ಲೋ ಒಂದು ಸಣ್ಣ ಸೂಜಿ ಚುಚ್ಚಿದ್ರೆ ತಕ್ಷಣ ನಮಗೆ ಮೆದುಳಿಗೆ ಗೊತ್ತಾಗುತ್ತಲ್ವಾ, ನಮ್ಮ ಹೃದಯದ ಬಡಿತ ತಕ್ಷಣ ಬಡಿದ ತಕ್ಷಣ ಇಡೀ ದೇಹಕ್ಕೆ ರಕ್ತ ಸಂಚಾರ ಆಗುತ್ತಲ್ವಾ. ಕೃತ್ಸ್ನ ದೇಹ ಚರಿ ಮಹಾಜರಹ ಅಂದ್ರೆ ಇಡೀ ದೇಹದಲ್ಲಿ ಸಂಚಾರ ಮಾಡಿದ್ದು ಏನೇನ್ ಮಾಡುತ್ತೆ, ನಾವು ಉಸಿರಾಡದಾಗ ತೆಗೆದುಕೊಳ್ಳೋ ಆಕ್ಸಿಜನ್ ನ ಇಡೀ ದೇಹಕ್ಕೆ ತಲುಪಿಸೋ ಕೆಲಸ ಮಾಡುತ್ತೆ. ನಾವು ಊಟ ಮಾಡಿದ ಪದಾರ್ಥಗಳನ್ನ ಸಮಾನವಾಗಿ ಜೀರ್ಣ ಮಾಡಿ ಅದರ ಪೌಷ್ಟಿಕಾಂಶಗಳನ್ನ ಬೇರ್ಪಡಿಸುತ್ತಲ್ಲ, ಅದನ್ನ ಇಡೀ ದೇಹಕ್ಕೆ ತಲುಪಿಸೋ ಕೆಲಸ ವ್ಯಾನವಾಯು. ನಮ್ಮ ಬ್ರೈನ್ ಕೊಡುವಂತಹ ಸಿಗ್ನಲ್ಗಳನ್ನ ಇಡೀ ದೇಹಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆಮೇಲೆ ದೇಹದ ಬೇರೆ ಬೇರೆ ಅಂಗಗಳ ಸಿಗ್ನಲ್ಗಳನ್ನ ಬ್ರೈನ್ ತಗೊಂಡು ಹೋಗುತ್ತೆ. ವ್ಯಾನವಾಯುವಿನ ಕೆಲಸಗಳು ಏನೇನು ಅಂತ ನೋಡೋಣ. ಪ್ರಸರಣ, ಆಕುಂಚನ, ಉತ್ಕ್ಷೇಪ, ಅವಕ್ಷೇಪ, ಗಮನ, ಉನ್ಮೇಷ, ನಿಮೇಷ ಅಂತ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದ್ದಾರೆ. ಪ್ರಸರಣ ಅಂದ್ರೆ ಹಿಗ್ಗುವಿಕೆ, ಆಕುಂಚನ ಅಂದ್ರೆ ಕುಗ್ಗುವಿಕೆ. ನಮ್ಮ ದೇಹ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲೇ ಆದ್ರೂ ಆಗಿರ್ಬಹುದು. ಉದಾಹರಣೆಗೆ ನಮ್ಮ ಹೃದಯದ ಕವಾಟಗಳು, ನಾವು ಊಟ ಮಾಡಿದ್ಮೇಲೆ ಅದು ಹೋಗುತ್ತಲ್ವ ಆಹಾರ, ಆದ್ರೆ ನಾವು ಶೀರ್ಷಾಸನ ಮಾಡಿದ್ರೆ ಅದೇನು ವಾಪಸ್ ಬಾಯಿಗೆ ಬರಲ್ಲ. ಅಲ್ಲಿ ಒಂದು ಸ್ಪಿಂಕ್ಟರ್ ಇರುತ್ತೆ, ಲೋಯರ್ ಇಸೋಫೇಗಲ್ ಸ್ಪಿಂಕ್ಟರ್ ಅಂತಾರೆ. ನಮಗೆ ಮೋಷನ್ ಬಂದ ಹಾಗೆ ಅನ್ಸಿದ್ರು ಕೂಡ ನಾವು ತಡೆದಿಟ್ಕೋಬಹುದಲ್ವಾ, ಎಲ್ಲೋ ಅರ್ಜೆಂಟ್ ಆಗಿ ದಾರಿಲಿಲ್ಲ ಆದ್ರೆ ಅಲ್ಲೇ ಅದು ಬಂದ್ಬಿಡಲ್ಲ. ಅಲ್ಲೂ ಕೂಡ ಒಂದು ಸ್ಪಿಂಕ್ಟರ್ ಇರುತ್ತೆ. ಕೆಲವರು ನಾನು ಊಟ ಮಾಡಿದ್ ನನಗೆ ವಾಪಸ್ ಬಾಯಿಗೆ ಬರುತ್ತೆ, ನನ್ ಮೋಷನ್ ತಡ್ಕೊಳಕ್ಕೆ ಆಗಲ್ಲ, ಅನ್ಸಿದ ತಕ್ಷಣ ಬಂದೇ ಬಿಡುತ್ತೆ ಅಂತ ಹೇಳೋದುಂಟು. ಇದಕ್ಕೆ ಕಾರಣ ಆ ಸ್ಪಿಂಕ್ಟರ್ಗಳ ಕಾರ್ಯ, ಆಕಂಚನ ಪ್ರಸರಣ ಮಾಡ್ಬೇಕಲ್ಲ, ಅದು ಸರಿಯಾಗಿ ಆಗದೆ ಇರೋದು. ಇದಕ್ಕೆ ಕಾರಣ ವ್ಯಾನವಾಯು ಹಾಳಾಗಿರೋದು. ಉತ್ಕ್ಷೇಪ, ಅವಕ್ಷೇಪ ಅಂದ್ರೆ ಮೇಲಕ್ಕೆ ಕೆಳಕ್ಕೆ ಚಲಿಸುವಿಕೆ, ಗಮನ ಅಂದ್ರೂ ಚಲಿಸುವಿಕೆ. ಈ ಚಲಿಸುವಿಕೆಗೆ ವ್ಯಾನವಾಯು ಕಾರಣ. ಉನ್ಮೇಷ, ನಿಮೇಷ ಅಂದ್ರೆ ಕಣ್ಣು ರೆಪ್ಪೆ ಮಿಟಿಕ್ಸೋದು. ಎಷ್ಟೋ ಜನರಿಗೆ ಮುಖದ ಪ್ಯಾರಾಲಿಸಿಸ್ ಆದಾಗ ಈ ಕಣ್ಣು ರೆಪ್ಪೆ ಮಿಟಿಕ್ಸೋದು ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಇದಕ್ಕೆ ವ್ಯಾನವಾಯು ಹಾಳಾಗಿರೋದೇ ಕಾರಣ. ಶ್ರೋತೋ ವಿಶೋಧನ ಅಂದ್ರೆ ಚಾನೆಲ್ಗಳನ್ನ ಶುದ್ಧ ಮಾಡುತ್ತೆ ಅಂತ ಅರ್ಥ. ನಮ್ಮ ದೇಹದಲ್ಲಿರೋ ಚಾನೆಲ್ಗಳಲ್ಲಿ ಬ್ಲಾಕ್ ಆಗಿದೆ ಅಂದ್ರೆ ಅದಕ್ಕೆ ಕಫದೋಷ, ವಿಕೋಪ ಕಾರಣ. ಒಂದು ವೇಳೆ ಬ್ಲಾಕ್ ಆದ್ರೂ ವ್ಯಾನವಾಯು ಚೆನ್ನಾಗಿದ್ರೆ ಅದು ಅದನ್ನ ಶುದ್ಧ ಮಾಡುತ್ತೆ. ವ್ಯಾನವಾಯುವು ಹಾಳಾದರೆ ಈ ಬ್ಲಾಕ್ಗಳು ಶುದ್ಧ ಆಗೋದೇ ಇಲ್ಲ. ಯೋನೌಚ ಶುಕ್ರ ಪ್ರತಿಪಾದನಂ ಅಂದ್ರೆ ಬಿಡುಗಡೆಯಾದ ಅಂಡಾಣುವನ್ನ ವೀರ್ಯಾಣು ಹೋಗಿ ಸೇರುವ ಚಾಲಕ ಶಕ್ತಿ ಹೇಗಿದೆ ಅನ್ನೋದನ್ನ ವ್ಯಾನವಾಯುವಿನ ಮೇಲೆ ಅವಲಂಬಿತವಾಗಿದೆ. ಇಡೀ ದೇಹದಲ್ಲಿ ಯಾವುದ್ರದೇ ಚಲನೆ ಆಗ್ಬೇಕಾದ್ರೂ ಅದಕ್ಕೆ ವ್ಯಾನವಾಯು ಬೇಕೇ ಬೇಕು. ಕ್ರಮಶೋಧಾತೂನ್ ದರ್ಪಯತಿ ಅಂದ್ರೆ ಧಾತುಗಳಿಗೆ ಕ್ರಮವಾಗಿ ಪುಷ್ಟಿಯನ್ನ ಕೊಡುತ್ತೆ. ಈ ವ್ಯಾನವಾಯು ಸರಿಯಾಗಿ ಇಲ್ದಿದ್ರೆ ನಾವು ಎಂತಹದೇ ಪೌಷ್ಟಿಕಾಂಶಗಳನ್ನ ತೆಗೆದುಕೊಂಡ್ರೋ ಅದನ್ನ ನಮ್ಮ ಧಾತುಗಳಿಗೆ ತಲುಪ್ಸಕ್ಕಾಗಲ್ಲ. ಸಮಾನವಾಯು ಏನೋ ಅದನ್ನ ಸರಿಯಾಗಿ ಪೌಷ್ಟಿಕಾಂಶಗಳನ್ನೆಲ್ಲ ಹೀರ್ಕೊಂಡು ತೆಗೆದಿಟ್ಕೊಳ್ಳುತ್ತೆ, ಆದ್ರೆ ವ್ಯಾನವಾಯು ತಲುಪಿಸ್ಬೇಕಲ್ವಾ, ಆ ಕೆಲಸ ಧಾತುಗಳಿಗೆ ಪೌಷ್ಟಿಕಾಂಶ ಕೊರತೆ ಉಂಟಾಗತ್ತೆ. ಈಗ ಈ ವ್ಯಾನವಾಯು ನಮ್ಗೆ ಎಷ್ಟು ಮುಖ್ಯ ಅನ್ನೋದು ನಮಗ್ ಗೊತ್ತಾಯ್ತು. ಈ ವ್ಯಾನವಾಯು ಯಾಕಪ್ಪ ಕೋಪ ಬರುತ್ತೆ? ಹಾಗಾದ್ರೆ ಕೋಪ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಅಲ್ವಾ? ಯಾತಕ್ ಕೋಪ ಬರುತ್ತೆ? ವ್ಯಾನೋ ಅತಿ ಗಮನ, ಬಹಳ ಓಡಾಡೋದು, ವಿಪರೀತ ವ್ಯಾಯಾಮಗಳನ್ನ ಮಾಡೋದು. ಎರಡನೆಯಾಗಿ ಧ್ಯಾನ ಅಂದ್ರೆ ನಾವು ಮಾಡುವಂತ ಏಕಾಗ್ರ ಚಿತ್ತದ ಧ್ಯಾನ ಅಲ್ಲ, ಚಿಂತೆ. ಏನೋ ಚಟುವಟಿಕೆ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿರೋದು, ಏನೋ ಚಿಂತೆ ಮಾಡ್ತಾ ಇರೋದು. ಆಮೇಲೆ ಕ್ರೀಡಾ ವಿಷಮ ಚೇಷ್ಟಿತ, ಅತಿಯಾಗಿ ಆಟ ಆಡೋದು, ತಪ್ಪಾದ ಚಟುವಟಿಕೆಗಳು. ಅದಕ್ಕೆ ಈ ಜಿಮ್ಗಳಿಗೆಲ್ಲ ಹೋಗೋರ್ನ ಅದಕ್ಕೆ ಒಬ್ಬ ಗುರುಗಳು ಅಥವಾ ಒಬ್ಬ ಟ್ರೈನರ್ಗಳ ಹತ್ರ ಸಲಹೆ ಪಡ್ಕೊಂಡು ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅವರವರ ದೇಹಕ್ಕೆ ಅನುಗುಣವಾಗಿ ವ್ಯಾಯಾಮಗಳನ್ನ ಮಾಡಿದ್ರೆ ಅವರ ವ್ಯಾನವಾಯು ಬಹಳ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಮನಸ್ಸೋ ಇಚ್ಛೆ ಮಾಡಿದ್ರೆ ವ್ಯಾನವಾಯು ಹಾಳಾಗುತ್ತೆ.
ವಿರುದ್ಧ ಆಹಾರಗಳನ್ನ ಸೇವಿಸೋದು ಇನ್ನೊಂದು ಕಾರಣ. ರೂಕ್ಷ ಆಹಾರ ಅಂದ್ರೆ ಜಿಡ್ಡಿನ ಅಂಶ ಇಲ್ಲದೆ ಒಣಕಲ ಆಹಾರ, ವ್ಯಾನವಾಯು ಹಾಳಾಗತ್ತೆ. ವ್ಯಾನವಾಯು ಹಾಳಾದ್ರೆ ಏನಾಗತ್ತೆ? ಪೃಥಸ್ಥು ಕುರುತೆ ರೋಗಾನ್ ಪ್ರಾಯಶಃ ಸರ್ವದೇಹದಾನ್. ಇದರ ಅರ್ಥ ಬಹುತೇಕವಾಗಿ ಇಡೀ ದೇಹಕ್ಕೆ ತೊಂದರೆ ಕೊಡುವಂತಹ ರೋಗಗಳು ಉಂಟಾಗುತ್ತೆ. ಇದು ಸರಿಯಾಗೋದಕ್ಕೆ ಅಭ್ಯಂಗ ಬಹಳ ಒಳ್ಳೇದು. ಅಭ್ಯಂಗವನ್ನ ಯಾರು ಚಿಕ್ಕ ವಯಸ್ಸಿಂದನೇ ಮಾಡ್ಕೋತಾರೋ ಅವರಿಗೆ ಮಾತ್ರ ವ್ಯಾತವಾದಿಗಳು ಬರೋದು ತುಂಬಾ ಕಡಿಮೆ. ಹಾಗೂ ಅವರ ಮುಪ್ಪಿನ ಕಾಲದಲ್ಲಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಆಯುರ್ವೇದದ ಕೆಲವು ತೈಲಗಳಿಂದ ಒಂದು 10-15 ನಿಮಿಷ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಈ ವ್ಯಾಧಿಗಳೆಲ್ಲ ತಡೀಬಹುದು. ಆಮೇಲೆ ನಿತ್ಯ ವ್ಯಾಯಾಮ ಮಾಡಿದಾಗ ವ್ಯಾನವಾಯು ಬಹಳ ಚೆನ್ನಾಗಿರುತ್ತೆ. ಆದ್ರೆ ವ್ಯಾಯಾಮ ಮಿತಿ ಮೀರಬಾರದು, ಅದನ್ನ ಗಮನದಲ್ಲಿ ನಾವು ಇಟ್ಕೋಬೇಕು. ನಿತ್ಯ ವಾಕಿಂಗು, ನಿತ್ಯ ಸೂರ್ಯ ನಮಸ್ಕಾರ ಮುಂತಾದ ಯೋಗಾಸನಗಳನ್ನ ಸರಿಯಾದ ರೀತಿಯಲ್ಲಿ ಜಿಮ್ನ ಮಾಡೋದು. ಅದ್ರ ಜೊತೆಗೆ ಒಳ್ಳೆ ಕೊಬ್ಬಿನ ಅಂಶ ಇರೋ ಆಹಾರವನ್ನ, ತುಪ್ಪ, ಎಣ್ಣೆ, ಬೆಣ್ಣೆ, ಹಾಲು ಇವುಗಳನ್ನ ತೆಗೆದುಕೊಳ್ಳೋದು ಬಹಳ ಸಹಕಾರಿ. ಇಲ್ಲದಿದ್ರೆ ವ್ಯಾನವಾಯು ಅಥವಾ ವಾತದೋಷ ಪ್ರಕೋಪಗೊಂಡು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಇತ್ತೀಚೆಗೆ ಬಹಳಷ್ಟು ಜನ ಫ್ಯಾಟ್ ಅಂದ್ರೆ ಕೊಬ್ಬಿನ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ಹೃದಯ ಮತ್ತೆ ಮೆದುಳು ಹಾಳಾಗುತ್ತೆ ಅಂತ ಪೂರ್ತಿ ಬಿಟ್ಬಿಡ್ತಾರೆ. ಇದು ಈಗ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ತಾ ಇರೋ ರಿಫೈನ್ಡ್ ಆಯಿಲ್ ಮತ್ತೆ ಕೆಟ್ಟ ಕೊಬ್ಬನ್ನ ಬೆರೆಸಿ ತಯಾರಿಸಿದ ತುಪ್ಪದ ಉಪಯೋಗ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಜ ಅದು. ಆದ್ರೆ ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಒಳ್ಳೆಯ ಕೊಬ್ಬನ್ನ ಬಳಸಿದ್ರೆ ಅದು ತುಂಬಾ ನಮ್ಮ ದೇಹಕ್ಕೆ ಸಹಕಾರಿಯಾಗುತ್ತೆ. ಸರಿಯಾದ ರೀತಿಯಲ್ಲಿ ಮಾಡುವ ಉಪವಾಸ ಕೂಡ ಸಹಜವಾಗಿ ವಾತದೋಷ ಕಡಿಮೆ ಮಾಡೋದನ್ನ ನಾವು ಮುಂಚೆನೆ ತಿಳ್ಕೊಂಡು ಮತ್ತು ನಮ್ಮ ಚಾನೆಲ್ಗಳನ್ನ ಶುದ್ಧವಾಗಿಡೋದ್ರಲ್ಲಿ ಸಹಕಾರಿಯಾಗತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ವಾತದೋಷ ಕಡಿಮೆ ಮಾಡುತ್ತೆ, ಅದ್ರ ಚಾನೆಲ್ಗಳನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಾಣಾಯಾಮ ಮತ್ತು ಧ್ಯಾನ ಅಂದ್ರೆ ಮೆಡಿಟೇಷನ್, ಧ್ಯಾನ ಮುದ್ರೆ ಕೂಡ ಸಹಾಯ ಮಾಡುತ್ತೆ. ಆಯುರ್ವೇದದ ಪ್ರಕಾರ ಮೋಕ್ಷಕ್ಕೆ ಸಾಧನವಾದ ಶರೀರದ ಆರೋಗ್ಯ ಎಷ್ಟು ಮುಖ್ಯ ಅಂತ ಮತ್ತದನ್ನ ಹ್ಯಾಕ್ ಕಾಪಾಡ್ಕೋಬೇಕು ಅಂತ ನಾವು ತಿಳ್ಕೊಂಡ್ವು. ಈಗ ಈ ಸಾಧನದ ಇನ್ನೊಂದು ಭಾಗವಾದ ಮನಸ್ಸಿದೆ ಅಲ್ವಾ, ಅದ್ರ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಅದನ್ನ ತಿಳ್ಕೊ. ರಾಗಾದಿ ರೋಗಾನ್ ಸತತಾನುಶಕ್ತಾನ್ ಅಶೇಷ ಕಾಯಾನ್ ಪ್ರಸೃತಾನ ಶೇಷಾನ್ ಔದುಕ್ಯ ಮೋಹಾರತಿದಾನ್ ಜಘಾನಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇದು ಅಷ್ಟಾಂಗ ಹೃದಯದ ಪ್ರಾರ್ಥನಾ ಶ್ಲೋಕ. ಇದರಲ್ಲಿ ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ ಸಕಲ ರೋಗಗಳಿಗೂ ಮೂಲ ಕಾರಣಗಳಾದ ಕಾತರತೆ, ಮೋಹ, ಅಶಾಂತಿಗಳನ್ನ ನಿರಂತರವೂ ಹುಟ್ಟಿಸುವ ಸಮಸ್ಯೆಗಳನ್ನ ನಾಶಪಡಿಸುವ ಭವರೋಗ ವೈದ್ಯನೇ, ಅಪೂರ್ವ ವೈದ್ಯನೇ ನಿನಗೆ ನಮೋ ನಮಃ ಅಂತ ಆ ಭಗವಂತನಿಗೆ ನಮಸ್ಕಾರ ಅರ್ಪಿಸಿದ್ದಾರೆ. ಇಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳನ್ನೇ ರೋಗಗಳು ಅಂತ ಕರೆದಿದ್ದಾರೆ. ಇದರ ಅರ್ಥ ನಮ್ಮ ಎಲ್ಲ ರೋಗಗಳಿಗೂ ಮೂಲ ಕಾರಣ ಎರಿಷಡ್ ವರ್ಗಗಳೇ. ಇದೆಲ್ಲ ಎಲ್ಲಿರುತ್ತವೆ? ನಮ್ಮ ಆಲೋಚನೆಗಳಲ್ಲಿ, ವಿಚಾರಗಳಲ್ಲಿ ಇರುತ್ತೆ. ಆದ್ರಿಂದ ಈ ರಾಗಾದಿಗಳಿಂದ ನಮ್ಮ ವಿಚಾರಗಳು ಮುಕ್ತವಾಗಿದ್ದರೆ ಅಥವಾ ಅವುಗಳು ನಮ್ಮ ಅಧೀನದಲ್ಲಿದ್ದರೆ ಆಗ ವಿಚಾರದಲ್ಲಿ ಶುದ್ಧಿ ಇರುತ್ತೆ. ಶುದ್ಧಿ ಇದ್ರೆ ಆಗ ಆರೋಗ್ಯ ಚೆನ್ನಾಗಿರುತ್ತೆ. ಮೆದುಳಿನಲ್ಲಿ ವಿಚಾರಗಳ ಮೂಲಕ ಏಳೋ ಕೋಪ, ಭಯ, ಮತ್ಸರ ಇವುಗಳು ನಮ್ಮ ಜೀರ್ಣಕ್ರಿಯೆ ಮೇಲೂ ಪ್ರಭಾವ ಉಂಟು ಮಾಡುತ್ತೆ. ಆದ್ರಿಂದ ಯಾರಿಗೆ ಜೀರ್ಣಶಕ್ತಿ ಸರಿಯಾಗಿರೋದಿಲ್ವೋ ಅವರಿಗೆ ರೋಗಗಳು ಪ್ರಾರಂಭ ಆಗುತ್ತೆ. ಆತಂಕ ಅಥವಾ ಒತ್ತಡ ಇದ್ದಾಗ ಹೊಟ್ಟೆಯಲ್ಲಿ ಕಿರಿಕಿರಿ, ಕರಳು ಮತ್ತು ಮೆದುಳಿನ ಸಂಪರ್ಕವನ್ನ ತೋರಿಸುತ್ತೆ. ನಮ್ಮ ಹೊಟ್ಟೆ ಭಾಗವನ್ನ ದೇಹದ ಮಧ್ಯಪ್ರದೇಶ ಅಂತ ತಗೊಂಡ್ರೆ ಮಧ್ಯಪ್ರದೇಶ ಚೆನ್ನಾಗಿದ್ರೆ ಮಿಕ್ಕೆಲ್ಲ ಭಾಗಗಳು ಚೆನ್ನಾಗಿರುತ್ತೆ. ಈ ಮಧ್ಯಪ್ರದೇಶ ಹಾಳಾಗೋಕೆ ನಮ್ಮ ಯೋಚನಾ ಸರಣಿಗಳು ಕೂಡ ಕಾರಣ ಆಗುತ್ತೆ. ಈಗ ಮತ್ಸರ ಅಂತ ಹೇಳ್ತಾರೆ, ಅದು ಉಂಟಾಗೋದು ನಮ್ಮ ಮನಸ್ಸಲ್ಲಿ. ಆದ್ರೆ ಅದಕ್ಕೆ ಇನ್ನೊಂದು ಪದ ಇದೆ, ಹೊಟ್ಟೆ ಕಿಚ್ಚು ಅಂತ. ಹೊಟ್ಟೆಯಲ್ಲಿ ಕಿಚ್ಚು ಅಂದ್ರೆ ಅಗ್ನಿ ಹೆಚ್ಚಾಗುತ್ತೆ. ಅಗ್ನಿ ಹೆಚ್ಚಾಗ್ಬಿಟ್ರೆ ಆಹಾರ ಜೀರ್ಣ ಮಾಡೋದ್ರ ಜೊತೆಗೆ ಅದು ಹೊಟ್ಟೆಯ ಕರುಳಿನ ಭಾಗಗಳನ್ನೆಲ್ಲ ಸುಟ್ಟು ಹಾಕ್ಬಿಡುತ್ತೆ. ಆಗ ಎಲ್ರೂ ಸಾಮಾನ್ಯವಾಗಿ ಹೇಳುವಂತಹ ಅಸಿಡಿಟಿ, ಅಲ್ಸರ್ ಅದಕ್ಕೆಲ್ಲ ಕಾರಣ ಆಗುತ್ತೆ. ಆದ್ರಿಂದ ನಮ್ಮ ಮನಸ್ಸನ್ನ ಅಥವಾ ಆಲೋಚನೆಗಳನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು. ಚಿಂತೆ, ಭಯ, ಶೋಕ, ಉದ್ವೇಗಗಳು ವಾತದೋಷವನ್ನ ಉಂಟು ಮಾಡುತ್ತೆ. ಅಂದ್ರೆ ವಾತವನ್ನ ವೃದ್ಧಿಸುತ್ತೆ. ಹಾಗಾಗಿ ಓಜಸ್ ಕ್ಷಯಕ್ಕೆ ಕಾರಣವಾಗುತ್ತೆ. ಓಜಸ್ ಅಂದ್ರೆ ಎಲ್ಲ ಧಾತುಗಳ ಸಾರ.
ಇದ್ರ ಕ್ಷಯತೆಯಿಂದ ದೇಹ ಡಿಜನರೇಟ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಈಗೀಗ ಮಾಡರ್ನ್ ಮೆಡಿಸನ್ ಅಂತ ಹೇಳ್ತೀವಲ್ಲ, ಅದ್ರಲ್ಲೂ ಕೂಡ ಎಲ್ಲ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅಂತಾರೆ. ಅಂದ್ರೆ ಮನಸ್ಸಲ್ಲಿ ಆಗುವ ತಲ್ಲಣಗಳೇ ಎಲ್ಲ ರೋಗಕ್ಕೂ ಮೂಲ ಕಾರಣ ಅಂತ ಅಭಿಪ್ರಾಯವನ್ನ ಈಗೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗೀಗ ಬಹಳವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ತಿರೋ ಆಟೋ ಇಮ್ಯೂನ್ ಡಿಸೀಸ್ ಕೂಡ ನಮ್ಮ ಈ ಆಲೋಚನಾ ಸರಣಿಗಳಿಂದಲೇ ಬರುತ್ತವೆ ಅನ್ನೋದನ್ನು ಕೂಡ ಈಗಿನ ವಿಜ್ಞಾನ ಕೂಡ ಕಂಡುಕೊಂಡಿದೆ. ವಿಕಾಸ ಸಿದ್ಧಾಂತದ ಪ್ರಕಾರ 400 ಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಬರೀ ಕ್ರಿಮಿಗಳಿದ್ವು. 200 ಕೋಟಿ ವರ್ಷಗಳ ತನಕ ಈ ಬ್ರಹ್ಮಾಂಡ ಇವುಗಳದೇ ಸಾಮ್ರಾಜ್ಯವಾಗಿತ್ತು. ಆಮೇಲೆ ಕ್ರಿಮಿಗಳು ಯೋಚನೆ ಮಾಡಿದ್ವು, ನಮ್ಮಲ್ಲೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಅಲ್ವಾ. ಅವೇನ್ ಮಾಡಿದ್ವು, ಒಂದ್ರ ಜೊತೆಲಿ ಒಂದು ತಮ್ಮ ಒಳಗಡೆ ಇರೋ DNA ಅಂತೀವಲ್ಲ ಆ ತರ ಅದನ್ನ ಹಂಚ್ಕೊಂಡು ಮತ್ತೆ ಮೊದಲ ನ್ಯೂಕ್ಲಿಯಸ್ ಇರೋಂಥ ಕೋಶದ ಅಂದ್ರೆ ಸಿಂಗಲ್ ನ್ಯೂಕ್ಲಿಯಸ್ ಝೈಗೋಟ್ ಅಂತ ಹೇಳ್ತೀವಲ್ಲ ಅದರ ಉತ್ಪತ್ತಿಗೆ ಕಾರಣವಾಯಿತು. ಇದೇ ನಾವೆಲ್ಲರೂ ತಾಯಿಯ ಗರ್ಭಾಶಯದಲ್ಲಿ ಪೂರ್ಣ ಮಗುವಾಗುವುದಕ್ಕೆ ಮುಂಚೆ ಇರುವಂತ ಸ್ಥಿತಿ, ಏಕಕೋಶದ ಸ್ಥಿತಿ. ಹೀಗೆ ಒಂದು ಜೀವಕೋಶ ಆಗಿದ್ದ ನಾವು ವಿಭಜನೆಗೊಂಡು ಬೇಕಾದಷ್ಟು ಲಕ್ಷಾಂತರ ಕೋಶಗಳು ನಮ್ಮಲ್ಲಿ ಉಂಟಾದವು. ಆಮೇಲೆ ನಾವು ವಿಭಜನೆಗೊಂಡು ಲಕ್ಷ ಕೋಟಿ ಜೀವಕೋಶಗಳಾದ ಮೇಲೆ ದೃಢವಾಗಿ ಬೆಳೆದ್ಬಿಟ್ಟು ಈ ಭೂಮಿಗೆ ಬಂದು ಈಗ ಎಷ್ಟೋ ಲಕ್ಷ ಕೋಟಿ ಮನುಷ್ಯರು ಈ ಭೂಮಿ ಮೇಲೆ ಇದ್ದೀವಿ. ಅದರಿಂದ ಇಲ್ಲಿ ನಾನು ಒಬ್ಬನೇ ಆಗಿದ್ದೆ, ಆದ್ರೆ ಈಗ ನಾವ್ ಎಷ್ಟೊಂದು ಜನ ಇದ್ದೀವಿ. ಅಂದ್ರೆ ನಾವೆಲ್ಲರೂ ಒಬ್ಬನೇ ಇದ್ದವನು ಎಷ್ಟೊಂದು ಜನ ನಮ್ಮೊಳಗೆ ಆಗ್ಬಿಟ್ಟು ಎಷ್ಟೊಂದು ಜನ ಆಗಿದ್ದೀವಿ. ಅಂದ್ರೆ ಇಲ್ಲಿ ನಮ್ಮ ಮಧ್ಯೆ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಇರ್ಬೇಕಲ್ವಾ. ಈ ಒಂದೇ ಜೀವಕೋಶ ಇಷ್ಟೊಂದಾದಾಗ ನಾನೇ ಅದು ಅದೇ ನಾನು ಅಂತ ಅನ್ನೋ ಭಾವನೆ ಇರ್ಬೇಕಲ್ವಾ. ಆದ್ರೆ ಈಗ ಜೀವನ ಶೈಲಿಯಲ್ಲಿ ನಾನ್ ಹೆಚ್ಚು ಅವನ್ ಕಡಿಮೆ, ನಾನು ಅವನ ಹ್ಯಾಕ್ ತುಳಿಯೋದು, ಅವ್ನು ನನ್ಗಿಂತ ಹೆಚ್ಚಿಗೆ ಮೇಲಕ್ಕೆ ಹೋಗದೆ ಇರೋ ತರ ನಾನು ಅವನ್ನ ತುಳಿದು ಹಾಕ್ಬೇಕು, ನನ್ಗಿನ್ನೂ ಬೇಕು 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 ಅನ್ನೋ ದುರಾಸೆ ಯೋಚನೆಗಳು ಬಂದಾಗ ನಮ್ಮೊಳಗಡೆ ಇರೋ ಜೀವಕೋಶಗಳಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕೆ, ನನ್ನಲ್ಲಿರೋ ಜೀವಕೋಶಗಳು ಅವರಲ್ಲಿರೋ ಜೀವಕೋಶಗಳು ಒಂದೇ, ಆದ್ರೆ ಜೀವಕೋಶಗಳು ಒಂದನ್ನೊಂದು ದ್ವೇಷಿಸೋ ಹಾಗಾಗುತ್ತೆ. ಯಾಕೆ ಹೀಗೆ ಅಂತ ಅದಕ್ಕೆ ಅರ್ಥನೇ ಆಗಲ್ಲ. ನಾನು ಇನ್ನೊಬ್ಬರನ್ನ ಹಾಳು ಮಾಡ್ಬೇಕು ಅನ್ನೋ ಯೋಚನೆ ಪ್ರಾರಂಭ ಆಗದ ಕೂಡಲೇ ಜೀವಕೋಶಗಳು ಏನ್ ಮಾಡುತ್ತವೆ, ಓ ಅಲ್ಲಿರೋ ಜೀವಕೋಶ ನನ್ನ ಪಕ್ಕದಲ್ಲೇ ಇದೆ ಅಲ್ವಾ, ಇದನ್ನೇ ಫಸ್ಟ್ ಹಾಳು ಮಾಡ್ಬೇಡ ಅಂತ ಫಸ್ಟ್ ತನ್ನ ಪಕ್ಕದಲ್ಲೇ ಇರೋ ಜೀವಕೋಶಗಳನ್ನ ಒಂದಕ್ಕೊಂದು ಫೈಟ್ ಆಗೋಕ್ಷು ಒಂದ್ರ ಮೇಲೆ ಒಂದು ಯುದ್ಧನೇ ಘೋಷಣೆ ಮಾಡ್ಬಿಡುತ್ತೆ. ಹೀಗಾದಾಗ ಏನಾಗುತ್ತೆ, ನಮ್ಮೊಳಗಡೆ ಜೀವಕೋಶಗಳು ಒಂದರೊಳಗೊಂದು ಜಗಳ ಆಡಿ ಆ ಜೀವಕೋಶಗಳು ನಾಶ ಆಗೋಕ್ ಶುರುವಾಗುತ್ತೆ, ತಮ್ಮನ್ ತಾವೇ ಹಾಳು ಮಾಡ್ಕೊಳತ್ವೆ. ಇದೇ ಈಗಿನ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಕ್ಯಾನ್ಸರ್. ನಮ್ಮೊಳಗ ಇರೋ ಇಮ್ಯೂನ್ ಪ್ರಾಪರ್ಟಿ ನಮ್ಮ ವಿರುದ್ಧನೇ ಕೆಲಸ ಮಾಡಕ್ ಶುರು ಮಾಡ್ಬಿಡುತ್ತೆ. ಇದು ಯಾವ ಔಷಧಿಗೂ ಬಗ್ಗೋದಿಲ್ಲ, ಅಂತಹ ರಾಕ್ಷಸ. ಇದಕ್ಕೀಗ ಸ್ಟಿರಾಯ್ಡ್ ಅಂತ ಔಷಧಿ ಕೊಡ್ತಾರೆ, ಆದ್ರೆ ಇದು ಒಂಥರ ವಿಷ, ಅಂದ್ರೆ ಸ್ಲೋ ಪಾಯ್ಸನ್ ತರ. ಇದರಿಂದ ನಮ್ಮ ದೇಹದ ಅವಯವಗಳಿಗೆ ಇನ್ನೂ ಹಾನಿ ಆಗುತ್ತೆ. ಆದ್ರೆ ಇದಕ್ ಬೇರೆ ಔಷಧ ಇನ್ನೂ ಕಂಡುಹಿಡಿಯೋಕೆ ಆಗಿಲ್ಲ. ಈಗಿನ ವಿಜ್ಞಾನಿಗಳು ಇದಕ್ಕೆ ನಮ್ಮ ಮನಸ್ಸಿನ ಯೋಚನೆಗಳೇ ಕಾರಣ ಅಂತ ಕಂಡುಹಿಡಿದಿದ್ದಾರೆ. ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆಯೇ ನಾವು ಆರೋಗ್ಯವಾಗಿರಕ್ಕೆ ನಮ್ಮ ಆಲೋಚನೆಗಳು ಹೇಗಿರ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹೀಗಾಗಿ ನಾವು ನಿಧಾನವಾಗಿ ಕೂತ್ಕೊಂಡು ನಮ್ಮ ಕಾಯಿಲೆಗೆ ಕಾರಣವಾದ ದ್ವೇಷ ಅಸೂಯೆ ಯಾರ ಮೇಲಿದೆ ಅನ್ನೋದನ್ನ ಮನಗಂಡು ಅದನ್ನ ಪ್ರೇಮವಾಗಿ ಪರಿವರ್ತಿಸಿದಾಗ ನಮ್ಮೊಳಗೆ ಇರೋ ದ್ವೇಷ ಹೋಗ್ಬಿಟ್ಟು ನಮ್ಮ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ. ನಮ್ಮ ದೇಹ ಮತ್ತೆ ಹಿಂತಿರುಗಿ ಆರೋಗ್ಯವನ್ನ ಪಡೆಯೋಕೆ ಸಾಧ್ಯ ಆಗುತ್ತೆ. ಅವ್ರ ಜೊತೆಲಿ ನಮ್ಮ ಜೀವಕೋಶಗಳು ನಮ್ಮೊಳಗೆ ಒಂದ್ರನ್ನೊಂದು ಜಗಳ ಆಗ್ತಾ ಇರೋ ಜೀವಕೋಶಗಳು ಮತ್ತೆ ಸ್ನೇಹದಿಂದ ಬೆರೆತು ಸಂತೋಷದಿಂದ ಬದುಕಿದಾಗ ನಮ್ಮ ದೇಹ ಮತ್ತೆ ಆರೋಗ್ಯವನ್ನ ಪಡೆಯುತ್ತೆ. ಈಗ ಡಿಸೀಸ್ ಅನ್ನೋ ಪದ ಇದೆ ಅಲ್ವಾ, ಡಿಸೀಸ್ ಪದವನ್ನ ವಿಭಜಿಸಿದಾಗ ಡಿಸ್ ಮತ್ತೆ ಈಸ್ ಅಂದ್ರೆ ಇಲ್ಲಿ ಈಸ್ ಇರೋದಿಲ್ಲ, ಡಿಸ್ ಆಗೋದಿರುತ್ತೆ, ಅಲ್ಲಿ ಡಿಸೀಸ್. ಅದರಿಂದ ಈಸಿ ಗೋಯಿಂಗ್ ಇದ್ರೆ ಡಿಸೀಸ್ ಹತ್ರ ಸುಳಿಯೋದೇ ಇಲ್ಲ. ನನ್ನೊಳಗಡೆ ಇರೋ ಜೀವಕೋಶಗಳು ಬೇರೆಯವರಲ್ಲಿ ಇರೋ ಜೀವಕೋಶಗಳು ಎಲ್ಲವೂ ಒಂದೇ. ಅವೆಲ್ಲಕ್ಕೂ ಬೇಕಾದ ಶಕ್ತಿಯನ್ನ ಪೂರೈಸ್ತಾ ಇರಲು ಯಾರು, ಇಡೀ ಬ್ರಹ್ಮಾಂಡ. ಅದರಲ್ಲಿ ನಾನು ನಾನು ಅನ್ನೋ ಅಹಂಕಾರ ಅದ್ಯಾವುದೂ ಇಲ್ಲ, ಇರೋದು ನಾವು, ಎಲ್ಲರೂ ಜೀವಿಗಳು.
ನಾವು ದಿನವೂ ಸ್ನಾನ ಮಾಡ್ತೀವಿ, ಸೋಪು, ಸೀಗೆ ಪುಡಿ, ಶಾಂಪು ಏನೇನೋ ತಂದು ಮೈಗೆ ತಲೆಗೆ ಎಲ್ಲ ಹಚ್ಕೊಂಡು ತಿಕ್ಕಿ ತಿಕ್ಕಿ ತೊಳೆದು ಶುಚಿ ಮಾಡ್ಕೋತೀವಿ. ಆದ್ರೆ ನಮ್ಮ ಮನಸ್ಸನ್ನ ನಾವ್ ಯಾವತ್ತಾದ್ರೂ ತೊಳೆದಿದೀವ? ಪ್ರಯತ್ನ ಪಟ್ಟಿದೀವ ತೊಳೆಯಕ್ಕೆ? ಅದಕ್ಕೆ ಪುರಂದರದಾಸರು ಒಂದು ಹಾಡು, ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು ಗುಸು ಗುಸು ಬಿಡಬೇಕು ಈಶ ಪ್ರೇರಣೆ ಎಂಬ ಹಸಿರು ಹುಲ್ಲನ್ನು ಹಾಕಿ, ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು, ಅಷ್ಟಮದದಿಂದ ತುಷ್ಟ ಈ ಪಾತ್ರೆಯ ವಿಷ್ಣು ನಾಮವೆಂಬ ಕೃಷ್ಣ ನದಿಯಲಿ, ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾವು ಪ್ರಾರಂಭ ಮಾಡಿದ್ರೆ ಆಗ ನಮ್ಮ ಈ ಮಾಡ್ರನ್ ಇದರಲ್ಲಿ ಬರ್ತಾರೋ ಇಂಥ ಹೊಸ ಹೊಸ ರೋಗಗಳಿಂದ ನಾವು ಮುಕ್ತಿ ಪಡೆಯಬಹುದು. ಅದರಿಂದ ಆಯುರ್ವೇದ ಪ್ರಕಾರ ನಮ್ಮ ಮನಸ್ಸು ಶರೀರವನ್ನ ಆರೋಗ್ಯವಾಗಿ ಇಟ್ಕೊಂಡು ಮೋಕ್ಷವನ್ನ ಆನಂದವನ್ನ ಪಡಿಬಹುದು. ಇದನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಆ ನಿಟ್ಟಿನಲ್ಲಿ ಸಾಗಿ ಮೋಕ್ಷವನ್ನ ಪಡೆಯೋಣ. ಅದರಿಂದ ಆಯುರ್ವೇದದಲ್ಲಿ ಹೇಳಿರುವಂತಹ ನಿತ್ಯ ಕರ್ಮಗಳನ್ನ, ನಿತ್ಯಚರ್ಯೆ, ಋತುಚರ್ಯೆ, ಮತ್ತೆ ಯಾವ ಯಾವ ರೀತಿ ನಾವು ಆಹಾರವನ್ನ, ವಿಹಾರವನ್ನ ಎಲ್ಲವನ್ನು ಮಾಡಬೇಕು, ಯಾವ ಯಾವ ರೀತಿ ನಮ್ಮ ದೇಹದಲ್ಲಿ ಆಗಿರುವ ತೊಂದರೆಗಳನ್ನ ಪರಿಹಾರ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ಮಾಡ್ಕೊಂಡಾಗ ಈ ಮೋಕ್ಷಕ್ಕೆ ಸಾಧನ ಅಂತ ನಾವು ಅಂದ್ಕೊಂಡಿದೀವಲ್ಲ, ಆ ಸಾಧನ ಇಲ್ಲದೆ ಹೋದ್ರೆ ಏನೂ ಸಾಧಿಸೋಕ್ಕಾಗಲ್ಲ. ಈ ದೇಹ ಮತ್ತೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಾಗ ಯಾವ ರೋಗಕ್ಕೂ ಕಾರಣ ಆಗದೆ ಆನಂದದಿಂದ ನಾವು ಮೋಕ್ಷವನ್ನ ಸಾಧಿಸ್ಬೇಕು. ಇದನ್ನ ನಾವು ಪ್ರಯತ್ನ ಪಡೋಣ, ಆ ನಿಟ್ಟಿನಲ್ಲಿ ಸಾಗಿ ಮೋಕ್ಷವನ್ನ ಪಡೆಯೋಣ ಅಂತ ಹೇಳ್ತಾ, ಈ ತರಹ ಆಯುರ್ವೇದವನ್ನ ನಮಗೆ ಕೊಟ್ಟಂತಹ ನಮ್ಮ ಋಷಿ ಮುನಿಗಳಿಗೂ ಆ ಸೃಷ್ಟಿಕರ್ತನಿಗೂ ನಾವು ವಂದನೆಗಳನ್ನ ಅರ್ಪಿಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ